Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ 2025 ಎಕ್ಸಾಮ್ಸ್ಗಳು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಬೋರ್ಡ್ ಎಕ್ಸಾಮ್ಸ್ಗಳು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ, ಸೊ ನಾನು ಮಾಡಿಸಿರೋ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ಇವೆಲ್ಲ ಕ್ವಶನ್ಸು ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸ್ತಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಬೇಕಾದ್ರೆ ನೋಡಿ, ನೀವು ಫಸ್ಟ್ ಯೂನಿಟ್ ಟೆಸ್ಟು ಮತ್ತು ಮಿಡ್ ಟರ್ಮ್ ಟೆಸ್ಟು ಮತ್ತು ಅದ್ರ ಸೆಕೆಂಡ್ ಯೂನಿಟ್ ಟೆಸ್ಟು ನಾನು ಏನು ಕ್ವಶನ್ಸ್ ಮಾಡಿಸಿದೆ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ಬಂದಿದ್ದವು. ಅದಕ್ಕೋಸ್ಕರ ಇದೇ ಪ್ರೂಫು. ಸೊ ಇವು ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತಾವೆ ಅಂತೇಳಿ. ಸೊ ಫೈನಲ್ ಎಕ್ಸಾಮ್ಸ್ಗೂ ಇದೇ ಥರ ಕ್ವಶನ್ಸ್ ಕೇಳ್ತಾರೆ ಆಲ್ಮೋಸ್ಟ್. ಸೊ ಇವೆಲ್ಲ ಕ್ವಶನ್ಸ್ ನೀವು ಸಾಲ್ವ್ ಮಾಡಿಬಿಟ್ರೆ ಮ್ಯಾಕ್ಸಿಮಮ್ ಔಟ್ ಆಫ್ ಔಟ್, ನಿಯರ್ಲಿ ಔಟ್ ಆಫ್ ಔಟು ಬರುತ್ತೆ. ಸೊ ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿಸಿದ್ಮೇಲೆ ನಾನು ಏನು ಮಾಡ್ತಿದ್ರೆ, ಕಾನ್ಸೆಪ್ಟ್ ವೈಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ, ಮತ್ತು KCET ಮತ್ತು JEE ಮೇನ್ಸ್ ಕ್ವಶನ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಸೊ ಇವೆಲ್ಲ ಕ್ಲಾಸಸ್ ಆದಮೇಲೆ PDF ನೋಟ್ಸ್ ಇರ್ತಾ, PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಅಲ್ಲಿಂದ ನೀವು ತೊಗೋಬೋದು PDF ನೋಟ್ಸು. ಓಕೆ, ಸೊ ಇಲ್ಲಿ ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಇವೆಲ್ಲ ಇಲ್ಲಿ ನೋಡಿ, ಲೆಟ್ ಅಸ್ ಕನ್ಸಿಡರ್ ವೆಕ್ಟರ್ ಆಲ್ಜಿಬ್ರಾ ಇದೆ ಅಂತ ಅನ್ಕೊಳ್ಳಿ. ವೆಕ್ಟರ್ ಆಲ್ಜಿಬ್ರಾಯಿಂದ ಯಾವ್ಯಾವ ಥರದ ಕ್ವಶನ್ಸ್ ಕೊಡ್ತಾನೆ. ಓಕೆ, MCQs ಕೇಳ್ತಾನೆ, 2 ಮಾರ್ಕ್ಸ್ ಕ್ವಶನ್ ಕೊಡ್ತಾನೆ, 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಸೊ ಇವೆಲ್ಲ ಕ್ವಶನ್ದು ಸಪ್ರೇಟ್ ವಿಡಿಯೋ ಮಾಡಿದ್ವಿ. ಓಕೆ, ಸಪ್ರೇಟ್ ವಿಡಿಯೋ ಮಾಡಿ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ವಿ. ಓಕೆ, ಈ ವೆಕ್ಟರ್ ಆಲ್ಜಿಬ್ರಾದಿಂದ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ ಅದೊಂದು ಪ್ಲೇ ಲಿಸ್ಟು, ಅದೇ ಥರ ಪ್ರಾಬಬಿಲಿಟಿಯಿಂದ ಯಾವ್ಯಾವ ಥರದ ಕ್ವಶನ್ಸ್ ಕೇಳ್ತಾರೆ ಅದೊಂದು ಪ್ಲೇ ಲಿಸ್ಟು. ಈ ಥರ ಟೋಟಲ್ ಆಗಿ ಫಸ್ಟ್ PUC ಮತ್ತು ಸೆಕೆಂಡ್ PUCದು ಸೊ ಎಲ್ಲ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಯಾವ್ಯಾವ ಕ್ವಶನ್ಗೆ ಯಾವ್ಯಾವ ಥರ 2 ಮಾರ್ಕ್ಸ್ ಕ್ವಶನ್ ಯಾವ ಥರದ್ದು ಕೇಳ್ತಾರೆ ಈ ಚಾಪ್ಟರಿಂದ, ಅವೆಲ್ಲ ಅದ್ರದ್ದು ಒಂದು ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ. ಓಕೆ, ಅಲ್ಲಿಂದ ನೀವು ನೋಡಿಕೊಂಡು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬಹುದು. ಓಕೆ, ಸೊ ನಾವು ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದು 2 ಮಾಡಲ್ ಕ್ವಶನ್ ಪೇಪರ್ ಇರ್ತಾರೆ. ಫಸ್ಟ್ ಇಯರ್ದು 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ರೆ, ಸೆಕೆಂಡ್ ಇಯರ್ದು 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ರೆ, ಆ 3 ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನಾವೀಗ ಏನು ಮಾಡೋಣ ಅಂದರೆ, ವೆಕ್ಟರ್ ಆಲ್ಜಿಬ್ರಾ ಇಂದ ನಾವು ಸೊ 2 ಮಾರ್ಕ್ಸ್ ಕಲ್ತಿದ್ವಿ, 2 ಮಾರ್ಕ್ಸ್ ಕ್ವಶನ್ಸ್ ಕಲ್ತಿದ್ವಿ, 3 ಮಾರ್ಕ್ಸ್ ಕ್ವಶನ್ಸ್ ಕಲ್ತಿದ್ವಿ. ಈಗ ನಾವೇನು ಮಾಡಿದ್ರೆ MCQs ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಈ ಕ್ವಶನ್ಸು ಸೊ ನಿಮಗೆ ಎದಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಬೋರ್ಡ್ ಎಕ್ಸಾಮ್ಗೆ MCQ ಇರುತ್ತಲ್ಲ ಅದಕ್ಕೆ ಇಂಪಾರ್ಟೆಂಟ್ ಆಗ್ತವೆ, ಮತ್ತು KCETಗೆ ಎಕ್ಸಾಮ್ ಬಂದರೆ ಬರಬಹುದು. ಇವೇ ಬರ್ತಾವ ಅಂತ ಹೇಳಲ್ಲ KCETಗೆ, ಬಟ್ KCET ಎಕ್ಸಾಮ್ಗೆ ಬಂದರೆ ಬರಬಹುದು. ಬಟ್ ಬೋರ್ಡ್ ಎಕ್ಸಾಮ್ಗೆ ಆಲ್ಮೋಸ್ಟ್ ಇವೇ ಕ್ವಶನ್ಸ್ ಬರೋದು. ಇಷ್ಟು ಕಾನ್ಸೆಪ್ಟ್ ನೀವು ತಿಳ್ಕೊಂಡ್ಬಿಟ್ರೆ ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ಇವನ್ ನಿಯರ್ಲಿ 40 ಕ್ವಶನ್ಸ್ ಏನಿದಾವೆ, ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ಟು ಬೋರ್ಡಿಗೆ ಸಾಕಾಗ್ತವೆ. ಬಟ್ KCETಗೂ ಬಂದರೆ ಬರಬಹುದು ಈ ಕ್ವಶನ್ಸ್. ಓಕೆ, ಸೊ ನಾವು ಡೈರೆಕ್ಟ್ಲಿ ಏನು ಮಾಡೋಣ, ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಬಟ್ ನನ್ನ ಕಾನ್ಸೆಪ್ಟು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಸಾಲ್ವ್ ಮಾಡುವಾಗ ಅಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಇಲ್ಲಿನೂ ನಾನು ಕಾನ್ಸೆಪ್ಟ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ನಾವು ಡೈರೆಕ್ಟ್ಲಿ ವಿಲ್ ಗೋ ಫಾರ್ ಕ್ವಶನ್ಸ್ನ. ಓಕೆ, ಫಸ್ಟ್ ನೋಡಿ, ಫಸ್ಟ್ ಕ್ವಶನ್ ಏನಿದೆ ನೋಡಿ, ಜಸ್ಟ್ ಸಿ, ಐ ವಿಲ್ ರಿಡ್ಯೂಸ್ ದಿ ಬ್ರೈಟ್ನೆಸ್. ಓಕೆ, ನಾವು ಸೊ ನೋಡಿ ಏನಿದೆ ನಮಗೆ, ವಿಚ್ ಆಫ್ ದಿ ಫಾಲೋವಿಂಗ್ ಮೆಜರ್ಸ್ ಇಸ್ ಅ ವೆಕ್ಟರ್ಸ್. ಓಕೆ, ನಾವು ವೆಕ್ಟರ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ವೆಕ್ಟರ್ ಇಸ್ ನಥಿಂಗ್ ಬಟ್ ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಸ್ಕೇಲರ್, ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಓಕೆ, ಅದಕ್ಕೇನಂತೀವಿ? ವೆಕ್ಟರ್ ಅಂತೀವಿ. ಸೊ ವೆಕ್ಟರ್ ಎದಕ್ಕಂತೀವಿ? ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಅದಕ್ಕೆ ಏನು ಮಾಡ್ತೀವಿ? ವೆಕ್ಟರ್. ಇಲ್ಲಿ ನೋಡಿ, ಸೊ ಹಿಯರ್ 100 ಸೆಂಟಿಮೀಟರ್ ಕ್ಯೂಬ್, ಫಸ್ಟ್ ಆಪ್ಷನ್ ಏನಿದೆ 100 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಏನು? ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದೆ, ನಮ್ಮ ಡೈರೆಕ್ಷನ್ ಇದೆ. ಯಾವ ಡೈರೆಕ್ಷನ್ 100 ಸೆಂಟಿಮೀಟರ್ ಗೊತ್ತಿಲ್ಲ ನಮ್ಗೆ, ಅದಕ್ಕೋಸ್ಕರ ದಿಸ್ ಇಸ್ ಕರೆಕ್ಟ್, ರಾಂಗ್ ಆಗುತ್ತೆ. ಅದೇ 30 km/h, 30 km/h ಅದೇನು? ಸೊ ನಮಗೆ ಇದು ಸ್ಪೀಡ್ ಆಗುತ್ತೆ. ದಟ್ ಈಸ್ ನಮಗೆ ಸ್ಪೀಡ್ಗೆ ನಮಗೆ ಡೈರೆಕ್ಷನ್ ಇರಲ್ಲ. ಇದು ಡೈರೆಕ್ಷನ್ ಈ ಡೈರೆಕ್ಷನ್ ಹೋಗ್ತಿದೆ, ಆ ಡೈರೆಕ್ಷನ್ ಅಂತ ಇದೇನಾ? ಇಲ್ಲಲ್ಲ. ಓಕೆ, ಸೊ ದಟ್ ಈಸ್ ವೈ ಇದೇನಾಗುತ್ತೆ, 30 km/h ನಮ್ಗೆ ಏನಾಗುತ್ತೆ? ಸೊ ದಿಸ್ ಈಸ್ ಆಲ್ಸೋ ನಾಟ್ ನಮಗೆ ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಅದೇ ತರ 10 g/cm3, 10 g/cm3 ಕ್ಯೂಬ್ ಅಂದ್ರೆ ಸೊ ದಟ್ ಈಸ್ ನಥಿಂಗ್ ಬಟ್ ನಮಗೆ ಮ್ಯಾಗ್ನಿಟ್ಯೂಡ್ ಓನ್ಲಿ, ನಮ್ಗೆ ಡೈರೆಕ್ಷನ್ ಏನಿಲ್ಲ. ಅದೇ ತರ ಬಟ್ ಇಲ್ಲಿ ನೋಡಿ 20 m/s ಟುವರ್ಡ್ಸ್ ನಾರ್ತ್ ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ, ಯಾವ ಡೈರೆಕ್ಷನ್ ಅಲ್ಲಿ? ಓಕೆ, ಸ್ಪೀಡ್ ಇದೆ. ಯಾವ ಡೈರೆಕ್ಷನ್ ಅಲ್ಲಿ ನಮಗೆ 20 m/s ಅಂದ್ರೆ ಸ್ಪೀಡ್ ಇದೆ ನಮಗೆ. ಸೊ ಯಾವ ಡೈರೆಕ್ಷನ್ ಇದೆ? ನಾರ್ತಿಗೆ. ಸೊ ದಟ್ ಈಸ್ ವೈ ಇದಕ್ಕೇನಿದೆ? ಮ್ಯಾಗ್ನಿಟ್ಯೂಡು ಇದೆ, ನಮ್ಗೇನಿದೆ? ಮ್ಯಾಗ್ನಿಟ್ಯೂಡು ಇದೆ ಮತ್ತೆ ಡೈರೆಕ್ಷನ್ ಇದೆ ನೋಡಿ, ಮ್ಯಾಗ್ನಿಟ್ಯೂಡು ಇದೆ, ಡೈರೆಕ್ಷನ್ ಇದೆ. ಸೊ ದಟ್ ಈಸ್ ವೈ ದಿಸ್ ಇಸ್ ವಾಟ್ ದಿ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ನಮ್ಗೆ ಇದು ಕರೆಕ್ಟ್, ಈ ಆನ್ಸರ್ ಕರೆಕ್ಟ್ ಆಗುತ್ತೆ. just ಬರ್ಕೊಳ್ಳಿ, this is what the correct answer. So vector quantity ಅಂದ್ರೆ ಏನು? Vector quantity is nothing but the quantity which has both magnitude and direction. Okay, ಅದಕ್ಕೆ ಏನಂತೀವಿ ನಾವು ವೆಕ್ಟರ್ ಕ್ವಾಂಟಿಟಿ ಅಂತೀವಿ. ಫಸ್ಟ್ ಆಪ್ಷನ್ಗೆ ಆನ್ಸರ್ ಯಾವುದು ಅಂದ್ರೆ ಸೊ ಆಪ್ಷನ್ ಡಿ ಆಗುತ್ತೆ. ಜಸ್ಟ್ ಬರ್ಕೊಳ್ಳಿ.
Okay, so next question ನೋಡಿ, which of the following is scalar? Okay, ಯಾವ ಸ್ಕೇಲರ್ ಕ್ವಾಂಟಿಟಿ ಅಂತ ಹೇಳ್ತಿದ್ರೆ ಇದರಲ್ಲಿ. Okay, so ಯಾವ ಸ್ಕೇಲರ್ ಕ್ವಾಂಟಿಟಿ ಅಂತಂದಾಗ ಸ್ಕೇಲರ್ ಕ್ವಾಂಟಿಟಿ is nothing but what? Scalar quantity is nothing but the quantity which has only magnitude, direction ಇರಬಾರ್ದು. Okay, so direction ಇರಬಾರ್ದು. So this is Newton. Newton ಅಂದ್ರೆ ಏನು? Newton is nothing but force. Force ಗೆ ನಮಗೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ, ಅದಕ್ಕೋಸ್ಕರ ಇದು ಸ್ಕೇಲರ್ ಕ್ವಾಂಟಿಟಿ ಆಗಲ್ಲ. ಸೊ ಇದು ನ್ಯೂಟನ್, ಇದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಫೈರಸ್. ನ್ಯೂಟನ್ ಇಸ್ ಎ ಯೂನಿಟ್ ಆಫ್ ಫೋರ್ಸ್ ಅನ್ನೋದು. ಸೊ ಫೋರ್ಸ್ ಇಸ್ ನಮಗೆ ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಇಲ್ಲಿನೂ ಫೋರ್ಸ್ ಇದೆ, ದಟ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ವರ್ಕ್ ಡನ್. ಓಕೆ, ಸೊ ವರ್ಕ್ ಡನ್ ಅದೇನು? ಸೊ ವರ್ಕ್ ಡನ್ ಅನ್ನೋದು ನಿಮ್ಗೆ ಗೊತ್ತಿದೆನಾ? ಓಕೆ, ವರ್ಕ್ ಡನ್ ಅನ್ನೋದು ಇಟ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ವರ್ಕ್ ಡನ್ ಅನ್ನೋದೇನು? ಸೊ ಇಟ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ವೆಲಾಸಿಟಿ ಅನ್ನೋದೇನು? ಸೊ ವೆಲಾಸಿಟಿ ಇಸ್ ಆಲ್ಸೋ ನಮಗೇನು? ವೆಲಾಸಿಟಿ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ವೈ? ಬಿಕಾಸ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದೇ ಡೈರೆಕ್ಷನ್ ಇರುತ್ತೆ. Okay, velocity is nothing but displacement divided by time. ಅದಕ್ಕೆ velocity is also vector quantity, but work done is not a vector quantity. That is why ನಿಮಗೆ ಆನ್ಸರ್ ಏನಾಗುತ್ತೆ? So that is work done is a scalar quantity. Or which of the following is a scalar ಅಂತ ಕೇಳಿದ್ರೆ, here ಇಲ್ಲಿ ನ್ಯೂಟನ್ ಅನ್ನೋದು ಫೋರ್ಸ್ ಆಗುತ್ತೆ, ಇಲ್ಲಿ ಫೋರ್ಸ್ ಇದೆ, ಫೋರ್ಸ್ ಅನ್ನೋದು ನಮಗೆ ವೆಕ್ಟರ್ ಕ್ವಾಂಟಿಟಿ, ನ್ಯೂಟನ್ ಅನ್ನೋದು ಫೋರ್ಸ್ ಆಗುತ್ತೆ, ಫೋರ್ಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಅದಕ್ಕೆ ವೆಲಾಸಿಟಿ ಅನ್ನೋದು ಏನೋ ವೆಕ್ಟರ್ ಕ್ವಾಂಟಿಟಿ, ಸ್ಕೇಲರ್ ಕ್ವಾಂಟಿಟಿ ಅನ್ನೋದು ವರ್ಕ್ ಡನ್ ಆಗುತ್ತೆ. So that is what the correct answer. Okay, just write down. Okay, so now we will go for next question. Next question ನೋಡಿ ಏನಿದೆ? Next question is A and B are two collinear vectors. Then which of the following is incorrect? Okay, so A ಮತ್ತೆ B collinear vector. Collinear vectors ಅಂದ್ರೆ ಏನು? First of all, okay, so collinear vectors ಅಂದ್ರೆ ನಾನು explain ಮಾಡ್ತೀನಿ ನೋಡಿ. Collinear vectors is nothing but if two vectors are parallel. Okay, so two vectors are parallel irrespective of their magnitude and direction. Okay, so ಯಾವ vectors parallel ಆಗ್ತವೆ, those vectors we called as collinear. ಅದ್ರ ಮ್ಯಾಗ್ನಿಟ್ಯೂಡ್ ಸೇಮ್ ಇರಲಿ ಬಿಡಲಿ ಸೆಕೆಂಡ್ರಿ. ಓಕೆ, ಅವು ಮತ್ತೆ ಡೈರೆಕ್ಷನ್ ಸೇಮ್ ಇರಲಿ ಬಿಡಲಿ ಸೆಕೆಂಡ್ರಿ, ಬಟ್ ಪ್ಯಾರಲಲ್ ಇರಬೇಕು. ಓಕೆ, ಸೊ ಪ್ಯಾರಲಲ್ ಇರೋ ವೆಕ್ಟರ್ಸ್ ನಾವೇನಂತೀವಿ? ಸೊ ಕೊಲಿನಿಯರ್ ವೆಕ್ಟರ್ಸ್ ಅಂತಾರೆ. ಕೊಲಿನಿಯರ್ ವೆಕ್ಟರ್ಸ್ ನಥಿಂಗ್ ಬಟ್ ಟೂ ವೆಕ್ಟರ್ಸ್ ಆರ್ ನಾವೇನ್ ಮಾಡಿದ್ರೆ ಟೂ ವೆಕ್ಟರ್ಸ್ ಯಾವಾಗ ಕೊಲಿನಿಯರ್ ಇರುತ್ತೆ, ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಲೆಟ್ ಅಸ್ ಕನ್ಸಿಡರ್ ಇದೊಂದು ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದೊಂದು ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ. ಸೊ ನೋಡಿ, ಸೊ ನಮಗೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ನೋಡಿ, ಮ್ಯಾಗ್ನಿಟ್ಯೂಡ್ ಇದ್ರದ್ದು ಕಮ್ಮಿ ಇದೆ, ಜಾಸ್ತಿ ಇದೆ, ಡೈರೆಕ್ಷನ್ ಚೇಂಜ್ ಇದೆ, ಬಟ್ ಈ ಎರಡು ವೆಕ್ಟರ್ಸ್ ಏನು? ಪ್ಯಾರಲಲ್. Okay, if ಎರಡು vectors ಏನಿದೆ parallel, then we can say that these two vectors are parallel, these two vectors are collinear vectors ಅಂತ ಹೇಳ್ಬೋದು. ಅದೇ ತರ ಒಂದು ಎಕ್ಸಾಂಪಲ್ ತೊಗೊಂಡು ನೋಡಿ. ಓಕೆ, ಇದ್ರದ್ದು ಸ್ಕೇಲರ್ ಕಾಂಪೊನೆಂಟ್ಸ್ ಏನಿರುತ್ತೆ? ಎರಡು ವೆಕ್ಟರ್ದು ಸ್ಕೇಲರ್, ಇಫ್ ಟೂ ವೆಕ್ಟರ್ಸ್ ಆರ್ ಕೊಲಿನಿಯರ್ ಅಂತಂದ್ರೆ ಅದ್ರ ಸ್ಕೇಲರ್ ಕಾಂಪೊನೆಂಟ್ಸ್ ಏನಿರ್ತಾವೆ? ನಮಗೆ ಪ್ರಪೋರ್ಷನಲ್ ಇರ್ತವೆ. ಸ್ಕೇಲರ್ ಕಾಂಪೊನೆಂಟ್ಸ್ ಏನಿರ್ತಾವೆ? ಪ್ರಪೋರ್ಷನಲ್. ಲೆಟ್ ಅಸ್ ಕನ್ಸಿಡರ್ ಒಂದು ವೆಕ್ಟರ್ ತೊಗೊಳ್ತೀನಿ, ದಟ್ ಈಸ್ ಆರ್. ಒನ್ ವೆಕ್ಟರ್ ಅಂತ ಒಂದು ವೆಕ್ಟರ್ ತೊಗೊಳ್ತೀನಿ, ದಟ್ ಈಸ್ a1 i cap, ಓಕೆ, ಪ್ಲಸ್ b1 j cap plus c1 k cap ಇದೆ ಅಂತ ಅನ್ಕೊಳ್ಳಿ. ಒನ್ ಮೋರ್ ವೆಕ್ಟರ್ ವಿಲ್ ಟೇಕ್ ಆಸ್ ದಟ್ ಈಸ್ r2 ವೆಕ್ಟರ್, ದಟ್ ಈಸ್ ಈಕ್ವಲ್ ಟು ನಮಗೆ ಏನಿದೆ? ದಟ್ ಈಸ್ a2 i cap b2 j cap plus c2 k cap. ಓಕೆ, ಇವು ಟೂ ವೆಕ್ಟರ್ಸ್ ಇದಾವೆ. ಈ ಟೂ ವೆಕ್ಟರ್ಸ್ ಕೊಲಿನಿಯರ್ ಅಂತ ಯಾವಾಗ ಹೇಳ್ತೀವಿ? ಇವ್ರು ನೋಡಿ, ಈ ಸ್ಕೇಲರ್ ಕಾಂಪೊನೆಂಟ್ಸ್ ಏನಾದ್ರು ಪ್ರಪೋರ್ಷನಲ್ ಇರಬೇಕು. ಸ್ಕೇಲರ್ ಕಾಂಪೊನೆಂಟ್ಸ್ ಏನ್ ಬರಬೇಕು? ಪ್ರಪೋರ್ಷನಲ್ ಇರಬೇಕು. ಸೊ ದಟ್ ಈಸ್ ಇದ್ರ ಸ್ಕೇಲರ್ ಸ್ಕೇಲರ್ ಕಾಂಪೊನೆಂಟ್ ಏನಿದೆ ಇಲ್ಲಿ? ದಟ್ ಈಸ್ a1 divided by ಇದರ ಸ್ಕೇಲರ್ ಕಾಂಪೊನೆಂಟ್ ಇದೆ, ದಟ್ ಈಸ್ a2 ಇದೆ, ದಟ್ ಈಸ್ ಈಕ್ವಲ್ ಇಲ್ಲಿ j cap ಸ್ಕೇಲರ್ ಕಾಂಪೊನೆಂಟ್ ಇದೆ b1 divided by b2. ಅದೇ ತರ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ c1 divided by c2. ಇದು ಸಮಥಿಂಗ್ ಏನೋ ಲ್ಯಾಂಬ್ಡಾ ವ್ಯಾಲ್ಯೂಗೆ ಈಕ್ವಲ್ ಇರಬೇಕು. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಮಾತ್ರ ದೆನ್ ವಿ ಕ್ಯಾನ್ ಸೇ ದಟ್ ದೀಸ್ ಟೂ ವೆಕ್ಟರ್ಸ್ ಆರ್ ಕೊಲಿನಿಯರ್ ಅಂತ ಹೇಳ್ತೀವಿ. ಈ ಕಂಡೀಷನ್ ಸ್ಯಾಟಿಸ್ಫೈ, ಸ್ಕೇಲರ್ ಕಾಂಪೊನೆಂಟ್ಸ್ ರೇಷಿಯೋ ಏನಿರಬೇಕು? ನಮಗೆ ಸೇಮ್ ಇರಬೇಕು. ದೆನ್ ವಿ ಕ್ಯಾನ್ ಸೇ ದಟ್ ದಿ ಗಿವನ್ ವೆಕ್ಟರ್ಸ್ ಆರ್ ಕೊಲಿನಿಯರ್ ವೆಕ್ಟರ್ಸ್ ಅಂತ ಹೇಳ್ಬೋದು. ಓಕೆ, ಇದರ ಮೇಲೆ ನೀವು ಕ್ವಶನ್ ಕೇಳಿದಾರೆ. ಓಕೆ, ಇದರ ಮೇಲೆ ಏನು ಕ್ವಶನ್ ಕೇಳಿದಾರೆ ನೋಡಿ. ಓಕೆ, ಸೊ ದಟ್ ಈಸ್ ಲ್ಯಾಂಬ್ಡಾ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್. ಪ್ರಪೋರ್ಷನಲ್ ಇರ್ತವೆ. ಓಕೆ, ಇಲ್ಲಿ ನೋಡಿ ಪ್ರಪೋರ್ಷನಲ್ ಇರ್ತವೆ. ಇಲ್ಲಿ ನೋಡಿ ಪ್ರಪೋರ್ಷನಲ್ ನಮಗೆ ಇಲ್ಲಿ ಹೇಳಿದೆ ನಾನು ಪ್ರಪೋರ್ಷನಲ್. ಇಫ್ ಟೂ ವೆಕ್ಟರ್ಸ್ ಆರ್ ಕೊಲಿನಿಯರ್, ದೇರ್ ಸ್ಕೇಲರ್ ಕಾಂಪೊನೆಂಟ್ಸ್ ಏನಿರ್ಬೋದು, ದೇರ್ ಕರೆಸ್ಪಾಂಡಿಂಗ್ ಸ್ಕೇಲರ್ ಕಾಂಪೊನೆಂಟ್ಸ್ ನಮಗೆ ಪ್ರಪೋರ್ಷನಲ್ ಇರ್ತವೆ. ಅದಕ್ಕೋಸ್ಕರ ಸೊ ವಿಚ್ ಮೀನ್ಸ್ ನಮ್ಗೆ ಇದೇನಾಗುತ್ತೆ? ಅದೊಂದು ಪ್ರಪೋರ್ಷನಲ್ ಆಗುತ್ತೆ. ಇದು ಕರೆಕ್ಟ್ ಆಗುತ್ತೆ, ಫಸ್ಟ್ ಆಪ್ಷನ್. ಅದೇ ತರ ಇದು ಲ್ಯಾಂಬ್ಡಾ ಅಂತಂದ್ರೆ ಲ್ಯಾಂಬ್ಡಾ ವಿಲ್ ಬಿ ಎನಿ ಕ್ವಾಂಟಿಟಿ ಅಂತ ಹೇಳಿದಾರೆ ಸ್ಕೇಲ್ ಲ್ಯಾಂಬ್ಡಾ. ಅದು ಇದು ಪ್ಲಸ್ ಆರ್ ಮೈನಸ್ 1 ಇರ್ಬೋದಲ್ಲ ಲ್ಯಾಂಬ್ಡಾ. ಇದನ್ನು ಕರೆಕ್ಟ್ ಆಗುತ್ತೆ, ಇದನ್ನು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಅದೇ ತರ ನೋಡಿ, ದ ಡೈರೆಕ್ಷನ್ ಆಫ್ ಎ ಅಂಡ್ ಬಿ ಆರ್ ಪ್ರಪೋರ್ಷನ್. ಓಕೆ, ಡೈರೆಕ್ಷನ್ ರೇಷಿಯೋಸ್. ಓಕೆ, ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಅಂಡ್ ಬಿ. ಡೈರೆಕ್ಷನ್ ರೇಷಿಯೋಸ್ ಅಂತ ಮುಂದೆ ಹೇಳ್ತೀನಿ ನಾನು ಏನು ಬಂದ್ರೆ.
Direction ratios is nothing but ಇದೆ ನಮಗೆ. Okay, so these are the direction ratios A1, B1, C1, A2, B2, C2. ಇವೆ ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ. ಸೊ ಡೈರೆಕ್ಷನ್ ರೇಷಿಯೋಸ್ ಆರ್ ಏನ್ ಹೇಳ್ತಿದ್ರೆ ಪ್ರಪೋರ್ಷನಲ್ ಅಂತ ಹೇಳಿದ್ರೆ ಡೈರೆಕ್ಷನ್ ರೇಷಿಯೋಸ್ ಆರ್ ಪ್ರಪೋರ್ಷನಲ್ ಹೇಳ್ತಿದ್ರೆ ಅಂದ್ರೆ ಸೊ ನಮಗೆ ಅವೆಲ್ಲ ಪ್ರಪೋರ್ಷನಲ್ ಅಂದ್ರೆ ಪ್ರಪೋರ್ಷನಲ್ ಇದೆ. ಓಕೆ, ಸೊ ಫಸ್ಟ್ ಥರ್ಡ್ ಆಪ್ಷನ್ ಸಿ ನು ಕರೆಕ್ಟ್ ಆಗಿದೆ. ಸೊ ವಿಚ್ ಆಪ್ಷನ್ ಇಸ್ ಇನ್ಕರೆಕ್ಟ್ ಅಂತ ಹೇಳಿದ್ರೆ ವಿಚ್ ಆಪ್ಷನ್ ಇಸ್ ಇನ್ಕರೆಕ್ಟ್? ಬೋತ್ ವೆಕ್ಟರ್ಸ್ ಎ ಅಂಡ್ ಬಿ ಹ್ಯಾವ್ ಸೇಮ್ ಡೈರೆಕ್ಷನ್, ಓಕೆ, ಬಟ್ ಡಿಫರೆಂಟ್ ಮ್ಯಾಗ್ನಿಟ್ಯೂಡ್ಸ್. ಅವ್ರು ಏನ್ ಹೇಳ್ತಿದ್ದಾರೆ? ಓಕೆ, ಇಲ್ಲಿ ನಾನು ಏನ್ ಹೇಳಿದೆ, ಇಲ್ಲಿ ಏನ್ ಹೇಳಿದೆ ಅಂದ್ರೆ ಕೊಲಿನಿಯರ್ ವೆಕ್ಟರ್ಸ್ ಅಂದ್ರೆ ಏನು? ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್ ಇರ್ರೆಸ್ಪೆಕ್ಟಿವ್ ಮ್ಯಾಗ್ನಿಟ್ಯೂಡ್ ಆರ್ ಏನಾರ ಇರಲಿ, ಡೈರೆಕ್ಷನ್ ಆರ್ ಏನಿರಲಿ, ಬಟ್ ವೆಕ್ಟರ್ಸ್ ಪ್ಯಾರಲಲ್ ಇದ್ದಾಗ ಮಾತ್ರ ದೆನ್ ಯು ಕ್ಯಾನ್ ಸೇ ದಟ್ ದೋಸ್ ಟೂ ವೆಕ್ಟರ್ಸ್ ಆರ್ ನಮ್ ಕೊಲಿನಿಯರ್ ವೆಕ್ಟರ್ಸ್. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ? ಟೂ ವೆಕ್ಟರ್ಸ್ ನಮ್ ಕೊಲಿನಿಯರ್ ಆಗ್ಬೇಕಂದ್ರೆ ಸೇಮ್ ಡೈರೆಕ್ಷನ್ ಇರಲೇಬೇಕು. ಸೇಮ್ ಡೈರೆಕ್ಷನ್ ಇರ್ಬೇಕಾ? ಬೇಕಾಗಿಲ್ಲ, ನಮ್ಗೆ ಬೇಕಾಗಿಲ್ಲ. ಓಕೆ, ಅದೇ ತರ ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ಸ್ ಇರ್ಬೇಕಂತ ಹೇಳಿ. ಡಿಫ್ರೆಂಟ್ ಸೇಮ್ ಇರ್ಬೋದು, ಡಿಫ್ರೆಂಟ್ ಆಗಿರ್ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಹೇಳಿ. ವಿಚ್ ಮೀನ್ಸ್ ಸೇಮ್ ಡೈರೆಕ್ಷನ್ ಇರ್ಬೇಕಂತ ಏನು ರೂಲ್ಸ್ ಇಲ್ಲ. ಅದಕ್ಕೋಸ್ಕರ ಸೊ ನಮ್ಗೆ ಟೂ ವೆಕ್ಟರ್ಸ್ ಕೊಲಿನಿಯರ್ ಆಗ್ಬೇಕಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್. ಬಟ್ ಇಲ್ಲಿ ಏನ್ ಕೊಟ್ಟಿದ್ರೆ ಸೇಮ್ ಡೈರೆಕ್ಷನ್ ಕೊಟ್ಟಿದ್ರೆ ಅದಕ್ಕೋಸ್ಕರ ಇದು ರಾಂಗ್ ಆಗುತ್ತೆ. ಸೊ ಇದು ರಾಂಗ್ ಆಗುತ್ತೆ ಇದರಲ್ಲಿ. ದಟ್ ಈಸ್ ವೈ ಸೊ ದಿಸ್ ಇನ್ಕರೆಕ್ಟ್ ಅಂತ ಹೇಳಿ. ಇನ್ಕರೆಕ್ಟ್ ಅಂದ್ರೆ ಇದು ದಿಸ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ, ಆಪ್ಷನ್ ಡಿ ಏನಾಗುತ್ತೆ ನಮಗೆ ರೈಟ್ ಆನ್ಸರ್ ಆಗುತ್ತೆ. ವೈ? ಬಿಕಾಸ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್, ದಿಸ್ ಈಸ್ ಇನ್ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, question number 4 ನೋಡಿ. Question number 4, the value of x, y and z so that vectors a that is equal to and vector b that is equal to something ಏನೋ ಕೊಟ್ಟಿದ್ದಾರೆ. So these two vectors are equal ಅಂತ ಹೇಳಿ. ಓಕೆ, ಸೊ ಇಲ್ಲಿ ಸೊ ಟೂ ವೆಕ್ಟರ್ಸ್ ಕೊಟ್ಟಿದ್ದಾರೆ. ಓಕೆ, ಟೂ ವೆಕ್ಟರ್ಸ್ ಈಕ್ವಲ್ ಇದಾವೆ. ಅದ್ರದ್ದು ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದ್ರೆ ಏನೇನು ವೆಕ್ಟರ್ಸ್ ಯಾವ್ಯಾವ ವೆಕ್ಟರ್ ಈಕ್ವಲ್ ಇದೆ ನೋಡಿ. ದಟ್ ಈಸ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಬಿ ವೆಕ್ಟರ್ ಅಂತ ಕೊಟ್ಟಿದೆ. ಎ ವೆಕ್ಟರ್ ಏನಿದೆ ಬರ್ಕೊಳ್ಳಿ ಫಸ್ಟ್. ದಟ್ ಈಸ್ ಎಕ್ಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಪ್ಲಸ್ 3k ಕ್ಯಾಪ್. ಸಾರಿ, ದಟ್ ಈಸ್ ಝೆಡ್. ಅದು ಓಕೆ, ಝೆಡ್ ಅದು 3 ಅಲ್ಲ, zk cap that is equal to 2i cap plus yj cap plus yj cap ಮಸ್ಟ್ ಏನಿದೆ ಪ್ಲಸ್ k cap. ಓಕೆ, ಪ್ಲಸ್ ಇಲ್ಲಿ ನೋಡಿ, ಇಫ್ ಟೂ ವೆಕ್ಟರ್ಸ್ ಆರ್ ಈಕ್ವಲ್ ಅಂತಂದಾಗ ಟೂ ವೆಕ್ಟರ್ಸ್ ಆರ್ ಈಕ್ವಲ್ ಅಂದ್ರೆ ಅದರದ ಸ್ಕೇಲರ್ ಕಾಂಪೊನೆಂಟ್ಸ್ ಏನಿರ್ತದೆ, ಕರೆಸ್ಪಾಂಡಿಂಗ್ ಸ್ಕೇಲರ್ ಕಾಂಪೊನೆಂಟ್ಸ್ ಈಕ್ವಲ್ ಇರ್ತದೆ. ಈಗ ನೋಡಿ, ಇಲ್ಲ ಐ ಕ್ಯಾಪ್ ಆಯ್ತಾ, ಇಲ್ಲಿ ಐ ಕ್ಯಾಪ್, ಇದ್ರದ್ದು ಸ್ಕೇಲರ್ ಕಾಂಪೊನೆಂಟ್ ಐ ಕ್ಯಾಪ್ ಸ್ಕೇಲರ್ ಕಾಂಪೊನೆಂಟ್ ಏನಿದೆ, ಇಲ್ಲಿ 2 ಇದೆ. ಇಲ್ಲಿ ಐ ಕ್ಯಾಪ್ ಸ್ಕೇಲರ್ ಕಾಂಪೊನೆಂಟ್ಸ್ ಇದೆ, ಇಲ್ಲಿ x ಇದೆ. ಸೊ ವಿಚ್ ಮೀನ್ಸ್ ಇಲ್ಲಿ x ದಟ್ ಈಸ್ ಈಕ್ವಲ್ ಟು 2. ಈ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇರುತ್ತೆ. ಓಕೆ, ಈ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇರುತ್ತೆ, ಈ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇರುತ್ತೆ. ಓಕೆ, ನಾವು ಇಲ್ಲಿ ನೋಡಿ ಇದು ವ್ಯಾಲ್ಯೂ ಇದಕ್ಕೆ, ಇಲ್ಲಿ ಕೋಎಫಿಷಿಯಂಟ್ ಎಷ್ಟಿದೆ ನಮಗೆ 2 ಇದೆ. ವಿಚ್ ಮೀನ್ಸ್ x ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 2 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ y ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಇಲ್ಲಿ y ವ್ಯಾಲ್ಯೂ ಎಷ್ಟಿದೆ, j ಕ್ಯಾಪ್ ಕೋಎಫಿಷಿಯಂಟ್ ಇಲ್ಲಿ y ಇದೆ. ಇಲ್ಲದ ತರ j ಕ್ಯಾಪ್ ಕೋಎಫಿಷಿಯಂಟ್ ಇಲ್ಲಿ ಏನಿದೆ ದಟ್ ಈಸ್ 2 ಆಗುತ್ತೆ. ದಟ್ ಈಸ್ ನಮಗೆ y ಇಲ್ಲಿ ಏನು ಬರುತ್ತೆ y ದಟ್ ಈಸ್ ಆಲ್ಸೋ ಈಕ್ವಲ್ ಟು 2. ಇಲ್ಲಿ k ಕ್ಯಾಪ್ ಕೋಎಫಿಷಿಯಂಟ್ ಏನಿದೆ ನಮಗೆ z ಇದೆ. ಇಲ್ಲಿ k ಕ್ಯಾಪ್ ಕೋಎಫಿಷಿಯಂಟ್ ಏನಿದೆ 1 ಇದೆ. ದಟ್ ಈಸ್ ವೈ z ವಿ ಕ್ಯಾನ್ ರೈಟ್ as z ದಟ್ ಈಸ್ ಈಕ್ವಲ್ ಟು 1. ಓಕೆ, ಸೊ ದಟ್ ಈಸ್ x ಅಂಡ್ y ಅಂಡ್ z ದಟ್ ಈಸ್ ಈಕ್ವಲ್ ಟು ಏನು ಬಂದೆ 2, 2, 1 ಬರುತ್ತೆ. 2, 2, 1. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಫ್ ಟೂ ವೆಕ್ಟರ್ಸ್ ಆರ್ ನಮ್ಗೆ ಈಕ್ವಲ್ ಅಂತ ಕೇಳಿದಾಗ ಅವ್ರ ಕರೆಸ್ಪಾಂಡಿಂಗ್ ಸ್ಕೇಲರ್ ಕಾಂಪೊನೆಂಟ್ಸ್ ಏನಿರ್ತವೆ ನಮಗೆ ಈಕ್ವಲ್ ಇರ್ತವೆ. ಓಕೆ, ಸೊ ಇಷ್ಟೇ ನಮ್ಗೆ ಇಷ್ಟು ಬರೆದ್ರೆ ನಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಇಷ್ಟು ಬರ್ಕೊಳ್ಳಿ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, so in a triangle ABC, in vector addition which of the following is not true? ಯಾವುದು ತಪ್ಪು ಅಂತ ಹೇಳ್ತಿದ್ದಾರೆ ಇದರಲ್ಲಿ. ಓಕೆ, there is a triangle ABC ಅಂತ ಒಂದು ಟ್ರಯಾಂಗಲ್ ಇದೆ ಅಂತ ಲೆಟ್ ಅಸ್ ಕನ್ಸಿಡರ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ದಿಸ್ ಇಸ್ A B C ಇದೆ ಅಂತ ಅನ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ವೆಕ್ಟರ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಹಿಂಗ್ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಹಿಂಗ್ ಹೋಗ್ತಿದೆ, ಮತ್ತೆ ಇಲ್ಲಿಂದ ಏನಾಗುತ್ತೆ AC ವೆಕ್ಟರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ AC. ಈ ತರ ಬರುತ್ತೆ ನಮ್ಗೆ ವೆಕ್ಟರ್ ಏನ್ ಬರುತ್ತೆ ಈ ತರ ಹೋಗಿ. ಸೊ ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ದಿಸ್ ಇಸ್ AB, ದಿಸ್ ಇಸ್ BC, ಈ ತರ ಬರುತ್ತೆ. ನಾವು ಸೊ ಐ ಹ್ಯಾವ್ ಟು ಫೈಂಡ್ ವೆಕ್ಟರ್ ಎಡಿಷನ್. ನಾನು ಹೇಳಿದ್ದೀನಿ 2 ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ, ಎಲ್ಲ ಸಾಲ್ವ್ ಮಾಡಿದ್ದೀನಿ. ಬೇಕಾದ್ರೆ ಅಲ್ಲಿ ಹೋಗಿ ಇನ್ನೊಂದ್ಸಲ ನೋಡ್ಕೊಳ್ಳಿ. ಬಟ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದ್ಸಲ. ಇನ್ನು ನೋಡಿ, ಸೇಮ್ ಡೈರೆಕ್ಷನ್ ಇರೋ ವೆಕ್ಟರ್ಸ್ ಆಡ್ ಮಾಡ್ಬೇಕು. ಓಕೆ, ಸೇಮ್ ಡೈರೆಕ್ಷನ್ ಇರೋ ವೆಕ್ಟರ್ಸ್ ಏನ್ ಮಾಡಬೇಕು, ಆಡ್ ಮಾಡಬೇಕು. ಸೊ ದಟ್ ಈಸ್ ಇಲ್ಲಿ ನೋಡಿ, ಇದು AB ಅನ್ನೋದು ಒಂದು ವೆಕ್ಟರ್, AB ವೆಕ್ಟರ್ ಪ್ಲಸ್ ಇದ್ರ ಸೇಮ್ ಡೈರೆಕ್ಷನ್ ಅಂದ್ರೆ ಇದಕ್ಕೆ ಇದನ್ನ. ಓಕೆ, ಇದು ಸೇಮ್ ಡೈರೆಕ್ಷನ್ AB ವೆಕ್ಟರ್, ಇನ್ನೊಂದು ಡೈರೆಕ್ಷನ್ ಈ BC ವೆಕ್ಟರ್ ಯಾವ ಡೈರೆಕ್ಷನ್ ಇದೆ, AB ವೆಕ್ಟರ್ ಡೈರೆಕ್ಷನ್, ದಟ್ ಈಸ್ ವೈ ಕ್ಯಾನ್ ರೈಟ್ BC.
ಓಕೆ ದಟ್ ಈಸ್ ಈಕ್ವಲ್ ಇದು ಇದಕ್ಕೆ ಈಕ್ವಲ್ ಇರುತ್ತೆ, ಇದಕ್ಕೆ ಅಪೋಸಿಟ್ ಬರೋ ವೆಕ್ಟರ್. ಇದು ಎ ಸಿ ಅನ್ನೋದು ಇದಕ್ಕೆ ಇವೆರಡಕ್ಕೆ ಅಪೋಸಿಟ್ ಬರ್ತದೆ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ಎ ಸಿ ವೆಕ್ಟರ್ ಆಗುತ್ತೆ, ಎ ಸಿ ವೆಕ್ಟರ್. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಸೊ ಇದನ್ನ ಈ ಕಡ್ತಾನೆ. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್. ಇದನ್ನು ಕಳಿದ್ರೆ ಏನಾಗುತ್ತೆ ಮೈನಸ್ ಎ ಸಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 0. ಇದು ಇರಬೇಕು. ಓಕೆ ಸೊ ಇದು ಇತ್ತೆ ನೋಡಿ, ಜಸ್ಟ್ ನೋಡಿ ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್, ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್ ಮೈನಸ್ ಎ ಸಿ ವೆಕ್ಟರ್ ಇದು ಇದೆ. ಓಕೆ ಇಲ್ಲಿ ಕರೆಕ್ಟ್ ಇದೆ, ಇದು ಕರೆಕ್ಟು. ಬಟ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಟ್ರೂ. ಇಲ್ಲಿ ಇದರಲ್ಲಿ ಇನ್ನೂ 2-3 ಕರೆಕ್ಟ್ ಇದಾವೆ. ಓಕೆ 2-3 ಕರೆಕ್ಟ್ ಇದಾವೆ. ನಾಟ್ ಟ್ರೂ ಅಂದ್ರೆ ಯಾವ್ದು ರಾಂಗ್ ಅಂತ ಕಂಡುಹಿಡಬೇಕು. ಯಾವ್ದು ರಾಂಗ್ ಅಂತ ಕಂಡುಹಿಡಬೇಕು ಸರ್ ಏನ್ ಮಾಡೋಣ, ಸಿ ಯು ಜಸ್ಟ್ ಸಿ ಹಿಯರ್ ಎ ಸಿ ವೆಕ್ಟರ್ ನಾನು ಏನ್ ಮಾಡಿ ಲೆಟ್ ಅಸ್ ಕನ್ಸಿಡರ್. ಓಕೆ ಇದು ಎ ಬಿ ವೆಕ್ಟರ್ ನಮಗೆ ಪಿ ಕ್ಯೂ ವೆಕ್ಟರ್ ಅಂತ ಇದೆ ಅಂತ ಅನ್ಕೊಳ್ಳಿ. ಓಕೆ ಪಿ ಕ್ಯೂ ವೆಕ್ಟರ್ ಯು ಕ್ಯಾನ್ ಆಲ್ಸೋ ರೈಟ್ ಆಸ್ ಕ್ಯೂ ಪಿ ವೆಕ್ಟರ್. ಪಿ ಕ್ಯೂ ವೆಕ್ಟರ್ ನಾ ಏನ್ ಮಾಡಿದ್ರೆ ಕ್ಯೂ ಪಿ ವೆಕ್ಟರ್ ಅಂತ ಬರಿಬಹುದು. ಬಟ್ ನಾವು ಡೈರೆಕ್ಷನ್ ಚೇಂಜ್ ಮಾಡಿದಾಗ ದಿಸ್ ಓಪನ್ಸ್ ವಿತ್ ದ ನೆಗೆಟಿವ್. ಓಕೆ ಸೊ ಪಿ ಕ್ಯೂ ವೆಕ್ಟರ್ ಕ್ಯಾನ್ ಆಸ್ ಕ್ಯೂ ಪಿ ವೆಕ್ಟರ್. ಅವಾಗ ಏನಾಗುತ್ತೆ ನಮಗೆ ನೆಗೆಟಿವ್ ಇಂದ ನೆಗೆಟಿವ್ ಇಂದ ಓಪನ್ ಆಗುತ್ತೆ ಇದು ವೆಕ್ಟರ್. ದಟ್ ಈಸ್ ಪಿ ಕ್ಯೂ ವೆಕ್ಟರ್ ಕ್ಯಾನ್ ಆಸ್ ಮೈನಸ್ ಕ್ಯೂ ಪಿ ವೆಕ್ಟರ್. ಅದಕ್ಕೋಸ್ಕರ ಅದೇ ತರ ಎ ಸಿ ವೆಕ್ಟರ್ ಕ್ಯಾನ್ ರೈಟ್ ಆಸ್ ಮೈನಸ್ ಸಿ ಎ ವೆಕ್ಟರ್. ಎ ಸಿ ವೆಕ್ಟರ್ ಕ್ಯಾನ್ ರೈಟ್ ಆಸ್ ಮೈನಸ್ ಸಿ ಎ ವೆಕ್ಟರ್. ನಮ್ಗೆ ಏನಾಗುತ್ತೆ ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್, ಬಿ ಸಿ ವೆಕ್ಟರ್ ಮೈನಸ್ ಆಫ್ ಎ ಸಿ ವೆಕ್ಟರ್ ಕ್ಯಾನ್ ರೈಟ್ ಆಸ್ ಮೈನಸ್ ಸಿ ಎ ವೆಕ್ಟರ್ is equal to 0. Okay, now you just see ಏನಾಗುತ್ತೆ that is AB vector plus BC vector. Okay, minus into minus ಮಾಡಿದ್ರೆ plus CA vector that is equal to 0. ಇದು ಐತೆ ನೋಡಿ AB vector plus BC vector plus CA vector. ಇದು ಐತೆ ನೋಡಿ AB vector plus BC vector plus CA. ಓಕೆ ಇದೇನೋ ಇದೆ, ಅದೇನೋ ಕರೆಕ್ಟ್ ಇದೆ. ಇನ್ನೊಂದು ಯಾವ್ದು ನೋಡಿ ಇದರಲ್ಲಿ, ಇನ್ನೊಂದು ಯಾವ್ದು ಕರೆಕ್ಟ್ ಆಗುತ್ತೆ ಜಸ್ಟ್ ಇವೆರಡರಲ್ಲಿ ಯಾವ್ದು ರಾಂಗ್ ಇದೆ ಅದು ಕಂಡುಹಿಡ್ಕೊಂಡು ಫಸ್ಟ್ ನೋಡಿ. AB vector BC vector ನಮ್ಗೆ ಏನು ಬರಬೇಕಿತ್ತು ಮೈನಸ್ ಎ ಸಿ ವೆಕ್ಟರ್ ಬರ್ಬೇಕಿತ್ತು. ಎ ಬಿ ವೆಕ್ಟರ್ ಬಿ ಸಿ ವೆಕ್ಟರ್ ಮೈನಸ್ ಎ ಸಿ ವೆಕ್ಟರ್ ಬರ್ಬೇಕಿತ್ತು, ಮೈನಸ್ ಎ ಸಿ ವೆಕ್ಟರ್ ಬರ್ಬೇಕಿತ್ತ. ಓಕೆ ಬಟ್ ಅಲ್ಲೇನಿದೆ ನಮಗೆ ಮೈನಸ್ ಸಿ ವೆಕ್ಟರ್ ವಿಚ್ ಮೀನ್ಸ್ ಇದು ತಪ್ಪಾಗಿದೆ ನಮ್ಗೆ. ಓಕೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್, ಇದು ತಪ್ಪು. ಇದು ಚೆಕ್ ಮಾಡೋಣ ಇದೆ. ಇಲ್ಲಿ ನೋಡಿ ಅವ್ರು ಇದನ್ನೇ ಏನ್ ಮಾಡಿದ್ದಾರೆ, ಇದನ್ನೇ ಅವ್ರು ಏನ್ ಬರ್ಕೊಂಡಿದ್ದಾರೆ ಅಂದ್ರೆ ನಮಗೆ ಬಿ ಸಿ ನ ಏನ್ ಮಾಡಿದ್ರೆ ಮೈನಸ್ ಸಿ ಬಿ ಅಂತ ಬರ್ಕೊಂಡಿದ್ದಾರೆ. ಸೊ ಬಿ ಸಿ ದಿಸ್ ಇಸ್ ಎ ಬಿ ವೆಕ್ಟರ್ ರೈಟ್ ಆಸ್ ಇಟ್ ಈಸ್ ಎ ಬಿ ವೆಕ್ಟರ್, ಬಿ ಸಿ ವೆಕ್ಟರ್ ರೈಟ್ ಆಸ್ ಮೈನಸ್ ಸಿ ಬಿ ವೆಕ್ಟರ್ ಪ್ಲಸ್ ಸಿ ಎ ವೆಕ್ಟರ್ ಹೆಂಗಿದೆ ಹೆಂಗೆ ಬರ್ಕೊಂಡಿದ್ದಾರೆ. It is equal to 0. ಅಂದ್ರೆ ಇದನ್ನು ಕರೆಕ್ಟ್ ಹೌದಾ? ಓಕೆ ಇದನ್ನು ಕರೆಕ್ಟ್ ಆಗುತ್ತೆ ವಿಚ್ ಮೀನ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಂತ ಕೇಳಿದ್ರೆ ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಇದು ತಪ್ಪಾಗುತ್ತೆ. ದಟ್ ಇಸ್ ಇಷ್ಟು ಬರದೆ ನಿಮ್ಗೆ 1 ಮಾರ್ಕ್ಸ್ ನೋಡಿ. ಸೊ ಈ ವೆಕ್ಟರ್ ಎಡಿಷನ್ ಗೊತ್ತಿರಬೇಕು ನಿಮ್ಗೆ. ಓಕೆ ಸೊ ನಾನು 2 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿಂದ ನೋಡ್ಕೊಳ್ಬೇಕಾದ್ರೆ. ಓಕೆ ಸೊ ನಮ್ಗೆ ಇಲ್ಲಿನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ಹಾಕೊಳ್ಳಿ. Okay, so now we will go for next question. Next question nodi enide. The vectors with initial point that is p of 2, 3, 0 and terminal point namge terminal point -1, -2, -4. Okay, so namge first of all how to find the position vector of given point. Okay, position vector ಹೆಂಗೆ ಹೇಳಿದೆ ಯಾವ್ದಾದ್ರು ಕೊಟ್ಟಿರೋ ಪಾಯಿಂಟ್ ಇಂದ position vector ಅಂತ. Let us consider ಇದು ಒಂದು 3D ಸ್ಪೇಸ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಪಾಯಿಂಟ್ ಇದೆ is x, y, z. x, y, z ಅನ್ನೋದು ಕೋಆರ್ಡಿನೇಟ್ ಪಾಯಿಂಟ್ ಕೊಟ್ಟಿದೆ. ಓಕೆ ಇದರದು ಪೊಸಿಷನ್ ವೆಕ್ಟರ್ ಹೆಂಗೆ ಕಂಡಿದೆ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಯು ನೇಮ್ ಇಟ್ ಆಸ್ p. ದಿಸ್ ಇಸ್ ಒರಿಜಿನ್, ದಿಸ್ ಇಸ್ OP ವೆಕ್ಟರ್. ನಮಗೆ ಏನು ಬರ್ತದೆ ದಟ್ ಈಸ್ OP ವೆಕ್ಟರ್ ದಟ್ ಈಸ್ ಈಕ್ವಲ್ ಟು OP ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಸೊ ದಿಸ್ ಇಸ್ xi cap yj cap plus zk cap. So this is what the position vector of point P. ಇದು ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ P. ಈಗ ಸೊ 2 ಪಾಯಿಂಟ್ ಕೊಡ, ಒಂದು ಪಾಯಿಂಟ್ ಇಲ್ಲ ಈಗ. ಓಕೆ ಸೊ 2 ಪಾಯಿಂಟ್ ಕೊಡ. ಲೆಟ್ ಅಸ್ ಕನ್ಸಿಡರ್ ಇದೇ 3D ಸ್ಪೇಸ್ ಅಲ್ಲಿ ಇಲ್ಲೊಂದು ಪಾಯಿಂಟ್ ಕೊಡ ಅಂತ ಅನ್ಕೊಳ್ಳಿ. ಇದು ಇನಿಷಿಯಲ್ ಪಾಯಿಂಟ್ ಅಂದ್ರೆ ಇದು ಫೈನಲ್ ಪಾಯಿಂಟ್ ಅಂತ ಅನ್ಕೊಳ್ಳಿ. ಓಕೆ ಈ ಪಾಯಿಂಟ್ ಕೊಡ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ A ಪಾಯಿಂಟ್, ದಿಸ್ ಇಸ್ B ಪಾಯಿಂಟ್ ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ ದಟ್ ಈಸ್ x1, y1, z1 ಇದೆ ಅಂತ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ x2, y2, z2. ಓಕೆ x1, y1, z1 ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ x2, y2, z2 ಇದೆ ಅಂತ ಅನ್ಕೊಳ್ಳಿ. Okay, so now I have to find AB vector. Okay, I have to find AB vector. ಈ AB vector ಕಂಡುಹಿಡಿ. AB vector ನಮಗೆ ಏನು ಬರುತ್ತೆ, AB vector that is equal to ನಮಗೆ ಏನು ಬರುತ್ತೆ ಅಂದ್ರೆ that is x2 minus x1 cap, x2 minus x1 cap plus y2 minus y1 cap, y2 minus y1 cap, j cap, sorry y2 j cap plus z2 minus z1 k cap. Okay, so this is what the ನಮಗೆ AB vector ಬರುತ್ತೆ. Okay,
ಸೊ ಎ ಬಿ ವೆಕ್ಟರ್ ಇದು ಇನಿಷಿಯಲ್ ಪಾಯಿಂಟ್ ಕೊಟ್ಟಿದ್ರೆ ಇದು ಟರ್ಮಿನಲ್ ಕೊಟ್ಟಿದ್ರೆ ದಟ್ ಈಸ್ ಎ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು x2 minus x1 y2 minus y1 z2 minus z1 k ಕ್ಯಾಪ್ ಇದು ಬರ್ತೀವಿ. ಸೊ ಇಷ್ಟು ಗೊತ್ತಿರಬೇಕು ನಿಮ್ಗೆ. ಓಕೆ, ಅದೇ ತರ ನಿಮ್ಮ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಸೊ ದೀಸ್ ಆರ್ ನಥಿಂಗ್ ಬಟ್ ಇಲ್ಲಿ x y z ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಅಂತಾರೆ. ಎಕ್ಸ್ ವೈ ಝೆಡ್ ಏನಂದ್ರೆ ಏನಂತ ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ ಇದನ್ನ ಎ ಬಿ ವೆಕ್ಟರ್ ಕಂಡುಹಿಡಬೇಕಂದ್ರೆ ಏನು ಮತ್ತೆ x2 minus x1 i ಕ್ಯಾಪ್ ಪ್ಲಸ್ y2 minus y1 j ಕ್ಯಾಪ್ ಪ್ಲಸ್ z2 minus z1 k ಕ್ಯಾಪ್. ಓಕೆ, ಅದೇ ತರ ಇಲ್ಲಿ ನೋಡಿ ಕ್ವಶನ್ ಏನಿದೆ ನಮಗೆ ಈ ತರ ಕೊಟ್ಟಿದ್ದಾರೆ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಇನಿಷಿಯಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನಿಷಿಯಲ್ ಪಾಯಿಂಟ್ ದಟ್ ಈಸ್ ಏನ್ ಕೊಟ್ಟಿದ್ದಾರೆ ದಟ್ ಈಸ್ p ಆಫ್ 2, 3, 0. ಓಕೆ, ಟರ್ಮಿನಲ್ ಪಾಯಿಂಟ್ ಕೊಟ್ಟಿದ್ದಾರೆ ನಮ್ಗೆ ಏನ್ ಕೊಟ್ಟಿದ್ದಾರೆ ದಟ್ ಈಸ್ q ಆಫ್ -1, -1, -2, -1, ಏನು ಕೊಟ್ಟಿದ್ದಾರೆ ದಟ್ ಈಸ್ -4 ಕೊಟ್ಟಿದ್ದಾರೆ. -4 ನೋ. ಸೊ ಎಷ್ಟಿದೆ ಇಷ್ಟು ಕೊಟ್ಟಿದ್ದಾರೆ. ಸೊ ಐ ಹ್ಯಾವ್ ಟು ಫೈಂಡ್ ದಿಸ್ ಪಿ ಕ್ಯೂ ವೆಕ್ಟರ್. ಓಕೆ, ಈ ಪಿ ಕ್ಯೂ ವೆಕ್ಟರ್ ಕಂಡುಹಿಡಬೇಕಂದ್ರೆ ಸೊ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ಪಿ ಕ್ಯೂ ವೆಕ್ಟರ್ ಕಂಡುಹಿಡಿದ್ರೆ ಇಟ್ ಈಸ್ ಪಿ ಕ್ಯೂ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು x2 minus x1. x2 ಪ್ಲಸ್ ಅಲ್ಲಿ ಏನಿದೆ ನೋಡಿ, x2 ಪ್ಲಸ್ ಅಲ್ಲಿ -1 ಇದೆನಾ. ಓಕೆ, ದಟ್ ಈಸ್ -1 ಸೊ -2 -1 -2 i ಕ್ಯಾಪ್. ಓಕೆ, ಅದೇ ತರ y2 minus y2 ಪ್ಲಸ್ ಅಲ್ಲಿ ಏನಿದೆ ನಮಗೆ y2 ಪ್ಲಸ್ ಅಲ್ಲಿ -2 y1 ಪ್ಲಸ್ ಅಲ್ಲಿ ಇದೆ ನಮಗೆ -3 ಇದೆ -3/2 -3 j ಕ್ಯಾಪ್. ಓಕೆ, ಇಷ್ಟ ಆಯ್ತಾ. ಅದೇ ತರ z2 ಪ್ಲಸ್ ಅಲ್ಲಿ ಇದೆ z2 ಪ್ಲಸ್ ಅಲ್ಲಿ -4 ಇದೆ, ಯು ರೈಟ್ ಇಟ್ -4 ಮೈನಸ್ ಆಫ್ z1 ಪ್ಲಸ್ ಅಲ್ಲಿ ಇದೆ 0 ಇದೆ, ಯು ರೈಟ್ ಇಟ್ 0 k ಕ್ಯಾಪ್. ಓಕೆ, ಇಷ್ಟು ಇದೆ ನೋಡಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಇದನ್ನೇ ಈ ಕಡೆ ತಗೊಂಡ್ಬಿಡ್ತೀನಿ. ಓಕೆ, ಇಷ್ಟು ಸಾಲ್ವ್ ಮಾಡಿ. ಇದನ್ನು ಸಾಲ್ವ್ ಮಾಡಿದ್ರೆ ಏನಿರುತ್ತೆ ನಮಗೆ ದಟ್ ಈಸ್ ಪಿ ಕ್ಯೂ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಸೊ -1 -2 ಮಾಡಿದ್ರೆ ಎಷ್ಟಾಗುತ್ತೆ -3 i ಕ್ಯಾಪ್. ಓಕೆ, ಅದೇ ತರ -2 -3 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ -5 j ಕ್ಯಾಪ್. ಅದೇ ತರ ಸೊ -4 -0 ಮಾಡಿದಾಗ ಎಷ್ಟಾಗುತ್ತೆ ನಮಗೆ -4 k ಕ್ಯಾಪ್. ಸೊ ದಿಸ್ ಇಸ್ ವಾಟ್ ದಿ ಪೊಸಿಷನ್ ವೆಕ್ಟರ್ ಆಫ್ ಅಥವಾ ದಿಸ್ ಇಸ್ ವಾಟ್ ದಿ ವೆಕ್ಟರ್ ಫಾರ್ಮ್ಡ್ ಬೈ ದಿ 2 ಪಾಯಿಂಟ್ಸ್ p and q. ದಿಸ್ ಇಸ್ p q ವೆಕ್ಟರ್ ದಟ್ ಈಸ್ ಈಕ್ವಲ್ ಟು -3 ಇಲ್ಲಿ ನೋಡಿ -3 i ಕ್ಯಾಪ್ -5 j ಕ್ಯಾಪ್ -4 ಕ್ಯಾಪ್. ಎಷ್ಟು ಸಾಲ್ವ್ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ ನೋಡಿ, ಜಸ್ಟ್ ಬರ್ಕೊಳ್ಳಿ. ಅದೇ ತರ ಎಕ್ಸಾಕ್ಟ್ಲಿ ಸೇಮ್ ಇಲ್ಲಿ ಕ್ವಶನ್ ಇದೆ, ನೀವು ಸಾಲ್ವ್ ಮಾಡಿ, ನೀವು ಟ್ರೈ ಮಾಡಿ, ನಾನು ಮಾಡ್ತೀನಿ, ನೀವು ಸಾಲ್ವ್ ಮಾಡಿ ಈ ಕ್ವಶನ್ಸ್. ಬಟ್ ಅವ್ರೇನ್ ಕೊಟ್ಟಿದ್ರು ವೆಕ್ಟರ್ ಕೇಳಿಲ್ಲ ಈ ಸಲ. ಓಕೆ, ವೆಕ್ಟರ್ ಕೇಳಿಲ್ಲ, ಏನ್ ಕೇಳಿದಾರೆ ಅಂದ್ರೆ ಡೈರೆಕ್ಷನ್ ರೇಷಿಯೋಸ್. ಇಲ್ಲಿ ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಇವು ಸ್ಕೇಲರ್ ಕಾಂಪೊನೆಂಟ್ಸ್ ಅಂತಲ್ಲ, ದಟ್ ಈಸ್ ವಾಟ್ ದ ಡೈರೆಕ್ಷನ್ ರೇಷಿಯೋಸ್ ಅಂತ ಅರ್ಥ. ಓಕೆ, ಸೊ ಇದ್ರದ್ದು ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳಿದ್ರೆ -3, -5, -4 ಅಂತ ಹೇಳ್ಬೋದು. ಅದೇ ತರ ಇಲ್ಲಿ ಏನ್ ಮಾಡೋಣ, ಫಸ್ಟ್ ವೆಕ್ಟರ್ ಕಂಡು ಹಿಡ್ಕೊಂಡು ವೆಕ್ಟರ್ ಫಾರ್ಮ್ಡ್ ಬೈ ದ ಪಾಯಿಂಟ್ ಎ ಅಂಡ್ ಬಿ, ಕಂಡು ಹಿಡ್ಕೊಂಡು ಆಮೇಲೆ ಏನ್ ಮಾಡಿದ್ರೆ ಅದ್ರದ್ದು ನಮ್ಮ ಸ್ಕೇಲರ್ ಕಾಂಪೊನೆಂಟ್ಸ್ ಆಫ್ i j k ಕ್ಯಾಪ್ ಏನ್ ಬರ್ತವೆ ಅದಕ್ಕೆ ಬರ್ದ್ಬಿಡೋಣ. ದಟ್ ಈಸ್ ವಾಟ್ ದಿ ಡೈರೆಕ್ಷನ್ ರೇಷಿಯೋಸ್. ಓಕೆ, ಫಸ್ಟ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, 2 ಪಾಯಿಂಟ್ ಕೊಟ್ಟಿದ್ದಾರೆ. ದಟ್ ಈಸ್ 1 ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು a ಪಾಯಿಂಟ್ ದೇ ಹ್ಯಾವ್ ಗಿವನ್ ಆಸ್ 1, 2, 3 ಕೊಟ್ಟಿದ್ದಾರೆ. ಅಂಡ್ b ಪಾಯಿಂಟ್ ದೇ ಹ್ಯಾವ್ ಗಿವನ್, b ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡಿ, b ಪಾಯಿಂಟ್ ದಟ್ ಈಸ್ 1, -2, 1, -2, 1 ಕೊಟ್ಟಿದ್ದಾರೆ. ಓಕೆ, ಇಷ್ಟು ಕೊಟ್ಟಿದ್ದಾರೆ. ಓಕೆ, ನಾವು ವಿ ಹ್ಯಾವ್ ಟು ಫೈಂಡ್ ದಿಸ್ ab ವೆಕ್ಟರ್. ಓಕೆ, ab ವೆಕ್ಟರ್ ಏನು ಬರ್ತದೆ ದಟ್ ಈಸ್ ab ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಸೊ x2 minus x1, x2 ಪ್ಲಸ್ ಅಲ್ಲಿ ಏನಿದೆ ದಟ್ ಈಸ್ 1 ಇದೆ, 1 -1 i ಕ್ಯಾಪ್, 1 i ಕ್ಯಾಪ್ ಪ್ಲಸ್ ನಮಗೆ ಸೊ y2 ಪ್ಲಸ್ ಅಲ್ಲಿ ಏನಿದೆ, y2 ಪ್ಲಸ್ -2 ಇದೆ, ಯು ರೈಟ್ ಇಟ್ -2 j ಕ್ಯಾಪ್. ಓಕೆ, ಪ್ಲಸ್ ಸೊ z2 ಪ್ಲಸ್ ಅಲ್ಲಿ ಇದೆ ದಟ್ ಈಸ್ 1 ಇದೆ, 1 ಬರ್ಕೊಳ್ಳಿ, ದಟ್ ಈಸ್ 1 -3 z1 ಪ್ಲಸ್ 3 ಇದೆ, ದಟ್ ಈಸ್ k ಕ್ಯಾಪ್. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 1 - 1 ಅಂದ್ರೆ ಏನಾಗುತ್ತೆ 0 ಆಗುತ್ತೆ, 0 i ಕ್ಯಾಪ್ ಆಗುತ್ತೆ, 0 i ಕ್ಯಾಪ್ ಬರ್ಕೊಳ್ಳಿ, ಪ್ಲಸ್ 2 - 2 ಅಂದ್ರೆ ಎಷ್ಟಾಗುತ್ತೆ ದಟ್ ಈಸ್ -4. ಸೊ -4 j ಕ್ಯಾಪ್ ಬರ್ಕೊಳ್ಳಿ, ದಟ್ ಈಸ್ -4 j ಕ್ಯಾಪ್ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ 1 - 3 ಅಂದ್ರೆ ಎಷ್ಟಾಗುತ್ತೆ, 1 - 3 ಇಸ್ ನಥಿಂಗ್ ಬಟ್ -2 k ಕ್ಯಾಪ್. ಸೊ ನಾವು ಹಿಯರ್ ಎ ಬಿ ವೆಕ್ಟರ್ ಇಷ್ಟು ಬಂತು. ಓಕೆ, ಎ ಬಿ ವೆಕ್ಟರ್ ಇಷ್ಟು ಬಂತು. ಇದು ಡೈರೆಕ್ಷನ್ ರೇಷಿಯೋ. ಅವ್ರು ಡೈರೆಕ್ಟ್ ಆಗಿ ಎ ಬಿ ವೆಕ್ಟರ್ ಕೇಳಿಲ್ಲ, ಡೈರೆಕ್ಷನ್ ರೇಷಿಯೋಸ್ ನಥಿಂಗ್ ಬಟ್ ಈ ಸ್ಕೇಲರ್ ಕಾಂಪೊನೆಂಟ್ಸ್ ಆಫ್ i and j and k. ಇಲ್ಲಿ ಸ್ಕೇಲರ್ ಕಾಂಪೊನೆಂಟ್ ಇದೆ 0, -4, 2. ಸೊ ನಮಗೆ ಡೈರೆಕ್ಷನ್ ರೇಷಿಯೋಸ್ ನಮ್ಗೆ ಏನು ಬರುತ್ತೆ, ದಟ್ ಈಸ್ ಈಕ್ವಲ್ ಏನು ಬರುತ್ತೆ 0, -4, -2. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಆಯ್ತು ನೋಡಿ, ಜಸ್ಟ್ 0, ಇಲ್ಲ 0, -4, -2 ಇರಬೇಕಿತ್ತೇನು, ಇದು ಇರಬೇಕಿತ್ತು, ನಾನು ಮಿಸ್ ಮಾಡಿದ್ದೀನಿ, 2 ಬರಬೇಕಿತ್ತು. ಓಕೆ, ನಾನು ಬರೆಯುವಾಗ ಮಿಸ್ ಮಾಡಿದೆ ನಾನು. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್.
ದಟ್ ಈಸ್ ಏನು ಬರುತ್ತೆ 0, -4, 2 ಬರುತ್ತೆ. ಇಲ್ಲಾಂದ್ರೆ ಚೆಕ್ ಮಾಡಿ ಏನೋ ರಾಂಗ್ ಮಾಡಿ ಮತ್ತೆ ದಟ್ ಈಸ್ 1 ಅಲ್ಲಿ 1 ಹೋದಾಗ 0 ಆಗುತ್ತೆ. ಅದೇ ಥರ -2 -4 ಆಗುತ್ತೆ. ಅದೇ 1 ಅಲ್ಲಿ 3 ಹೋದಾಗ -2 ಇಲ್ಲ ಕರೆಕ್ಟ್ ಇದೆ ಅದು. ಸೊ ನಾನೇ ಬರ್ದಿಲ್ಲ ಅಂತ ಬರ್ತಿದ್ದೀನಿ. ಓಕೆ, ಸೊ ನಮ್ಗೆ ಏನು ಬರ್ತದೆ ದಟ್ ಈಸ್ 0, -4, -2 ಇಷ್ಟು ಬರುತ್ತೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಮಗೆ ಇಲ್ಲಿ ದ ಪೊಸಿಷನ್ ವೆಕ್ಟರ್ಸ್ ಆಫ್ ಮಿಡ್ ಪಾಯಿಂಟ್. ಈಗ ಜಸ್ಟ್ ನಾವು ಏನು ಕಟ್ಟಿದ್ರಿ, ಸೊ ನಾವು ಇಷ್ಟೊತ್ತಿಗೆ ನಾವೇನು ಕಂಡುಹಿಡಿದ್ವಿ, ನಾವು ಪೊಸಿಷನ್ ವೆಕ್ಟರ್ ಕಂಡುಹಿಡಿದ್ವಿ. ಪೊಸಿಷನ್ ವೆಕ್ಟರ್ ಕಂಡಿದ್ವಿ. ಈಗ ನಾವು ಮಿಡ್ ಪಾಯಿಂಟ್ ಆಫ್ ಪೊಸಿಷನ್ ವೆಕ್ಟರ್, ಮಿಡ್ ಪಾಯಿಂಟ್ ಪೊಸಿಷನ್ ವೆಕ್ಟರ್ ಕಂಡುಹಿಡಿದ್ವಿ. ಲೆಟ್ ಅಸ್ ಕನ್ಸಿಡರ್ ಅವ್ರು ಏನು ಕೊಟ್ಟಿದ್ದಾರೆ, ಸೇಮ್ ಎಕ್ಸಾಕ್ಟ್ಲಿ ಹೆಂಗ್ ಮಾಡಿದ್ವಿ ಹಂಗೆ ಕೊಟ್ಟಿದ್ದಾರೆ. ಇದು 1 ಪಾಯಿಂಟ್ ಇದೆ ಅನ್ಕೊಳ್ಳಿ. ದೇರ್ ಇಸ್ ಒನ್ ಮೋರ್ ಪಾಯಿಂಟ್. ಸೊ ಇಲ್ಲಿ ಎ ಪಾಯಿಂಟ್ ಏನು ಪಿ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಪಿ ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ದಟ್ ಈಸ್ 2, 3, 4 ಕೊಟ್ಟಿದ್ದಾರೆ. ಓಕೆ, ಕ್ಯೂ ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಕ್ಯೂ ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು 4, 1, -2. ಓಕೆ, 4, 1, -2. ಓಕೆ, ಸೊ ದಿಸ್ ಇಸ್ ಪಿ ಕ್ಯೂ ವೆಕ್ಟರ್ ಕೊಟ್ಟಿದೆ. ಈ ಪಿ ಕ್ಯೂ ವೆಕ್ಟರ್ ದ ಮಿಡ್ ಪಾಯಿಂಟ್. ಓಕೆ, ಪಿ ಕ್ಯೂ ವೆಕ್ಟರ್ ಮಿಡ್ ಪಾಯಿಂಟ್ ಹೆಂಗೆ ಕಂಡುಹಿಡಿತೀರಿ ನೀವು? ಓಕೆ, ಸೊ ಯು ನೋ ದಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ದಟ್ ಈಸ್ x1 + x2 / 2. ಓಕೆ, ಇಲ್ಲಿ ಯಾವುದೇ ಮಿಡ್ ಪಾಯಿಂಟ್ ಇದೆ ಈ ಪಿ ಕ್ಯೂ ವೆಕ್ಟರ್, ಲೆಟ್ ಅಸ್ ಕನ್ಸಿಡರ್ ದಟ್ ಈಸ್ ಎ ಪಾಯಿಂಟ್ ಅಂತ ಇಟ್ಕೊಳ್ಳೋಣ. ಓಕೆ, ಎ ಪಾಯಿಂಟ್ ನಾವೇನು ಮಾಡೋಣ, ಮಿಡ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಈ ಮಿಡ್ ಪಾಯಿಂಟ್ ಕಂಡುಹಿಡಿಯೋದು. ಮಿಡ್ ಪಾಯಿಂಟ್ ಏನು ಕಂಡುಹಿಡ್ತೀರಾ, ದಟ್ ಈಸ್ x1 + x2 / 2 ಮಾಡ್ತೀರಾ. x1 ಪ್ಲಸ್ ಇಲ್ಲಿಂದ 2 ಇದೆ, 2 + 4 ಅಂದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. 6 / 2 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 3 ಆಗುತ್ತೆ. 3 ಬರ್ಕೊಂಡು ನೆಕ್ಸ್ಟ್ ಅದೇ ಥರ y2 + y1 / 2. ಸೊ y2 ಪ್ಲಸ್ ಇಲ್ಲಿ ಏನಿದೆ ನಮಗೆ, ಸಾರಿ y1 + y2, y1 ಪ್ಲಸ್ 3 ಇದೆ, y2 ಪ್ಲಸ್ ಇಲ್ಲಿ ಏನಿದೆ 1 ಇದೆ. ಸೊ 3 + 1 ಅಂದ್ರೆ 4 ಬರುತ್ತೆ. 4 / 2 ಮಾಡಿದ್ರೆ ಏನಾಗುತ್ತೆ, 4 / 2 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 2 ಆಗುತ್ತೆ. ಇವ್ರಿಗೆ 2. ಓಕೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿರಬೇಕು. ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಿದ್ದೀನಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಅದೇ ಥರ ಮಿಡ್ ಪಾಯಿಂಟ್ ಫಾರ್ಮುಲಾ ಇದಾಯ್ತಾ. ಇದೇ ಥರ Z2 + Z1, Z2 ಪ್ಲಸ್ ಇಲ್ಲಿಂದ 4 ಇದೆ, Z1 ಪ್ಲಸ್ ಇಲ್ಲಿ ಏನಿದೆ ನಮಗೆ, ಸಾರಿ Z1 ಪ್ಲಸ್ ಇಲ್ಲಿ ಎಷ್ಟಿದೆ, 4 ಇದೆ, Z2 ಪ್ಲಸ್ ಇಲ್ಲಿಂದ ಮೈನಸ್ ಇದೆ. 4 - 2 ಬಂದರೆ ಎಷ್ಟಾಗುತ್ತೆ, ದಟ್ ಈಸ್ 2 ಆಗುತ್ತೆ. 2 / 2 ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ 1 ಆಗುತ್ತೆ. ರೈಟ್, ದಟ್ ಈಸ್ 3, 2, 1 ಆಗುತ್ತೆ. ಇದ್ರದ್ದು ಪೊಸಿಷನ್ ವೆಕ್ಟರ್ ಕಂಡು ಇದು ಇಸ್ OA ದ ಪೊಸಿಷನ್ ವೆಕ್ಟರ್ ಏನು ಕಂಡು, ದಟ್ ಈಸ್ ಏನು ಬರುತ್ತೆ ನಮಗೆ, ಇದು OA ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ 3i plus 3i plus 2j plus 2j plus k. This is what the position vector of midpoint of P and Q. Midpoint of P and Q the position vector ಏನಾಗುತ್ತೆ ನಮಗೆ, that is 3i plus 2j plus k. Okay, so ಇದನ್ನ ನೋಡಿ 3i plus 2j ಇಲ್ಲಿದೆ ಫಸ್ಟ್ ಆಪ್ಷನ್. This is what the correct answer. Okay, just write down. ಓಕೆ, ಸೊ ನಿಮ್ಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ನೋಡಿ. ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ಏನೋ ಪಾಯಿಂಟ್ 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಎ ಪಾಯಿಂಟ್, ದಿಸ್ ಇಸ್ ಬಿ ಪಾಯಿಂಟ್. ಇದ್ರ ಕೋಆರ್ಡಿನೇಟ್ ಪಾಯಿಂಟ್ x1, y1, z1 ಇದೆ ಅಂತ ಅನ್ಕೊಳ್ಳಿ. ಓಕೆ, ಅದೇ ತರ ಇದ್ರ ಕೋಆರ್ಡಿನೇಟ್ ಪಾಯಿಂಟ್ x2, y2, z2 ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಯಾವುದೋ ಪಾಯಿಂಟ್ ಇದೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎ ಪಾಯಿಂಟ್. ಈ ಪಾಯಿಂಟ್ಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬರ್ತಾವೆ ಅಂದ್ರೆ, ಎ ಪಾಯಿಂಟ್ಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರ್ತದೆ ಅಂದ್ರೆ, ದಟ್ ಈಸ್ a ಟೈಮ್ಸ್ ಆಫ್ x1 plus x2 divided by 2, y1 plus y2 divided by 2, z1 plus z2 divided by 2. So this is what the coordinate points of midpoint. Okay, ಅದನ್ನ ಯೂಸ್ ಮಾಡ್ಕೊಂಡು ನಾನು ಮಾಡಿದ್ದೀನಿ ಕ್ವಶನ್. Okay, so now we will go for next question ನೋಡಿ. So next question is the value of lambda for which vectors between vector ಕೊಟ್ಟಿದ್ದಾರೆ, ಇದು ವೆಕ್ಟರ್ ಕೊಟ್ಟಿದ್ದಾರೆ, ಈ ವರ್ಡ್ ಕೊಲಿನಿಯರ್ ಅಂತ. ಸೊ ನಾವು ಜಸ್ಟ್ ನಾವು ಪ್ರೀವಿಯಸ್ ಅಲ್ಲಿ ಕೊಲಿನಿಯರ್ ಅಂತ ಹೇಳಿದೆ. ಹೋಗ್ಲಿ, ಕೊಲಿನಿಯರ್ ಅಂತಂದ್ರೆ ಅರೆ ಕರೆಸ್ಪಾಂಡಿಂಗ್ ಸ್ಕೇಲರ್ ಕಾಂಪೋನೆಂಟ್ಸ್ ಇರ್ತವೆ, ಪ್ರಪೋರ್ಷನಲ್ ಇರ್ತವೆ. ಓಕೆ, ಫಸ್ಟ್ ಕೊಟ್ಟಿರೋ ವೆಕ್ಟರ್ಸ್ ಬರ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಕೊಟ್ಟಿರೋ ವೆಕ್ಟರ್, ದಿಸ್ ವೆಕ್ಟರ್ ವಿಲ್ ಕನ್ಸಿಡರ್ ಆಸ್ ಲೆಟ್ ದಿಸ್ ಆಸ್ ನಮ್ಗೆ ಏನಂತ ತಗೊಳ್ಳೋಣ, ಎ ವೆಕ್ಟರ್ ಅಂತ ತಗೊಳ್ಳೋಣ. ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಕೊಟ್ಟಿದ್ರೆ, ದಟ್ ಈಸ್ 2i minus 3j minus 4k ಇಷ್ಟು ಕೊಟ್ಟಿದೆ. ಅದೇ ತರ ಬಿ ವೆಕ್ಟರ್, ಇದನ್ನ ಏನಂತ ಬಿ ವೆಕ್ಟರ್ ಅಂತ ಅಸ್ಯೂಮ್ ಮಾಡ್ಕೋಣ. ಓಕೆ, ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ನಮಗೆ ದಟ್ ಈಸ್ -4i plus lambda j plus lambda j. ಓಕೆ, ಅದೇ ತರ -8k. ಓಕೆ, ಸೊ ಇವು ಕೊಲಿನಿಯರ್ ಅದಂದ್ರೆ, ಕೊಲಿನಿಯರ್ ಇಸ್ ನಥಿಂಗ್ ಬಟ್ ನಮ್ಗೆ ಏನಿರುತ್ತೆ ಅಂದ್ರೆ,
ಓಕೆ. ಸೊ ಇವೆರಡು ಪ್ರಪೋರ್ಷನಲ್ ಇರ್ತವೆ, ಕರೆಸ್ಪಾಂಡಿಂಗ್ ರೇಷಿಯೋಸ್ ಏನಿರ್ತವೆ ಪ್ರಪೋರ್ಷನಲ್ ಇರ್ತವೆ. ದಟ್ ಈಸ್ ಏನು ಬರ್ತದೆ ನಮಗೆ 2 ಡಿವೈಡೆಡ್ ಬೈ -4 that is equal to -3 divided by lambda that is equal to -4 divided by -8. That is -4 divided by -8. Okay, so 2i cap, okay, so 2i cap -3j cap -4k cap. ಸೊ ಅದೇ ಥರ ಇಲ್ಲಿ ಏನಿದೆ ನಮಗೆ ದಟ್ ಈಸ್ ಮೈನಸ್ ಇಲ್ಲಿ ಮೈನಸ್ ಬರಬಾರ್ದಿತ್ತೇನೋ. ಓಕೆ, ಜಸ್ಟ್ ಸಿ ಇಲ್ಲಿ +8 ಬರಬೇಕಿತ್ತೇನೋ. ಓಕೆ, ಸೊ ನಾನು ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್, ಬರ್ಕೊಂಡಿದ್ದೇನೆ +8 ಬರ್ಕೊಂಡಿದ್ದೀನಿ, +8 ಬರ್ಕೊಳ್ಳಿ. ಓಕೆ, ನಾವು ಇಷ್ಟಿದೆ. ಓಕೆ, ಸೊ ನಮ್ಗೆ ಇಷ್ಟಿದ್ದಾಗ ಸೊ ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬರುತ್ತೆ? ಓಕೆ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ನಮ್ಗೆ ಜಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡಿ ನಮಗೆ ದಟ್ ಈಸ್ 2 1 ಜ, ಓಕೆ, 2 1 ಜ 2 2 ಜ. So that is 1 divided by -2 ಆಯ್ತಾ, 1 divided by -2. ಸೊ ನಮ್ಗೆ ಏನು ಬರುತ್ತೆ -3 divided lambda that is equal to ನಮಗೆ ನಮ್ಗೆ ಏನು ಬರ್ತದೆ ದಟ್ ಈಸ್ -4. ಇದು ಇವಾಗ -4 ಇದು ಏನಾಗುತ್ತೆ -1/2 ಆಗುತ್ತೆ. ಇದನ್ನು ಇವಾಗ ಈಕ್ವಲ್ ಮಾಡ್ಕೊಳ್ಳಿ, ಅಥವಾ ಇವಾಗ ಈಕ್ವಲ್ ಮಾಡ್ಕೊಳ್ಳಿ. ಸೊ ನಮ್ಗೆ ಏನು ಬರುತ್ತೆ ಇವಾಗ ಈಕ್ವಲ್ ಮಾಡ್ಕೊಂಡಾಗ ದಟ್ ಈಸ್ 1/2 -1/2 ಅಥವಾ -1/2 ದಟ್ ಈಸ್ ಈಕ್ವಲ್ ಟು -3 divided by lambda. ಓಕೆ, ಮೈನಸ್ ಕ್ಯಾನ್ಸಲ್ ಮಾಡಿ ಇದ್ರ ಲ್ಯಾಂಬ್ಡಾ ನೀವು ಕಳ್ತಾನೆ, ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ 6 ಬರುತ್ತೆ. ಓಕೆ, ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 6 ಬರುತ್ತೆ. ದಿಸ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ನಾವೇನು ಮಾಡಿದ್ದೀನಿ, ಸೊ ನಮ್ಮ 2 ವೆಕ್ಟರ್ಸ್ ಆರ್ ಕೊಲಿನಿಯರ್ ಅಂತ ಬಂದಾಗ ಕರೆಸ್ಪಾಂಡಿಂಗ್ ಸ್ಕೇಲರ್ ಕಾಂಪೊನೆಂಟ್ಸ್ ಏನಿರುತ್ತೆ, ಸ್ಕೇಲರ್ ಕಾಂಪೊನೆಂಟ್ಸ್ ಆರ್ ನಿಮಗೆ ಪ್ರಪೋರ್ಷನಲ್ ಇರುತ್ತೆ. ಸೊ ದಟ್ ಈಸ್ 2 divided by -4 -3 divided by lambda ದಟ್ ಈಸ್ -4 divided by 8 ಆಗುತ್ತೆ. ಸೊ ಇವೆಲ್ಲ ಈಕ್ವಲ್ ಇರ್ತವೆ, ಪ್ರಪೋರ್ಷನಲ್ ಇರ್ತವೆ ಅಂದ್ರೆ ಈ ತರ ನಮಗೆ ಈಕ್ವಲ್ ಇರ್ತವೆ. ಓಕೆ, ಇದರಿಂದ ನಾನು ಏನು ಮಾಡಿದ್ದೀನಿ ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡಿ. ಓಕೆ, ಜಸ್ಟ್ ಬರ್ಕೊಳ್ಳಿ. Okay, so now we will go for next question. Next question ನೋಡಿ ಏನಿದೆ, the magnitude of ನಾನು ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಗ್ನಿಟ್ಯೂಡ್ ಲೆಟ್ ಅಸ್ ಕನ್ಸಿಡರ್ ನಮಗೆ ಈಗ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಸ್ಕೇಲರ್ ನಮಗೆ ವೆಕ್ಟರ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ದಟ್ ಈಸ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ xi cap ಪ್ಲಸ್ yj cap, ಓಕೆ, ಪ್ಲಸ್ zk cap ಅಂತ ಒಂದು ವೆಕ್ಟರ್ ಕೊಟ್ಟಿದ್ದಾರೆ. ಇದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು. ಮ್ಯಾಗ್ನಿಟ್ಯೂಡ್ ಹೆಂಗೆ ಕಂಡುಹಿಡಿಯೋದು? ದಟ್ ಈಸ್ ಆರ್ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಆರ್ ವೆಕ್ಟರ್ ದಟ್ ಈಸ್ ಈ ತರ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ರೂಟ್ ಆಫ್ x² ಪ್ಲಸ್ y² ಪ್ಲಸ್ z². ಇದು ಸ್ಕೇಲರ್ ಕಾಂಪೊನೆಂಟ್ಸ್ ಅಥವಾ ಡೈರೆಕ್ಷನ್ ರೇಷಿಯೋಸ್ ಏನಿರ್ತವೆ ಅಥವಾ ಸ್ಕೇಲರ್ ಕಾಂಪೊನೆಂಟ್ಸ್ ಅದನ್ನ ಸ್ಕ್ವಯರ್ ಮಾಡಬೇಕು, ರೂಟ್ ಅಲ್ಲಿ ಹಾಕಿ ಸ್ಕ್ವಯರ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ದಿ ಮ್ಯಾಗ್ನಿಟ್ಯೂಡ್. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಗಿವನ್ ವೆಕ್ಟರ್. ಓಕೆ, ಸೊ ಅದೇ ತರ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಸಾಲ್ವ್ ಮಾಡೋಣ. ದಟ್ ಈಸ್ ಇಲ್ಲಿ ನೋಡಿ ಸ್ಕೇಲರ್ ಕಾಂಪೊನೆಂಟ್ಸ್ 1/√3 ಇದೆ, 1/√3, 1/√3 ಇದೆ. ಸೊ ದಿಸ್ ಇಸ್ ಒನ್ ಆರ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಗಿವನ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇದನ್ನ ಆರ್ ವೆಕ್ಟರ್ ಕನ್ಸಿಡರ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ದಟ್ ಈಸ್ ರೂಟ್ ಆಫ್ x ಪ್ಲಸ್ ಇಲ್ಲಿ ಏನಿದೆ ನಮಗೆ 1/√3 ಹೋಲ್ ಸ್ಕ್ವೇರ್ ಪ್ಲಸ್ y ಪ್ಲಸ್ ಇಲ್ಲಿ ಅಂದ್ರೆ ದಟ್ ಈಸ್ ಆಲ್ಸೋ 1/√3 ಹೋಲ್ ಸ್ಕ್ವೇರ್ ಪ್ಲಸ್ ಅದೇ ತರ z ಪ್ಲಸ್ ಇಲ್ಲಿ ಏನಿದೆ ದಟ್ ಈಸ್ ಆಲ್ಸೋ 1/√3 ಇದೆ, 1/√3 ಹೋಲ್ ಸ್ಕ್ವೇರ್. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ದಟ್ ಈಸ್ ರೂಟ್ ಆಫ್ 1/√3 ಅಂದ್ರೆ ಎಷ್ಟು ಬರುತ್ತೆ, 1/√3 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ದಟ್ ಈಸ್ 1/3 ಆಗುತ್ತೆ, 1/3 ಬರ್ಕೊಳ್ಳಿ. ಹಿಯರ್ ಆಲ್ಸೋ 1/√3 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ದಟ್ ಈಸ್ 1/3 ಆಗುತ್ತೆ, 1/3 ಬರ್ಕೊಳ್ಳಿ. ಪ್ಲಸ್ ಇಲ್ಲಿ ಹಿಯರ್ ಆಲ್ಸೋ ಇಟ್ ಈಸ್ 1/√3 ಹೋಲ್ ಸ್ಕ್ವೇರ್ ಅಂದ್ರೆ 1/3. ಓಕೆ, ಸೊ ಡಿನಾಮಿನೇಟರ್ ಏನಿದೆ ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಆಡ್ ಮಾಡಬೇಕು. ಸೊ ದಟ್ ಈಸ್ ನಮ್ಗೆ ರೂಟ್ ಆಫ್ ಡಿನಾಮಿನೇಟರ್ 3 ಇದೆ, 3 ಬರ್ಕೊಳ್ಳಿ. ಸೊ ನ್ಯೂಮರೇಟರ್ ಎಲ್ಲ ಆಡ್ ಮಾಡಿ. ಸೊ ದಟ್ ಈಸ್ ಏನು ಬರುತ್ತೆ ನಮಗೆ 1 + 1 + 1. So it is equal to √3/3. √3/3 ಅಂದ್ರೆ 3 1 j 3 ಅನ್ನೋದು √1 ಆಗುತ್ತೆ. √1 is nothing but what 1/. Okay, so this is what the correct answer. Okay, ನಮ್ಗೆ ಮ್ಯಾಗ್ನಿಟ್ಯೂಡ್ ಏನು ಕಂಡುಹಿಡಿಯಬೇಕು. ಸೊ ಮ್ಯಾಗ್ನಿಟ್ಯೂಡ್ ಹೆಂಗೆ ಕಂಡುಹಿಡಿಯೋದು, ದಿ ಸ್ಕೇಲರ್ ಕಾಂಪೊನೆಂಟ್ಸ್ ಏನು ಮಾಡೋದು ಸ್ಕ್ವಯರ್ ಮಾಡಿ ಆಡ್ ಮಾಡಬೇಕು, ರೂಟ್ ಅಲ್ಲಿ ಹಾಕಿ ಸ್ಕ್ವಯರ್ ಮಾಡಿ ಮಾಡಬೇಕು. ದಟ್ ಈಸ್ ವಾಟ್ ಮ್ಯಾಗ್ನಿಟ್ಯೂಡ್. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಎಷ್ಟು ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಸೊ ನಮ್ಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯೂನಿಟ್ ವೆಕ್ಟರ್. ಓಕೆ, ಯೂನಿಟ್ ವೆಕ್ಟರ್ ಅಂದ್ರೆ ಏನು? ಯೂನಿಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಓಕೆ, ಸೊ ಅದ್ರ ಮ್ಯಾಗ್ನಿಟ್ಯೂಡ್ ಏನಿರ್ಬೇಕು 1 ಇರಬೇಕು. ಇದನ್ನ ಸಾಲ್ವ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಇರಬೇಕು 1 ಇರಬೇಕು. ದಟ್ ವೆಕ್ಟರ್ ವಿ ಕಾಲ್ಡ್ ಆಸ್ ಯೂನಿಟ್ ವೆಕ್ಟರ್. ಓಕೆ, ಆ ವೆಕ್ಟರ್ ಕಂಡುಹಿಡಿಯಬೇಕಂದ್ರೆ ಈ ಯೂನಿಟ್ ವೆಕ್ಟರ್ ಕಂಡುಹಿಡಿಯಬೇಕಂದ್ರೆ ಏನು ಮಾಡ್ಬೇಕು ನಾನು? ಓಕೆ, ಲೆಟ್ ಅಸ್ ಕನ್ಸಿಡರ್ ಇದು ಆರ್ ವೆಕ್ಟರ್ ಅಂತ ಅನ್ಕೊಳ್ಳಿ. ಓಕೆ, ಈ ಆರ್ ವೆಕ್ಟರ್ ಕೊಟ್ಟಿದ್ರೆ ಮ್ಯಾಗ್ನಿಟ್ಯೂಡ್ ಗೊತ್ತಿಲ್ಲ ನಮ್ಗೆ ಎಷ್ಟು, ಅದ್ರ ಮ್ಯಾಗ್ನಿಟ್ಯೂಡ್ 1 ಬರ್ಬೇಕಂದ್ರೆ ಏನು ಮಾಡ್ಬೇಕು? ಓಕೆ, ಆ ಮ್ಯಾಗ್ನಿಟ್ಯೂಡ್ ಇದ್ರ ಮ್ಯಾಗ್ನಿಟ್ಯೂಡ್ 1 ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಅಥವಾ ಈ ವೆಕ್ಟರ್ದ ಮ್ಯಾಗ್ನಿಟ್ಯೂಡ್ 1 ಬರ್ಬೇಕಂದ್ರೆ ಈ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ ಅದರಿಂದ ಡಿವೈಡ್ ಮಾಡ್ಬಿಡಬೇಕು. ಓಕೆ, ಲೆಟ್ ಅಸ್ ಕನ್ಸಿಡರ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಬೇಕಾದ್ರೆ ನೋಡಿ. ಸೊ ನಮಗೆ ಲೆಟ್ ಅಸ್ ಕನ್ಸಿಡರ್ ದಟ್ ಈಸ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 3i cap plus j cap
ಪ್ಲಸ್ ಕೆ ಕ್ಯಾಪ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇಷ್ಟು ಕೊಟ್ಟಿದ್ದಾರೆ ಅಂತಂದ್ಮೇಲೆ ಇದ್ರ ಯೂನಿಟ್ ವೆಕ್ಟರ್ ಕಂಡುಹಿಡಿ. ಇದ್ರ ಯೂನಿಟ್ ವೆಕ್ಟರ್ ಅಂದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಏನು ಬರಬೇಕು, 1 ಬರಕ್ಕೆ ಕಂಡುಹಿಡಬೇಕು. ಒಂದು ವೆಕ್ಟರ್ ಬರಬೇಕು, ಅದ್ರ ಮ್ಯಾಗ್ನಿಟ್ಯೂಡ್ ಹೆಂಗ್ ಬರಬೇಕು, 1 ಬರಬೇಕು. ಓಕೆ, 1 ಬರ್ಬೇಕಂದ್ರೆ ಏನು ಮಾಡಬೇಕು, ಸೊ ಇದ್ರ ಫಸ್ಟ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಆರ್ ವೆಕ್ಟರ್ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 3 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಎಷ್ಟಾಗುತ್ತೆ, ರೂಟ್ 3 ಸ್ಕ್ವಯರ್ ಅಂದ್ರೆ ರೂಟ್ ಆಫ್ 3 ಸ್ಕ್ವಯರ್ ಅಂದ್ರೆ ಎಷ್ಟು 9 ಆಗುತ್ತೆ. 9 ಪ್ಲಸ್ 1 10 ಆಗುತ್ತೆ, ದಟ್ ಈಸ್ ರೂಟ್ 11 ಆಗುತ್ತೆ. ಓಕೆ, ಸೊ ಇದನ್ನ ಏನು ಮಾಡ್ತೀನಿ ಈಗ ನೋಡಿ, ನಾವು ಜಸ್ಟ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇದನ್ನ ಆರ್ ವೆಕ್ಟರ್ ಹೊಸದ ವೆಕ್ಟರ್ ಏನು ಮಾಡ್ತೀನಿ, ಡಿವೈಡೆಡ್ ಬೈ ರೂಟ್ 11 ಮಾಡ್ಕೊಡ್ತಿಲ್ಲ. ಅದು ಡಿವೈಡೆಡ್ ಬೈ ರೂಟ್ 11 ಮಾಡಿದ್ರೆ ಏನಂತ 3 ಡಿವೈಡೆಡ್ ಬೈ ರೂಟ್ 11 ಐ ಕ್ಯಾಪ್ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 11 ಜೆ ಕ್ಯಾಪ್ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 11 ಕೆ ಕ್ಯಾಪ್ ಇಷ್ಟಿದೆ. ಓಕೆ, ಸೊ ಇಷ್ಟಿದೆ ಅಂತಂದ್ಮೇಲೆ ಸೊ ನಾವು ದಿಸ್ ಇಸ್ ವಾಟ್ ಎ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಆಯ್ತು, ಬೇಕಾದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಕಂಡು ಇದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ನ್ಯೂ ವೆಕ್ಟರ್ ಅಥವಾ ದಿಸ್ ಇಸ್ r1 ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಆಫ್ r1 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದ್ರೆ ಒಂದು ಸೆಕೆಂಡ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ r1 ವೆಕ್ಟರ್ ಅಂದ್ರೆ ಏನು ಬರುತ್ತೆ ನಮಗೆ, ಓಕೆ ಮ್ಯಾಗ್ನಿಟ್ಯೂಡ್ ಆಫ್ r1 ವೆಕ್ಟರ್ 3 ಡಿವೈಡೆಡ್ ಬೈ ರೂಟ್ 11 3 ಡಿವೈಡೆಡ್ ಬೈ ರೂಟ್ 11 ಹೋಲ್ ಸ್ಕ್ವೇರ್ 3 ಡಿವೈಡೆಡ್ ಬೈ ರೂಟ್ 11 ಹೋಲ್ ಸ್ಕ್ವೇರ್ ಅಂದ್ರೆ 9 ಡಿವೈಡೆಡ್ ಬೈ 11 ಆಗುತ್ತೆ. ಪ್ಲಸ್ ಇದನ್ನ ಅಂತ 1 ಡಿವೈಡೆಡ್ ಬೈ 11 1 ಡಿವೈಡೆಡ್ ಬೈ ರೂಟ್ 11 ಹೋಲ್ ಸ್ಕ್ವೇರ್ ಅಂದ್ರೆ 1 ಡಿವೈಡೆಡ್ ಬೈ 11 ಆಗುತ್ತೆ. ಪ್ಲಸ್ ಇದು 1 ಡಿವೈಡೆಡ್ ಬೈ ರೂಟ್ 11 ಹೋಲ್ ಸ್ಕ್ವೇರ್ ಅಂದ್ರೆ 1 ಡಿವೈಡೆಡ್ ಬೈ 11 ಆಗುತ್ತೆ. ನಮ್ಗೆ ನೋಡಿ ಬೇಕಾದ್ರೆ ನಮಗೆ 11 ಬೈ 11 ಬರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಎಷ್ಟು ಬರುತ್ತೆ, 1 ಬರುತ್ತೆ. ಅದಕ್ಕೋಸ್ಕರ ಯಾವುದೋ ಕೊಟ್ಟಿರೋದು ವೆಕ್ಟರ್ದು ಯೂನಿಟ್ ವೆಕ್ಟರ್ ಹೆಂಗೆ ಕಂಡಿಡ್ತಾರೆ ಅದರಿಂದ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ವೆಕ್ಟರ್ ಮಾಡಬೇಕು. ಓಕೆ, ಸೊ ದಟ್ ಇಸ್ ವೈ ಮ್ಯಾಗ್ನಿಟ್ಯೂಡ್ ಆಫ್ ಕೊಟ್ಟಿರೋ ವೆಕ್ಟರ್ ಮಾಡಬೇಕು. ಸೊ ದಟ್ ಇಸ್ ವೈ ಲೆಟ್ ಅಸ್ ಕನ್ಸಿಡರ್ ಇದು ಆರ್ ವೆಕ್ಟರ್ ಅಂತ ಅನ್ಕೊಳ್ಳಿ. ಆರ್ ವೆಕ್ಟರ್ ನಮ್ಗೆ ಏನೋ ಕೊಟ್ಟಿದ್ದಾರೆ. ಓಕೆ, ಏನೋ ಕೊಟ್ಟಿರೋದ್ರೆ ಸೊ ಅದರದ್ದು ನಮ್ಮ ಮ್ಯಾಗ್ನಿಟ್ಯೂಡ್ ಹೆಂಗೆ ನಮಗೆ ಯೂನಿಟ್ ವೆಕ್ಟರ್ ಯೂನಿಟ್ ವೆಕ್ಟರ್ ದಟ್ ಈಸ್ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ ಯೂನಿಟ್ ವೆಕ್ಟರ್ನ. ದಟ್ ಈಸ್ ನಮಗೆ ಆರ್ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್. ಓಕೆ, ಯಾವ್ದಾರ ಕೊಟ್ಟಿರೋ ವೆಕ್ಟರ್ ಯೂನಿಟ್ ವೆಕ್ಟರ್ ಹೆಂಗೆ ಕಂಡುಹಿಡಬೇಕಂದ್ರೆ ದಟ್ ಈಸ್ ಆರ್ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ವೆಕ್ಟರ್. ಅದೇ ತರ ಇಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ ಕ್ವಶನ್ ಅಲ್ಲಿ. ಸೊ ನಮಗೆ ಇಷ್ಟು ಕೊಟ್ಟಿದ್ದಾರೆ, ಇದು ಯೂನಿಟ್ ವೆಕ್ಟರ್ ಕಂಡುಹಿಡಬೇಕು. ಓಕೆ, ಯೂನಿಟ್ ವೆಕ್ಟರ್ ನಮಗೆ ಎ ವೆಕ್ಟರ್ ಕೊಟ್ಟಿದ್ರೆ ದಟ್ ಈಸ್ ಯೂನಿಟ್ ವೆಕ್ಟರ್ ದಟ್ ಈಸ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. Magnitude of a vector. This is how we will find out the unit vector of any vector. Okay. Now, a vector magnitude n barte magnitude of a vector that is equal to root of 2 square. 2 square ಅಂದ್ರೆ ಎಷ್ಟಾಗುತ್ತೆ ನಮಗೆ, that is 4 ಆಗುತ್ತೆ ಬರ್ಕೊಳ್ಳಿ. that is 3 square ಅಂದ್ರೆ 9 ಆಗುತ್ತೆ. that is 1 square ಅಂದ್ರೆ 1 ಬರುತ್ತೆ 1 ಬರುತ್ತೆ. that is ಎಷ್ಟಾಗುತ್ತೆ, that is root 14 ಆಗುತ್ತೆ. write it root 14. that is magnitude of a vector that is equal to ಏನಾಗುತ್ತೆ root 14. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗಿತು. Now just see a unit vector of a that is equal to that is ಇಲ್ಲಿ a vector ಹೆಂಗಿದೆ ಹಂಗೆ ಬರ್ಕೊಳ್ಳಿ. that is ನಮಗೆ ಏನು ಬರುತ್ತೆ 2y cap plus 3j cap plus k cap ಇದು ಹೆಂಗಿದೆ ಡಿವೈಡೆಡ್ ಬೈ ಏನಿದೆ ನಮಗೆ ಡಿವೈಡೆಡ್ ಬೈ ರೂಟ್ 14 ಇದೆ. write it root 14 divided by root 14. Okay, this is what the unit vector of ಇದ್ರ ಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಂಡು ನಿಮ್ಗೆ 1 ಬರುತ್ತೆ. ಇದು ಕಂಪ್ಲೀಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ 1 ಬರುತ್ತೆ. ಸೊ ನಮಗೆ ಇದ್ರ ಯಾವ್ದು ಕರೆಕ್ಟ್ ಆನ್ಸರು, ದಟ್ ಈಸ್ 2y cap plus 3j cap plus k cap divided by root 14. So this is what the correct answer. Just ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ನಮಗೆ ನೆಕ್ಸ್ಟ್ ಕ್ವಶನ್ ಏನಿದೆ, ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್. ಓಕೆ, ಸೊ ಯೂನಿಟ್ ವೆಕ್ಟರ್ ಕಂಡುಹಿಡಬೇಕು. ಓಕೆ, ಇನ್ ಡೈರೆಕ್ಷನ್ ಆಫ್ ಪಿ ಕ್ಯೂ ವೇರ್ ಪಿ ಅಂಡ್ ಕ್ಯೂ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಡುತ್ತೆ. ಫಸ್ಟ್ ಪಿ ಕ್ಯೂ ವೆಕ್ಟರ್ ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ನಮ್ಗೆ ಪಿ ಕ್ಯೂ ವೆಕ್ಟರ್ ಕೊಟ್ಟಿದ್ದಾರೆ. ನಮ್ಗೆ ಏನು ಕೊಟ್ಟಿದ್ದಾರೆ, ಲೆಟ್ ಅಸ್ ಕನ್ಸಿಡರ್ ಇನ್ 3D ಸ್ಪೇಸಲ್ಲಿ 2 ಪಾಯಿಂಟ್ಸ್ ಇದಾವೆ. ಇದೊಂದು ಪಾಯಿಂಟ್ ಪಿ ಅನ್ನೋದು ಪಾಯಿಂಟ್, ದಿಸ್ ಇಸ್ ಕ್ಯೂ ಅನ್ನೋದು ಪಾಯಿಂಟ್. ಈ ಪಿ ಕ್ಯೂ ವೆಕ್ಟರ್ ಕಂಡುಹಿಡ್ಕೊಂಡು ಅದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡ್ಕೊಂಡು. ಸೊ ಪಿ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ, ದಟ್ ಈಸ್ 1, 2, 3. ಓಕೆ, ನೆಕ್ಸ್ಟ್ ಕ್ಯೂ ಅನ್ನೋದು ಕೋಆರ್ಡಿನೇಟ್ ಪಾಯಿಂಟ್ಸ್ ದಟ್ ಈಸ್ 4, 5, 6. ನಾನು ಹೇಳಿದ್ದೀನಿ ಪಿ ಕ್ಯೂ ವೆಕ್ಟರ್ ಹೆಂಗೆ ಕಂಡುಹಿಡಬೇಕಂದ್ರೆ ಪಿ ಕ್ಯೂ ವೆಕ್ಟರ್ ಹೆಂಗೆ ಕಂಡುಹಿಡಿಯೋದು, ದಟ್ ಈಸ್ ಪಿ ಕ್ಯೂ ವೆಕ್ಟರ್. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಸೊ ಇಲ್ಲಿ ಫೈನಲ್ ಟರ್ಮಿನಲ್ ಪಾಯಿಂಟ್ ಇಂದ ಇನಿಷಿಯಲ್ ಪಾಯಿಂಟ್ ಕಳೆದು ಬಿಡಬೇಕು. ಓಕೆ, ಸೊ ನಮಗೆ 4 - 1 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 3i ಕ್ಯಾಪ್. ಓಕೆ, ಅದೇ ತರ ಇಲ್ಲಿ 5 - 2 y2 - y1 5 - 2 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 3j ಕ್ಯಾಪ್. ಅದೇ ತರ ನಮಗೆ 6 - 3 ಅಂದ್ರೆ ಎಷ್ಟಾಗುತ್ತೆ, ದಟ್ ಈಸ್ 3k ಕ್ಯಾಪ್. ಓಕೆ, ಸೊ ದಿಸ್ ಇಸ್ ವಾಟ್ ಪಿ ಕ್ಯೂ ವೆಕ್ಟರ್ ಬಂತು. ಓಕೆ, ಪಿ ಕ್ಯೂ ವೆಕ್ಟರ್ ಬಂತು. ನಾವೇನು ನೋಡಿ ಯೂನಿಟ್ ವೆಕ್ಟರ್ ಆಫ್ ಪಿ ಕ್ಯೂ ವೆಕ್ಟರ್ ಅಂತ. ಯೂನಿಟ್ ವೆಕ್ಟರ್ ಆಫ್ ಪಿ ಕ್ಯೂ ವೆಕ್ಟರ್ ಏನು ಬರುತ್ತೆ ನಮಗೆ, ಪಿ ಕ್ಯೂ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಯೂನಿಟ್ ವೆಕ್ಟರ್ ಆಫ್ ಪಿ ಕ್ಯೂ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಪಿ ಕ್ಯೂ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ವೆಕ್ಟರ್ ಕಂಡುಹಿಡಿಯೋಣ. ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ನೋಡಿ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 3 ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 9 ಆಗುತ್ತೆ. ಅದೇ ತರ 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. ಅದೇ ತರ 3 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 9 ಆಗುತ್ತೆ. ರೈಟ್ ಇಟ್ 9. ಸೊ ದಿಸ್ ವಿಲ್ ಬಿಕಮ್ ರೂಟ್ 27 ಆಗುತ್ತೆ. ರೂಟ್ 27 ಅಂದ್ರೆ ಏನಾಗುತ್ತೆ,
ರೂಟ್ 27 ಹೆಂಗೆ ಬರಿಬೋದು? ಸೊ ರೂಟ್ 27 I can write as 9 3 27 ಓಕೆ 9 3 27 I can write as 3 root 3 ಬರಿಬೋದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ವೆಕ್ಟರ್ ಎಷ್ಟು ಬಂತು? ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ವೆಕ್ಟರ್ 3 root 3 ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಪಿ ಕ್ಯೂ ವೆಕ್ಟರ್ ಅಂದ್ರೆ ಏನಿದೆ? ದಟ್ ಈಸ್ 3i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಡಿವೈಡೆಡ್ ಬೈ 3 root 3 ಬಂತು ನಮಗೆ. ಓಕೆ ಇಲ್ಲಿ ನೋಡಿ ನ್ಯೂಮರೇಟರ್ ಅಲ್ಲಿ ಏನೇ 3 ಕಾಮನ್ ಇದೆ, 3 ಕಾಮನ್ ತಗೊಳ್ಳಿ. ಸೊ 3 ಕಾಮನ್ ತಗೊಂಡ್ರೆ ಏನಾಗುತ್ತೆ? ದಟ್ ಈಸ್ 3 ಕಾಮನ್ ತಗೊಂಡಾಗ ದಿಸ್ ಇಸ್ i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್ ಡಿವೈಡೆಡ್ ಬೈ 3 root 3. ಓಕೆ 3 ಕ್ಯಾನ್ಸಲ್ ಮಾಡಿ, 3 ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿಯುತ್ತೆ ಅಂದ್ರೆ ದಟ್ ಈಸ್ i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್ ಡಿವೈಡೆಡ್ ಬೈ root 3. ಸೊ ದಿಸ್ ಈಸ್ ವಾಟ್ ವಿಲ್ ಗೆಟ್ that is PQ vector the unit vector ಏನು ಬರುತ್ತೆ ನಮಗೆ? that is i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್ divided by root 3 ಐತನ್ ನೋಡಿ. ಓಕೆ ಇಲ್ಲಿದೆ. ಓಕೆ ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ ನೀವು ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಸೆಪರೇಟ್. ಓಕೆ ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ಬರ್ಕೊಳ್ಳಿ. ಓಕೆ ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನಿದೆ ಅಂದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಎಕ್ಸ್ ಆಫ್ i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್ ಇಸ್ ಎ ಯೂನಿಟ್ ವೆಕ್ಟರ್. ಇದೊಂದು ಯೂನಿಟ್ ವೆಕ್ಟರ್ ಅಂತ ಹೇಳಿ ಪ್ರೂವ್ ಮಾಡೋಕೆ, ಇದೊಂದು ಯೂನಿಟ್ ವೆಕ್ಟರ್ ಅಂತ ಪ್ರೂವ್ ಮಾಡೋಕಂದ್ರೆ ಸೊ ನಾವು ಏನು ಮಾಡಬೇಕು? ಇದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಿರಬೇಕು? 1 ಇರಬೇಕು. ದಟ್ ಈಸ್ ವಾಟ್ ಯೂನಿಟ್ ವೆಕ್ಟರ್ ಅಂತ. ಇದನ್ನ ಲೆಟ್ ಅಸ್ ಕನ್ಸಿಡರ್. ನಾವು ಇದನ್ನೇನು ಮಾಡ್ತೀನಿ? ದಟ್ ಈಸ್ ಎ ವೆಕ್ಟರ್ ಅಂತ ಬರ್ಕೊಳ್ತೀನಿ. ದಟ್ ಈಸ್ ಎ ವೆಕ್ಟರ್ ಅಂತ ಬರ್ಕೊಳ್ತೀನಿ ನೋಡಿ. ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ದಟ್ ಈಸ್ ಎಕ್ಸ್ i ಕ್ಯಾಪ್ ಪ್ಲಸ್ ಎಕ್ಸ್ j ಕ್ಯಾಪ್ ಪ್ಲಸ್ ಎಕ್ಸ್ j ಕ್ಯಾಪ್ ಎಕ್ಸ್ j ಕ್ಯಾಪ್ ಅದೇ ಥರ ಪ್ಲಸ್ ಎಕ್ಸ್ ಕೆ ಕ್ಯಾಪ್. ಓಕೆ ಇಷ್ಟಿದೆ ಅಂತ ಅನ್ಕೊಳ್ಳಿ. ಇದ್ರ ನಾವು ಮ್ಯಾಗ್ನಿಟ್ಯೂಡ್ ಕಂಡಿದ್ದೆ. ಮ್ಯಾಗ್ನಿಟ್ಯೂಡ್ ಏನು ಬರ್ಬೇಕು? ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ಬೇಕು? 1 ಬರ್ಬೇಕು. ಅದು ಹೆಂಗೆ ಬರುತ್ತೆ? ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್. ಓಕೆ ದಟ್ ಈಸ್ ಈಕ್ವಲ್ ಎಷ್ಟು ಬರ್ಬೇಕು? 1 ಬರ್ಬೇಕು. ನಾವು ಜಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ? ದಟ್ ಈಸ್ ರೂಟ್ ಆಫ್ 3x ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು 1 ಬರ್ಬೇಕು. ಓಕೆ ರೂಟ್ ಆಫ್ 3x ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ದಟ್ ಈಸ್ ರೂಟ್ 3 ಇಂಟು ರೂಟ್ ಎಕ್ಸ್ ಸ್ಕ್ವಯರ್. ರೂಟ್ ಎಕ್ಸ್ ಸ್ಕ್ವಯರ್ ಏನು ಬರುತ್ತೆ? ನಮಗೆ ಎಕ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 1. ಓಕೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ದಟ್ ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ರೂಟ್ 3. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಜಸ್ಟ್ ಬರ್ಕೊಳ್ಳಿ. ದಟ್ ಈಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 1 ಬೈ ರೂಟ್ 3. ಜಸ್ಟ್ ಬರ್ಕೊಳ್ಳಿ. ಓಕೆ ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನಿದೆ? ಯೂನಿಟ್ ವೆಕ್ಟರ್ ಇನ್ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ವೇರ್ 2i ಕ್ಯಾಪ್ minus j cap plus 2k cap and b vector that is equal to minus i cap plus j cap minus k cap ಅಂತ ಕೊಟ್ಟಿದೆ. ಓಕೆ ನಾವು ಜೆಸಿ ಸೊ ನಮಗೆ 2 ವೆಕ್ಟರ್ಸ್ ಕೊಟ್ಟಿದ್ರೆ ಅದನ್ನ ಆಡ್ ಮಾಡಿ ಅಂತ ಹೇಳಿ ಆಡ್ ಮಾಡಿದ್ರೆ ಅದು ಬಂದಿರೋದು ಯೂನಿಟ್ ವೆಕ್ಟರ್ ಕಂಡುಹಿಡಿದು. ಈ ಆಡ್ ಮಾಡಿದ ಮೇಲೆ ಏನು ಬರುತ್ತೆ? ಅದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಿ ಅಂತ ಹೇಳಿದ್ವಿ. ಓಕೆ ಫಸ್ಟ್ ನೋಡಿ ಇವಾಗ ವೆಕ್ಟರ್ಸ್ ಆಡ್ ಮಾಡ್ಕೊಂಡು ದಟ್ ಈಸ್ a ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಲೆಟ್ ಅಸ್ ಕನ್ಸಿಡರ್ ಅದನ್ನ ಸಿ ವೆಕ್ಟರ್ ಅಂತ ತಗೊಳ್ಳೋಣ. a ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಓಕೆ ಅದನ್ನ ಏನಂತ ಹೇಳಿ ಸಿ ವೆಕ್ಟರ್ ಅಂತ ತೊಗೊಳ್ತೀನಿ. a ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಆಡ್ ಮಾಡಿ ನಮ್ಗೆ ಏನು ಬರುತ್ತೆ? ಫಸ್ಟ್ ಬರ್ಕೊಳ್ಳಿ. a ವೆಕ್ಟರ್ ಏನಿದೆ ನಮಗೆ 2i ಕ್ಯಾಪ್ minus j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಪ್ಲಸ್ 2k ಕ್ಯಾಪ್. ಅದೇ ಥರ ಸೊ ಬಿ ವೆಕ್ಟರ್ ಏನಿದೆ ದಟ್ ಈಸ್ ಮೈನಸ್ i ಕ್ಯಾಪ್ ಪ್ಲಸ್ ಮೈನಸ್ i ಕ್ಯಾಪ್ ಪ್ಲಸ್ j ಕ್ಯಾಪ್ ಮೈನಸ್ k ಕ್ಯಾಪ್ ಇಷ್ಟು ಕೊಟ್ಟಿದೆ. ಓಕೆ ಇಷ್ಟು ಕೊಟ್ಟಿದ್ದಾರೆ ಅಂದರೆ ಸೊ ನಮ್ಗೆ a ಪ್ಲಸ್ ಬಿ ವೆಕ್ಟರ್ ಏನು ಬರುತ್ತೆ? a ಪ್ಲಸ್ ಬಿ ವೆಕ್ಟರ್ 2i ಕ್ಯಾಪಲ್ಲಿ i ಕ್ಯಾಪ್ ಆದರೆ ಏನಾಗುತ್ತೆ? i ಕ್ಯಾಪ್ ಬರುತ್ತೆ. j ಕ್ಯಾಪ್ ಪ್ಲಸ್ ಮೈನಸ್ j ಕ್ಯಾಪ್ ಪ್ಲಸ್ j ಕ್ಯಾಪ್ ಏನಾಗುತ್ತೆ? 0 ಆಗುತ್ತೆ. ಅಲ್ಲಿ 2k ಕ್ಯಾಪಲ್ಲಿ k ಕ್ಯಾಪ್ ಹೋದಾಗ ಏನಾಗುತ್ತೆ? ದಟ್ ಈಸ್ k ಕ್ಯಾಪ್ ಆಗುತ್ತೆ. ಇವು ರೈಟೆಡ್ k ಕ್ಯಾಪ್. ದಟ್ ಈಸ್ a ಪ್ಲಸ್ ಬಿ ವೆಕ್ಟರ್ ನಮಗೆ ಎಷ್ಟು ಬಂತು? ನಮಗೆ a ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ? ಸೊ ನನಗೆ a ಪ್ಲಸ್ ವೆಕ್ಟರ್ ದಟ್ ನಮ್ಗೆ ಏನಾಗುತ್ತೆ? ಸಿ ವೆಕ್ಟರ್ ಅಂತ ತೊಗೊಂಡಿದ್ದೆ. ದಟ್ ಈಸ್ ಏನು ಬಂತು? i ಕ್ಯಾಪ್ ಪ್ಲಸ್ k ಕ್ಯಾಪ್ ಬಂದು. ಇದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಿ ಅಂತ ಹೇಳಿ. ಇದ್ರದ್ದು ಯೂನಿಟ್ ವೆಕ್ಟರ್ ಹೆಂಗೆ ಕಂಡುಹಿಡಿತಾರೆ? ಇದ್ರದ್ದು ಯೂನಿಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಸಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಸಿ ವೆಕ್ಟರ್ ಸಿ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಯೂನಿಟ್ ವೆಕ್ಟರ್ ಹೆಂಗೆ ಮಾಡ್ತಾರೆ? ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸಿ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಸಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಏನು ಮಾಡ್ತಾರೆ ನೋಡಿ? ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ರೂಟ್ ಆಫ್ ಏನಿದೆ ಐ ಕ್ಯಾಪ್ ಅಂದರೆ 1 ಇದೆ. ಓಕೆ ಐ ಕ್ಯಾಪ್ ಕೋಎಫಿಷಿಯಂಟ್ ಏನು ಒಂದೇ 1 ಸ್ಕ್ವಯರ್ ಪ್ಲಸ್ ಕೆ ಕ್ಯಾಪ್ ಕೋಎಫಿಷಿಯಂಟ್ 1 ಇದೆ 1 ಸ್ಕ್ವಯರ್ ಬರುತ್ತೆ. ದಟ್ ಈಸ್ ರೂಟ್ ಆಫ್ 1 ಸ್ಕ್ವಯರ್ ಅಂದರೆ 1 ಪ್ಲಸ್ 1 ಅಂದರೆ ಏನಾಗುತ್ತೆ ನಮಗೆ? ದಟ್ ಈಸ್ 1 ಪ್ಲಸ್ 1 ದಟ್ ಈಸ್ ರೂಟ್ 2 ಆಗುತ್ತೆ. ರೇಟೆಡ್ ರೂಟ್ ಏನಾಗುತ್ತೆ? ರೂಟ್ 2 ಆಗುತ್ತೆ. ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಏನು ಬರುತ್ತೆ? ರೂಟ್ 2 ಬರುತ್ತೆ. ಅದೇ ಥರ ಸಿ ವೆಕ್ಟರ್ ಏನಿದೆ ನಮ್ಗೆ? ಸಿ ವೆಕ್ಟರ್ ನಮ್ಗೆ ಏನಿದೆ? ದಟ್ ಈಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ ರೂಟ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಯೂನಿಟ್ ವೆಕ್ಟರ್ ಆಫ್ ಎ ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಏನು ಬರುತ್ತೆ? ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ ರೂಟ್ 2. ಓಕೆ ಸೊ ಇಲ್ಲಿ ಇದನ್ನು ನೋಡಿ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ ದಿಸ್ ಬರ್ಕೊಳ್ಳಿ. Okay, so now we will go for next question. Next question ನೋಡಿ ಏನಿದೆ? If a is a non-zero vector
ಓಕೆ ನಾನ್ ಜೀರೋ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ ಎ. ಓಕೆ ಏನದು ನಾನ್ ಜೀರೋ ವೆಕ್ಟರ್ ಏನಿದೆ ಅದ್ರ ಮ್ಯಾಗ್ನಿಟ್ಯೂಡ್ ಏನಿದೆ. ಸೊ ವೆಕ್ಟರ್ ಎ ಇಸ್ ಎ ನಾನ್ ಜೀರೋ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ ಎ ಅಂಡ್ ಲ್ಯಾಂಬ್ಡಾ ಎ. ಓಕೆ ಲ್ಯಾಂಬ್ಡಾ ಎ ವೆಕ್ಟರ್ ಇಸ್ ಎ ನಾನ್ ಜೀರೋ ಸ್ಕೇಲರ್ ವೆಕ್ಟರ್. Okay, lambda a vector is a non-zero scalar. So then it is a unit vector if ಇದು ಏನಿದೆ ಇದು ಒಂದು ಯೂನಿಟ್ ವೆಕ್ಟರ್ ಆಗುತ್ತೆ. ಫಸ್ಟ್ ಏನು ಕೊಟ್ಟಿದ್ರೆ ಎ ಅನ್ನೋದು ಒಂದು ನಾನ್ ಜೀರೋ ವೆಕ್ಟರ್. ಓಕೆ ಅದರ ಮ್ಯಾಗ್ನಿಟ್ಯೂಡ್ ಏನಿದೆ ಎ ಇದೆ. ಓಕೆ ಅದರ ಮ್ಯಾಗ್ನಿಟ್ಯೂಡ್ ಏನಿದೆ ಎ ಇದೆ. ಅದೇ ಥರ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ ಮಾಡಿದಾಗ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ ವೆಕ್ಟರ್ ಮಾಡಿದಾಗ ಅದು ನಾನ್ ಜೀರೋ ಸ್ಕೇಲರ್ ಆಗುತ್ತೆ. ನಾನ್ ಜೀರೋ ಸ್ಕೇಲರ್ ಅವಾಗ ಇದು ಒಂದು ಯೂನಿಟ್ ವೆಕ್ಟರ್ ಆದಾಗ ಇದೂ ಯೂನಿಟ್ ವೆಕ್ಟರ್ ಆದಾಗ ಇಫ್ ನಮ್ಮ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳ್ತೀವಿ. ಓಕೆ ಸೊ ನಮ್ಗೆ ನೋಡಿ ನಾರ್ಮಲ್ ಆಗಿ ಎ ವೆಕ್ಟರ್ ಏನಿದೆ ನಮಗೆ ಲೆಟಸ್ ಕನ್ಸಿಡರ್ ನಾರ್ಮಲ್ ಆಗಿ ಎ ವೆಕ್ಟರ್ ಹೆಂಗ್ ಬರಿಬೋದು ನಾವು. ಎ ವೆಕ್ಟರ್ ಏನಾದ್ರು ಕೊಟ್ಟಿದ್ದಾರೆ ವಿ ಡೋಂಟ್ ನೋ ಅದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಎ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ ಸೊ ನಮಗೆ ಲೆಟಸ್ ಕನ್ಸಿಡರ್ ಎ ವೆಕ್ಟರ್ ದೇ ಕ್ಯಾನ್ ಇಟ್ ಆಸ್ ಎಕ್ಸ್ ಕ್ಯಾಪ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಇದೆ ಅಂತ ನೋಡಿ. ಇದು ಎ ವೆಕ್ಟರ್ ಇಷ್ಟು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ ಇದರ ಮ್ಯಾಗ್ನಿಟ್ಯೂಡ್ ಏನೋ ಬಂತು. ಓಕೆ ಇದರ ಮ್ಯಾಗ್ನಿಟ್ಯೂಡ್ ಏನು ಬಂತು ನಮಗೆ ದಟ್ ಈಸ್ ಎ ಬಂತು. ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎ ಬಂತು ಅಂತ ಬರ್ಕೊಳ್ಳಿ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ. ನಾನು ಏನು ಮಾಡ್ತೀನಿ ಈಗ ವಿಚ್ ಮೀನ್ಸ್ ಮೀನಿಂಗ್ ಏನು ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಸ್ ನಥಿಂಗ್ ಬಟ್ ನಮಗೆ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಎ ಅಂತ ಅರ್ಥ. ಈಗ ದೇ ಹ್ಯಾವ್ ಮಲ್ಟಿಪ್ಲೈಡ್ ಎ ವೆಕ್ಟರ್ ವಿತ್ ದ ಲ್ಯಾಂಬ್ಡಾ. ಎ ವೆಕ್ಟರ್ ಇಂದ ಏನಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಲ್ಯಾಂಬ್ಡಾ ಇಂಟು ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಏನಾಗುತ್ತೆ ಲ್ಯಾಂಬ್ಡಾ ಎಕ್ಸ್ ಐ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ವೈ ಜೆ ಕ್ಯಾಪ್ ಓಕೆ ಪ್ಲಸ್ ಲ್ಯಾಂಬ್ಡಾ ಝೆಡ್ ಕೆ ಕ್ಯಾಪ್ ಇಷ್ಟಿದೆ. ಓಕೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನ್ಬೇಕು ಯೂನಿಟ್ ವೆಕ್ಟರ್ ಬರ್ಬೇಕು. ಓಕೆ ಇದ್ರ ಮ್ಯಾಗ್ನಿಟ್ಯೂಡ್ ಯೂನಿಟ್ ವೆಕ್ಟರ್ ಬರ್ಬೇಕು. ಯಾವಾಗ ಇದ್ರ ಮ್ಯಾಗ್ನಿಟ್ಯೂಡ್ ಏನಿದೆ ದ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಇಂಟು ಎ ವೆಕ್ಟರ್. ಓಕೆ ಲ್ಯಾಂಬ್ಡಾ ಇಂಟು ಎ ವೆಕ್ಟರ್. ಓಕೆ ಸೊ ಇಟ್ ಈಸ್ ಎ ಯೂನಿಟ್ ವೆಕ್ಟರ್ ಅಂದ್ರೆ ಏನು ಬರುತ್ತೆ 1 ಬರ್ಬೇಕು ಇದ್ರ ಮ್ಯಾಗ್ನಿಟ್ಯೂಡ್. ಅದ್ರ ವ್ಯಾಲ್ಯೂ ಏನು ಬರ್ಬೇಕಂತ ಲ್ಯಾಂಬ್ಡಾ ವ್ಯಾಲ್ಯೂ ಏನು ತೊಗೊಂಡ್ರೆ ಇದ್ರದ್ದು ನಮಗೆ ಯೂನಿಟ್ ವೆಕ್ಟರ್ ಬರುತ್ತೆ ಅಂತೇಳಿ ದಟ್ ಈಸ್ ಇದು ನೋಡಿ ಇದ್ರ ಯೂನಿಟ್ ಮ್ಯಾಗ್ನಿಟ್ಯೂಡ್ ಕಂಡಿಡಿ ದಟ್ ಈಸ್ ಲ್ಯಾಂಬ್ಡಾ ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವಯರ್. ಓಕೆ ಲ್ಯಾಂಬ್ಡಾ ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವಯರ್ ಇಲ್ಲಿ ಏನಾಗುತ್ತೆ ನಮಗೆ ದಟ್ ಈಸ್ ಲ್ಯಾಂಬ್ಡಾ ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವಯರ್ ಮತ್ತು ಇಲ್ಲಿ ಇಟ್ ಈಸ್ ಲ್ಯಾಂಬ್ಡಾ ಸ್ಕ್ವಯರ್ ಇಂಟು ವೈ ಸ್ಕ್ವಯರ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವಯರ್ ಇಂಟು ಝೆಡ್ ಸ್ಕ್ವಯರ್ ಇಷ್ಟಿದೆ. ನಾವು ಇದರಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ತೊಗೊಳ್ಳಿ ದಟ್ ಈಸ್ 1 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1 ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ತೊಗೊಳ್ಳಿ. ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ಲ್ಯಾಂಬ್ಡಾ ಸ್ಕ್ವೇರ್ ಕಾಮನ್ ತೊಗೊಂಡಾಗ ಸೊ ದಟ್ ವಿಲ್ ಬಿಕಮ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವೇರ್. ಓಕೆ ಈಗ ನೋಡಿ ಸಪ್ರೇಟ್ ಆಗಿ ಬರ್ಕೊಳ್ತೀನಿ. ಸಪ್ರೇಟ್ ಆಗಿ ಬರ್ಕೊಂಡ್ರೆ ಸೊ ದಿಸ್ ಇಸ್ ಲ್ಯಾಂಬ್ಡಾ ಸ್ಕ್ವೇರ್. ಓಕೆ ಲ್ಯಾಂಬ್ಡಾ ಸ್ಕ್ವೇರ್ ನಮ್ಗೆ ಏನಾಗುತ್ತೆ ರೂಟ್ ಆಫ್ ಲ್ಯಾಂಬ್ಡಾ ಸ್ಕ್ವೇರ್ ಅಂತ ಬರುತ್ತೆ ನಮಗೆ ರೂಟ್ ಆಫ್ ಲ್ಯಾಂಬ್ಡಾ ಸ್ಕ್ವೇರ್. ಓಕೆ ಸಪ್ರೇಟ್ ಆಗಿ ರೂಟ್ ಆಫ್ ಲ್ಯಾಂಬ್ಡಾ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಅಂದ್ರೆ ಏನು ನಮಗೆ ಏನು ಬಂದಿತ್ತು ಎ ಬಂದಿತ್ತು. ಸೊ ಮ್ಯಾಗ್ನಿಟ್ಯೂಡ್ ಏನು ಬಂದಿತ್ತು ಎ ಬಂದಿತ್ತು ಯು ರೈಟ್ ಇಟ್ ಎ. ಬಟ್ ಇಲ್ಲಿ ನೋಡಿ ಲ್ಯಾಂಬ್ಡಾ ಸ್ಕ್ವೇರ್. ಓಕೆ ಸೊ ರೂಟ್ ಆಫ್ ಲ್ಯಾಂಬ್ಡಾ ಸ್ಕ್ವೇರ್ ದಿಟ್ ಈಸ್ ಏನಾಗುತ್ತೆ ಇದು ಲ್ಯಾಂಬ್ಡಾ ರೂಟಲ್ಲಿರೋ ಎಲ್ಲ ವ್ಯಾಲ್ಯೂ ಏನು ಬರುತ್ತೆ ನಮ್ಗೆ ಪಾಸಿಟಿವ್ ಬರುತ್ತೆ. ಅಂದ್ರೆ ಮ್ಯಾಗ್ನಿಟ್ಯೂಡ್ ಮಾಡ್ಯುಲಸ್ ಆಫ್ ಎ ಅಂತ ಬರುತ್ತೆ. ಮಾಡ್ಯುಲಸ್ ಆಫ್ ಲ್ಯಾಂಬ್ಡಾ ಅಂತ ಬರ್ತೀನಿ. ಈ ವ್ಯಾಲ್ಯೂ ಎಷ್ಟು ಬಂತು ಎ ಬಂದಿತ್ತು ಎ ಬರ್ಕೊಡಿ ದಟ್ ಈಸ್ 1. ಓಕೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 1 ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ ಬಂತು. ಈ ಲ್ಯಾಂಬ್ಡಾ ನೀವು ತಂದ್ಬಿಡಿ. ಓಕೆ ಸೊ ಲ್ಯಾಂಬ್ಡಾ ಈ ಕಡೆ ತಂದ್ರೆ ವಾಟ್ ಈಸ್ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಎ ಬರುತ್ತೆ. ಓಕೆ ಸೊ 1 ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಲ್ಯಾಂಬ್ಡಾ. ಸೊ ಮಾಡ್ಯುಲಸ್ ಆಫ್ ಲ್ಯಾಂಬ್ಡಾ ಬರೀ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಬರೀಬಾರ್ದು. ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಲ್ಯಾಂಬ್ಡಾ. ವೈ ಬಿಕಾಸ್ ನಂಗೆ ಮಾಡ್ಯುಲಸ್ ಇಲ್ಲಿ ತೆಗೆದಿದ್ದು ಎಲ್ಲ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ ಅದಕ್ಕೋಸ್ಕರ ಮಾಡ್ಯುಲಸ್ ಹಾಕಿ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಯಾವ ಆನ್ಸರ್ ಕರೆಕ್ಟ್ ದಿಸ್ ಇಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ ಜಸ್ಟ್ ರೈಟ್ ಡೌನ್. Okay, so we will go for next question. So ನೀವು ಬೇಕಾದ್ರೆ ವಿಡಿಯೋ ನಾವು ಪಾಸ್ ಮಾಡಿ ಬರ್ಕೊಳ್ಳಿ. Next, the direction ratios of the vector. Okay, direction ratios of the vector. Direction ratios direct ಆಗಿ ಹೇಳ್ಬೋದು. Okay, so ಇಲ್ಲಿ ನೋಡಿ ಇಲ್ಲಿ direction ratios nothing but ಇಲ್ಲಿ i cap ದು scalar component. ಇಲ್ಲಿ scalar components have a direction ratio. i cap component ಏನಿದೆ, j cap component ಇದೆ, k cap component ಇದೆ. That is what direction is. ಇಲ್ಲಿ ನೋಡಿ i cap coefficient ಎಷ್ಟಿದೆ 1 ಇದೆನಾ, that is 1 i cap. ಇಲ್ಲಿ j cap coefficient ಇದೆ 1 j cap. Okay, ಅದೇ ತರ ಇಲ್ಲಿ k cap coefficient ಇದೆ -2 k cap. Okay, this is direction ratios ಏನು ಬರುತ್ತೆ ನಮಗೆ direction ratios are ನಮಗೆ ಏನು ಬರುತ್ತೆ that is 1, 1, 1, -2. So these are the direction ratios. ಆಯ್ತಾ ನೋಡಿ, that is 1, 1, -2, 1, 1, -2. This is what the correct answer. Direction ratios ಅಂದ್ರೆ i cap coefficient, j cap coefficient ಮತ್ತೆ k cap coefficient. That is what direction ratios ಇಲ್ಲಿ. Okay, ಇಲ್ಲಿ. Okay, just ಬರ್ಕೊಳ್ಳಿ.
Okay, so what about direction cosines? So direction cosines is nothing but direction cosines ಅಂದ್ರೆ so direction ratio divided by so magnitude of that a vector ಯಾವ್ದಾದ್ರು ವೆಕ್ಟರ್ ಕೊಟ್ಟರೆ that is L ಈ ತರ ರೆಪ್ರೆಸೆಂಟ್ ಮಾಡಿ L that is equal to so ನಮಗೆ ಹೆಂಗ್ ಬರೋದು L that is equal to ಇಲ್ಲಿ ನೋಡಿ ಇಲ್ಲಿ ಏನಿದೆ ನಮಗೆ ಇಲ್ಲಿ ನಮಗೆ I cap coefficient ಇದೆ that is 1 ಇದೆ you write it 1 divided by root of magnitude of let us consider ನಿಮಗೆ ಇನ್ನೊಂದು ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಡೈರೆಕ್ಷನ್ cosines ಹೆಂಗ್ ಬರುತ್ತೆ ಅಂದ್ರೆ ನಿಮಗೆ ಡೈರೆಕ್ಷನ್ cosines if they have given x vector that is r vector that is equal to r vector that is equal to n ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ that is x I cap plus y j cap plus z k cap ಅಂತ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ so we have to find the direction cosines that is L that is equal to ನಮಗೆ x divided by root of magnitude of r vector okay magnitude of r vector that is equal to x divided by root of x square plus y square plus z square so this is what direction ratio cosine ಇದು ಒಂದಾಯ್ತು ಅದೇ ತರ m that is equal to ನಮಗೆ ಏನಿರುತ್ತೆ that is y divided by root of x square plus y square plus z square okay ಅದೇ ತರ so that is n that is equal to ನಮಗೆ z divided by that is root of n ಬರುತ್ತೆ that is x square plus y square plus z square okay so these are the direction so ನಮಗೆ ಏನು ಬರುತ್ತೆ cosines ಅಂತ ಅದನ್ನ ಇಲ್ಲಿ ಫಾರ್ಮುಲಾ ಇಲ್ಲಿ ನೋಡಿ x y z cap ಇದ್ದಾಗ ಈ ತರ ಮಾಡಬೇಕು ಓಕೆ ಅದೇ ತರ ಇಲ್ಲಿ ನೋಡಿ ಇಲ್ಲಿ ಏನು ಬರುತ್ತೆ ನೋಡಿ ಮಾಡ್ಕೊಂಡು ಸಾಲ್ವ್ ಮಾಡೋಣ ಇದ್ರ ಡೈರೆಕ್ಷನ್ ರೇಷಿಯೋಸ್ ಅಂತ ಫಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ a ಕಂಡು ಹಿಡ್ಕೊಂಡು ಮ್ಯಾಗ್ನಿಟ್ಯೂಡ್ ಆಫ್ a that is equal to ನಮಗೆ ಅನ್ಸುತ್ತೆ that is magnitude of a that is equal to ಏನು ಬರುತ್ತೆ ನಮಗೆ ರೂಟ್ ಆಫ್ that is 1 square ಇಲ್ಲಿ I cap coefficient 1 ಇದೆ 1 square plus j cap coefficient 2 ಇದೆ 2 square ಅದೇ ತರ ಅಲ್ಲಿ ಏನಿದೆ 3 cap coefficient k cap coefficient 3 ಇದೆ 3 square ಬರುತ್ತೆ now 3 square ಅಂದ್ರೆ ಎಷ್ಟು ಆಗುತ್ತೆ 9 ಆಗುತ್ತೆ 9 plus 1 square ಅಂದ್ರೆ 1 ಆಗುತ್ತೆ that is 9 plus 1 ಅಂದ್ರೆ 10 ಆಗುತ್ತೆ 10 plus 2 square ಅಂದ್ರೆ 14 ಆಗುತ್ತೆ that is ಏನಂತೆ magnitude of a ಎಷ್ಟು ಅಂತ ನಮಗೆ 14 so direction cosines that is L that is equal to ಏನು ಬರುತ್ತೆ ನಮಗೆ is I cap coefficient ಇದೆ 1 divided by root 14 m that is equal to ಎಷ್ಟು ಬರುತ್ತೆ m that is equal to ನಮಗೆ ಏನು ಬರುತ್ತೆ 2 divided by root 14 ಅದೇ ತರ n that is equal to ಎಷ್ಟು ಬರುತ್ತೆ ನಮಗೆ 3 divided by root 14 that is 3 divided by root 14 so these are the direction cosines of given vector L ಇದೆ ನೋಡಿ 1 divided by root 14 2 divided by root 14 3 divided by root 14 okay this is what the correct answer just ಬರ್ಕೊಳ್ಳಿ okay so now we will go for next question ನೋಡಿ ಏನಿದೆ next question ನೋಡಿ ಏನಿದೆ next question ನಮಗೆ ಏನಿದೆ so unit vector in the direction of vector okay unit vector ಕಂಡು ಹಿಡಿಯಬೇಕು ಇದು ಡೈರೆಕ್ಟ್ ಆಗಿ ಅವಾಗ ಮಾಡಿದೆ unit vector so ನಮಗೆ ಡೈರೆಕ್ಟ್ ಆಗಿ unit vector ಹೆಂಗೆ ಕಂಡು ಹಿಡಿಯುತ್ತೆ unit vector that is equal to a vector that is equal to magnitude of okay unit vector that is equal to a vector divided by magnitude of a vector okay ಇಷ್ಟು a vector ಕಂಡು ಹಿಡ್ಕೊಳ್ಳಿ a vector ನಮಗೆ ಏನಿದೆ a vector ಹೆಂಗಿದೆ ಹಂಗೆ ಬರ್ಕೊಳ್ಳಿ that is I cap okay plus I cap j cap plus k cap divided by magnitude of a vector is nothing but what that is 2k cap 2k cap magnitude of that is a vector and that is root of 1 square plus 2 square that is ನಮಗೆ ಇದೇನು ಮಾಡುತ್ತೆ magnitude that root of ನಮಗೆ 1 square ಅಂದ್ರೆ 1 ಆಗುತ್ತೆ 1 square ಅಂದ್ರೆ 1 ಆಗುತ್ತೆ that is 2 square ಎಷ್ಟಾಗುತ್ತೆ ನಮಗೆ 2 square ಅಂದ್ರೆ 4 ಆಗುತ್ತೆ 4 plus 2 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 6 ಆಗುತ್ತೆ 6 ಇದು ಹೆಂಗಿದೆ ಹಂಗೆ ಬರ್ಕೊಳ್ಳುತ್ತೆ I cap plus j cap plus 2k cap so this is what the correct answer that is magnitude of ಅಥವಾ unit vector of this given vector that is equal to ನಮಗೆ ಏನಿದೆ that is I cap okay I cap plus j cap plus 2k cap divided by root 6 okay, this is what the correct okay just write down okay so next question ಏನಿದೆ ನೋಡಿ so next question ಏನಿದೆ ಅಂದ್ರೆ the projection of okay so this projection concept ಗೊತ್ತಿರಬೇಕು okay projection of concept ಅಂದ್ರೆ let us consider ನಮಗೆ a ಅನ್ನೋದು ವೆಕ್ಟರ್ ಇದೆ okay a ಅನ್ನೋದು ವೆಕ್ಟರ್ ಇದೆ this is a vector okay so this is b vector ಇದೆ ಅಂತ ಅನ್ಕೊಳ್ಳಿ okay so this is a vector and this is the angle between these two it is making an angle theta the projection of a vector on b ಅಂದ್ರೆ ಇದರ a vector ಏನಿದೆ a vector ಪ್ರೊಜೆಕ್ಷನ್ ಬಿ ವೆಕ್ಟರ್ ಮೇಲೆ ಎಷ್ಟು ಬೀಳುತ್ತೆ ಅಂದ್ರೆ ಇಲ್ಲಿಂದ ಒಂದು ಟಾರ್ಚ್ ಹಾಕಿದಾಗ ಇಲ್ಲಿಂದ ಒಂದು ಟಾರ್ಚ್ ಹಾಕಿದಾಗ ಈ ಎ ವೆಕ್ಟರ್ದು ಶಾಡೋ ಬಿ ವೆಕ್ಟರ್ ಮೇಲೆ ಎಷ್ಟು ಬೀಳ್ತಿದೆ ಅಂತ ಅರ್ಥ ಓಕೆ ಇಲ್ಲಿಂದ ಒಂದು ಟಾರ್ಚ್ ಹಾಕಿದಾಗ ಎ ವೆಕ್ಟರ್ದು ಶಾಡೋ ಬಿ ವೆಕ್ಟರ್ ಮೇಲೆ ಎಷ್ಟು ಬೀಳ್ತಿದೆ ಅಂತ ಅರ್ಥ ಓಕೆ ಬೇಕಾದ್ರೆ ನೋಡಿ ಇಲ್ಲಿ ಒಂದು ಟಾರ್ಚ್ ಹಾಕಿದಾಗ ಎ ವೆಕ್ಟರ್ ನಮ್ಗೆ ಏನಿರುತ್ತೆ ಅದ್ರ ಶಾಡೋ ಏನು ಬಿ ವೆಕ್ಟರ್ ಮೇಲೆ ಎಷ್ಟು ಬೀಳುತ್ತೆ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಳ್ಳಿ okay ಇದು theta angle ಇದೆ theta angle it is making an angle theta okay the length of this is L ಇದೆ ಅಂತ ಅನ್ಕೊಳ್ಳಿ okay
ಇಲ್ಲಿಂದ ಒಂದು ಟಾರ್ಚ್ ಹಾಕಿದಾಗ ಇದ್ರ ಶಾಡೋ ಇದ್ರ ಮೇಲೆ ಬರುತ್ತೆ, ಇದು ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ABC. ಓಕೆ, ಸೊ ಇದು ಇಲ್ಲಿಂದ ಒಂದು ಟಾರ್ಚ್ ಆಗದ, ಈ ಲೆಂತ್ದು ಶಾಡೋ ಇದ್ರ ಮೇಲೆ ಬರುತ್ತಾ, ಇದೇನು ನಮಗೆ BC. ಓಕೆ, BC ಹೆಂಗೆ ಕಂಡುಹಿಡಿದ್ರೆ ದಟ್ ಈಸ್ ವಾಟ್ ಪ್ರೊಜೆಕ್ಷನ್ ಆಫ್ ದಿಸ್ AB. ಪ್ರೊಜೆಕ್ಷನ್ ಆಫ್ AB ಆನ್ BC ಇಸ್ ನಥಿಂಗ್ ಬಟ್ ಏನು, ಇಲ್ಲಿಂದ ಟಾರ್ಚ್ ಹಾಕಿದಾಗ AB ಇದು ಪ್ರೊಜೆಕ್ಷನ್ BC ಮೇಲೆ ಎಷ್ಟು ಬೀಳ್ತಿದೆ, AB ಇದು ಶಾಡೋ BC ಮೇಲೆ ಎಷ್ಟು ಬೀಳ್ತಿದೆ ಅಂತ ಅರ್ಥ. ಓಕೆ, ಸೊ ಅದಕ್ಕೆ ಹೆಂಗೆ ಕಂಡುಹಿಡಿತೀರಾ, ಯು ನೋ ದಟ್ ಇಟ್ ಈಸ್ ಲುಕ್ಸ್ ಲೈಕ್ ರೈಟ್ ಆಂಗಲ್ ಟ್ರಯಾಂಗಲ್, ಹೌದಾ? ಓಕೆ, ಸೊ ನಮ್ಗೆ BC ಕಂಡುಹಿಡಿಯಬೇಕು. BC ಹೆಂಗೆ ಕಂಡುಹಿಡಿತೀರಾ, BC ದಟ್ ಈಸ್ ಈಕ್ವಲ್ ಟು ನಮಗೆ cos θ ದಟ್ ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ ಏನಾಗುತ್ತೆ, cos θ ದಟ್ ಈಸ್ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್. ಓಕೆ, ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್ ಎಷ್ಟಿದೆ ನಮಗೆ, ಹೈಪೋಟೆನಸ್ ಎಲ್ಲಿದೆ, ಇವ್ರಿಗೆ L. ಓಕೆ, ದಟ್ ಈಸ್ BC ವ್ಯಾಲ್ಯೂ ಎಷ್ಟು ಬರ್ತದೆ, BC ದಟ್ ಈಸ್ ಈಕ್ವಲ್ ಟು ನಮ್ಗೆ BC ದಟ್ ಈಸ್ ಈಕ್ವಲ್ ಟು L cos θ ಆಯ್ತು. ಓಕೆ, ಅದೇ ತರ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಹಿಯರ್ A ವೆಕ್ಟರ್ ಮತ್ತೆ B ವೆಕ್ಟರ್ ಕೊಟ್ಟಿದೆ. ಓಕೆ, ಸೊ ಪ್ರೊಜೆಕ್ಷನ್ ಆಫ್ A ಆನ್ B. ಓಕೆ, ಇಲ್ಲಿ ನೋಡಿ ಇದ್ರ ಲೆಂತ್ ಎಷ್ಟಿರುತ್ತೆ, ದಟ್ ಈಸ್ ಲೆಂತ್ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಇರುತ್ತಲ್ಲ, ಹೌದು, ದಿಸ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್. ದಿಸ್ ಇಸ್ ಇದ್ರ ಈ ಪ್ರೊಜೆಕ್ಷನ್. ಓಕೆ, ದಿಸ್ ಈ ವೆಕ್ಟರ್ ದ ಪ್ರೊಜೆಕ್ಷನ್ B ವೆಕ್ಟರ್ ಮೇಲೆ, ಪ್ರೊಜೆಕ್ಷನ್ ಆಫ್ A on B. Projection of A vector on B that is equal to projection of A vector on B that is equal to ನಮ್ಗೆ ಏನು ಬರುತ್ತೆ, ಇಲ್ಲಿ ನೋಡಿ ಇಲ್ಲಿ ಲೆಂತ್ ಇಂಟು cos θ, ಬಟ್ ಈ ಲೆಂತ್ ಎಷ್ಟಿದೆ ನಮಗೆ, ಲೆಂತ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ A vector, that is magnitude of A vector, okay, into cos θ. Okay, magnitude of A vector into cos θ. So this is what the projection of A vector on B. ಇದು ಒಂದು ಫಾರ್ಮುಲಾ ಆಯ್ತು. ಓಕೆ, ಇದೇ ಫಾರ್ಮುಲಾ ಸ್ವಲ್ಪ ಅಪ್ಡೇಟ್ ಹೆಂಗೆ ಮಾಡ್ತೀರಾ, ದಟ್ ಈಸ್ ವಿ ಕ್ಯಾನ್ ಡಸ್ ಮ್ಯಾಗ್ನಿಟ್ಯೂಡ್ ಆಫ್ A ಹೆಂಗಿದೆ ಹಂಗೆ ಬರ್ಕೊಳ್ಳಿ. Cos θ, you know that angle between two vectors, angle between this A and B, that is A formula, that is dot product of A and B divided by magnitude of A vector into magnitude of B vector. Okay, start. Now magnitude of A vector cancel ಮಾಡ್ಕೊಳ್ಳಿ. So what you left with, ನಮ್ಗೆ ಏನು ಬರ್ತಿದೆ, dot product of A and B divided by magnitude of B vector. Okay, so this is what projection of A and B. ಇದೊಂದು ಫಾರ್ಮುಲಾ. ಇದೇನೋ magnitude of A vector and the projection of A and B that is equal to magnitude of A vector into cos θ. ಸೊ ಇದು ಇನ್ನೊಂದು ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಬರೇ ವೆಕ್ಟರ್ಸ್ ಫಾರ್ಮೆಟ್ ಅಲ್ಲಿ ನಮಗೆ θ ಇರಲಾರ್ದಾಗ ನಾವು ಏನು ಯೂಸ್ ಮಾಡಬೇಕು, ಡಾಟ್ ಪ್ರಾಡಕ್ಟ್ ಆಫ್ A and B ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A. ಓಕೆ, ಇಷ್ಟು ಗೊತ್ತಿರಬೇಕು. ನಾವು ಸೊ ವಿ ವಿಲ್ ಸಾಲ್ವ್ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್. ಇಲ್ಲಿ ನೋಡಿ ಇದ್ರ ಏನಿದೆ, ದಟ್ ಈಸ್ ಪ್ರೊಜೆಕ್ಷನ್ ಆಫ್ AB ಆನ್ ದಿ ಡೈರೆಕ್ಟೆಡ್ ಲೈನ್ L ಇಫ್ ಆಂಗಲ್ θ is equal to pi will be. ಓಕೆ, ಸರಿ ಏನು ಬರುತ್ತೆ ಅಂತ ಕಂಡುಹಿಡಿದು ಇದು ಆ ಇಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ನೋಡಿ ಅಂತ ಹೇಳ್ತಿದ್ರೆ. ಓಕೆ, ಲೆಟ್ ಅಸ್ ಕನ್ಸಿಡರ್ AB ಅನ್ನೋದು ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ AB ಅನ್ನೋದು ವೆಕ್ಟರ್ ಇದೆ. ಓಕೆ, ಇದು ಈ ಡೈರೆಕ್ಷನ್ ಇದೆ ಅಲ್ಲ, ಓಕೆ, ಈ ಡೈರೆಕ್ಷನ್ ಇದೆ. ಓಕೆ, L ಅನ್ನೋದು ಒಂದು ಲೈನ್, L ಅನ್ನೋದು ಒಂದು ಲೈನ್ ಯಾವ ಥರ ಇದೆ ಇದು ಗೊತ್ತಿಲ್ಲ ನಮಗೆ. ಸೊ ದಿಸ್ AB ಈಸ್ ಮೇಕಿಂಗ್ ಎನ್ ಆಂಗಲ್ ವಿತ್ ದ L. ಓಕೆ, ಇಲ್ಲಿ ನಮಗೆ AB ಈಸ್ ಮೇಕಿಂಗ್ ಎನ್ ಆಂಗಲ್ ದಿಸ್ ಲೈನ್ L ಯಾವ ಥರ ಮಾಡ್ತಿದೆ, 180 ಡಿಗ್ರಿ ಮಾಡಿ. 180 ಡಿಗ್ರಿ ಅಂದ್ರೆ ಯಾವ ಥರ ಬರ್ತದೆ, ದಿಸ್ ಇಸ್ AB ನಮ್ಗೆ ಈ ಥರ ಬರುತ್ತೆ. ಓಕೆ, ಸೊ ದಿಸ್ ಇಸ್ AB ವೆಕ್ಟರ್ ಈ ಥರ ಆಯ್ತಾ, AB ವೆಕ್ಟರ್ ಇಲ್ಲಿಂದ ಇಲ್ಲಿ ಏನು ಬರುತ್ತೆ ನಮಗೆ, ಇಲ್ಲಿಂದ ಇಲ್ಲಿ ಏನು ಬರ್ತದೆ, ದಟ್ ಇಸ್ θ ದಟ್ ಇಸ್ ಈಕ್ವಲ್ ಟು ಎಷ್ಟು 180 ಡಿಗ್ರಿ ಅಂದರೆ ಪೈ ಇದೆ θ ಅಂದರೆ. ಈಗ ನೋಡಿ ಇದ್ರ ಡೈರೆಕ್ಷನ್ ಚೇಂಜ್ ಆಯ್ತಾ ಈಗ. ಓಕೆ, ಇದು ABದು ನಾವು ಪ್ರೊಜೆಕ್ಷನ್ ಆಫ್ AB ಬೇಕಾದ್ರೆ ಇಲ್ಲಿಂದ ಟಾರ್ಚ್ ಹಾಕಿ ನಾವು AB ಇದ್ದಿದ್ದು ಏನಾಯ್ತು ನಮಗೆ -AB ಆಯ್ತು, ಡೈರೆಕ್ಷನ್ ಚೇಂಜ್ ಆಯ್ತು. ಈಗ ನೋಡಿ ನಾವು ಪ್ರೊಜೆಕ್ಷನ್ ವೆಕ್ಟರ್ ಕಂಡುಹಿಡಬೇಕು. ಈಗ ನೋಡಿ ಪ್ರೊಜೆಕ್ಷನ್ ವೆಕ್ಟರ್ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು, ದಿಸ್ ಇಸ್ AB ಇದ್ದಿದ್ದು ಏನಾಯ್ತು ನಮಗೆ -AB ಆಯ್ತು, ಇದು ಡೈರೆಕ್ಷನ್ ಚೇಂಜ್ ಆಯ್ತಲ್ಲ, AB ಇದ್ದಿದ್ದು ಏನಾಯ್ತು ಈ ಕಡೆ ಆಯ್ತು, ನಮ್ಗೆ ಏನು ಬಂತು -AB ಬಂತು. ಸೊ ದಟ್ ಈಸ್ -AB ಬಂತು, -AB ವೆಕ್ಟರ್ ಐ ಕ್ಯಾನ್ ರೈಟ್ ಆಸ್. ಓಕೆ, ಸೊ ಪ್ರೊಜೆಕ್ಷನ್ ವೆಕ್ಟರ್ ಆಫ್ AB ಆನ್ ಲೈನ್ L. ಸೊ ಇಲ್ಲಿ ಬರೀತೀನಿ ನೋಡಿ, ಯಾಕಂದ್ರೆ ಇಲ್ಲಿ ಮೇಲೆ ಬರೀತೀನಿ, ಸ್ವಲ್ಪ ಮೇಲೆ ತಗೊಂಡು ಪ್ರೊಜೆಕ್ಷನ್ ವೆಕ್ಟರ್ ಆಫ್ AB ಆನ್ L ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ದಟ್ ಈಸ್ -AB ವೆಕ್ಟರ್ ಬರುತ್ತೆ. -AB ವೆಕ್ಟರ್ ನಾನು ಹೆಂಗೆ ಬರೀಬೋದು, -B ವೆಕ್ಟರ್ ಐ ಕ್ಯಾನ್ ರೈಟ್ ಆಸ್ ದಟ್ ಈಸ್ BA ವೆಕ್ಟರ್ ಅಂತ ಬರೀಬೋದು. ಓಕೆ, ಇಷ್ಟು ನೋಡಿ. ಓಕೆ, ಇಷ್ಟು ಬರೆದ್ರೆ ಸೊ ನಿಮ್ಗೆ ಏನು ಬರುತ್ತೆ, 1 ಮಾರ್ಕ್ಸ್ ಬರುತ್ತೆ. ಇಷ್ಟು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನಿದೆ, ದ ಪ್ರೊಜೆಕ್ಷನ್ ಆಫ್ AB ವೆಕ್ಟರ್ ಡೈರೆಕ್ಟೆಡ್ ಲೈನ್ L. ಓಕೆ, ಸೊ ನಮಗೆ ಅದೇ ಥರ ಸೇಮ್ ಎಕ್ಸಾಕ್ಟ್ಲಿ ಇಲ್ಲಿ ಎಲ್ಲಿದೆ ಹಂಗೆ ಥರ ಇಫ್ ಆಂಗಲ್ ಬಿಟ್ವೀನ್ ದೆಮ್ ಇಸ್ π/2 or 3π/2. ಓಕೆ, ದ ಆಂಗಲ್ ಬಿಟ್ವೀನ್ ದೆಮ್ ಇಸ್ π/2 or 3π/2. ಸೊ ನೆಕ್ಸ್ಟ್ ಕಂಟಿನ್ಯೂ ಒಂದು ಲೈನ್ ಇದೆ. ಓಕೆ, ಒಂದು ಲೈನ್ ಇದೆ. ಓಕೆ, ದಟ್ ಈಸ್ ಲೈನ್ L ಇದೆ ಅಂತ ಅನ್ಕೊಳ್ಳಿ, ಇದ್ರ ಡೈರೆಕ್ಷನ್ ಏನಿರಲ್ಲ. ಸೊ ಲೈನ್ ಎಲ್ಲಿದೆ, ಲೈನ್ ಇಲ್ಲಿದೆ, ಈ ಥರ ಇದೆ ಅಂತ ಅನ್ಕೊಳ್ಳಿ.
ಓಕೆ. ಸೊ ಲೈನ್ ಎಲ್ಲಿ ಈ ತರ ಇದ್ದಾಗ ಸೊ ನಮ್ಗೆ ಎ ಬಿ ವೆಕ್ಟರ್ ಇದೆ. ಓಕೆ, ಎ ಬಿ ವೆಕ್ಟರ್ ಪ್ರೊಜೆಕ್ಷನ್ ಎದ್ರ ಮೇಲೆ ಲೈನ್ ಎಲ್ ಮೇಲೆ, ಅದು ಮತ್ತೆ ಆಂಗಲ್ ಬಿಟ್ವೀನ್ ದೇಮ್ ಎಷ್ಟಿದೆ ನಮಗೆ ಎ ಬಿ ವೆಕ್ಟರ್ ಇಲ್ಲ ಕನ್ಸಿಡರ್ ಎ ಬಿ ವೆಕ್ಟರ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಎ ಬಿ ವೆಕ್ಟರ್ ಈ ತರ ಇದೆ. ಸೊ ನಮಗೆ ಎ ಬಿ ವೆಕ್ಟರ್ದು ನಮಗೆ ಪ್ರೊಜೆಕ್ಷನ್ ಕಂಡುಹಿಡಬೇಕು ಎದ್ರ ಮೇಲೆ ಲೈನ್ ಎಲ್ ಮೇಲೆ. ಅದು ಎ ಬಿ ವೆಕ್ಟರ್ ಯಾವ ತರ ಆಂಗಲ್ ಮಾಡ್ತಿದೆ, ಎ ಬಿ ವೆಕ್ಟರ್ ಇಸ್ ಮೇಕಿಂಗ್ ಎನ್ ಆಂಗಲ್. ಓಕೆ, ದಿಸ್ ಇಸ್ ಎ ಬಿ ವೆಕ್ಟರ್ ಇಸ್ ಮೇಕಿಂಗ್ ಎನ್ ಆಂಗಲ್ ದಟ್ ಈಸ್ 90 ಡಿಗ್ರಿ ಆರ್ 90 ಡಿಗ್ರಿ ಆರ್ 270 ಡಿಗ್ರಿ, ಅಂದ್ರೆ 5/2 ಆರ್ 3/2, 90 ಅಥವಾ 270 ಡಿಗ್ರಿ. ಈಗ ನೋಡಿ ಇಲ್ಲಿಂದ ನಾನು ಟಾರ್ಚ್ ಹಾಕಿದಾಗ ಇದ್ರದ್ದು ಪ್ರೊಜೆಕ್ಷನ್ ಲೈನ್ ಎಲ್ ಮೇಲೆ ಎಷ್ಟು ಬೀಳುತ್ತೆ, ಇದ್ರ ಪ್ರೊಜೆಕ್ಷನ್ ಲೈನ್ ಎಲ್ ಮೇಲೆ ಏನು ಬರುತ್ತೆ, ಏನು ಬೀಳೋದೇ ಇಲ್ಲ. ಬಿಕಾಸ್ ಸ್ಟ್ರೇಟ್ ಲೈನ್ ಇದು, ಸ್ಟ್ರೇಟ್ ಲೈನ್ ಪ್ರೊಜೆಕ್ಷನ್ ಏನು ಬರುತ್ತೆ, ಏನು ಬೀಳೋದಿಲ್ಲ. ದಟ್ ಈಸ್ ವೈ ಏನಾಗುತ್ತೆ, ಇದು ಝೀರೋ ವೆಕ್ಟರ್ ಇರುತ್ತೆ. ದಟ್ ಈಸ್ ಪ್ರೊಜೆಕ್ಷನ್ ಆಫ್ ಎ ಬಿ ಆನ್ ಎಲ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಝೀರೋ ವೆಕ್ಟರ್ ಬರುತ್ತೆ. Zero vector. Okay, projection vector of AB on L ಅಂತ ಏನು ಬರುತ್ತೆ ನಮಗೆ ಝೀರೋ ವೆಕ್ಟರ್ ಬರುತ್ತೆ. ದಟ್ ಈಸ್ ವೈ ಯೂಸ್ ಇಟ್. ಬೇಕಾದ್ರೆ ನೋಡಿ ಇಲ್ಲಿಂದ ಒಂದು ಟಾರ್ಚ್ ಹಾಕಿದಾಗ ನಮ್ಗೆ ಏನು ಪ್ರೊಜೆಕ್ಷನ್ ಏನು ಬೀಳುತ್ತಾ, ಏನು ಬೀಳೋದಿಲ್ಲ. ಸೊ ದಟ್ ಈಸ್ ವೈ ನಮ್ಗೆ ಏನು ಬರುತ್ತೆ, ಝೀರೋ ವೆಕ್ಟರ್ ಬರುತ್ತೆ. ಜಸ್ಟ್ ಬರ್ಕೊಳ್ಳಿ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಈ ಕ್ವಶನ್ ನಂಬರ್ 21 ನೋಡಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ಈಗ ಜಸ್ಟ್ ನೋಡಿದೆ ಈಗ ಫಾರ್ಮುಲಾ ಪ್ರಕಾರ ಇಲ್ಲಿ ನೋಡಿ ಇಲ್ಲಿ ಮಾಡಿದ್ವಲ್ಲ. ದಟ್ ಈಸ್ ಏನು ಮಾಡಿ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ನಮ್ಗೆ ಏನು ಬಂದಿದೆ, ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಓಕೆ, ದಟ್ ಈಸ್ ವಾಟ್ ಇಲ್ಲಿ ಕರೆಕ್ಟ್ ಆನ್ಸರ್. ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ನಮ್ಗೆ ಏನು ಬರ್ತದೆ, ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಓಕೆ, ಇಷ್ಟು ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ನೋಡಿ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್. ಅದೇ ತರ ಏನು ಮಾಡೋಣ. ಸೊ ಯು ನೋ ದಟ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಇಸ್ ನಥಿಂಗ್ ಬಟ್ ನಾವು ಏನು ಮಾಡೋದು, ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಮಾಡೋದು. ಸೊ ಯು ನೋ ದಟ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ, ಸೊ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. Okay, so magnitude. So just we will find out the dot product of a and b and magnitude of b vector ಕಂಡುಹಿಡಿಯೋಣ. That is ಏನು ಬರುತ್ತೆ, ವೆಕ್ಟರ್ ಬರ್ಕೊಳ್ಳಿ. That is 2i cap plus 3j cap plus 3j cap plus 3j cap, okay, plus 2k cap plus 2k cap. Dot product with dot product I cap plus 2j cap plus k cap. I cap plus 2j cap plus 2j cap plus k cap ಇಲ್ಲಿ ಅದೇನು ಬರ್ತದೆ. ಓಕೆ, ನಾವು ಇದು ಸ್ವಲ್ಪ ಚೆನ್ನಾಗಿ ಬರೀತೀವಿ. 2j cap plus k cap divided by magnitude of b vector. Magnitude of b vector ಅಂದ್ರೆ ಈ b vector magnitude, that is root of, it is ಏನು ಬರುತ್ತೆ, root of 1 square plus 2 square plus 1 square. Okay, that is ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಿ, that is 2 into 1 ಮಾಡಿದ್ರೆ ಡಾಟ್ ಪ್ರಾಡಕ್ಟ್ ಹೆಂಗ್ ಮಾಡಬೇಕು, ನಮಗೆ ಐ ಕ್ಯಾಪ್ ಮಲ್ಟಿಪ್ಲೈ ಮಾಡಬೇಕು. ಐ ಕ್ಯಾಪ್ ಇಂದ ಜೆ ಕ್ಯಾಪ್ ಕೆ ಕ್ಯಾಪ್ ಮಾಡಿದ್ರೆ 0 ಬರ್ತದೆ. ಓಕೆ, ಅದಕ್ಕೋಸ್ಕರ ಮಲ್ಟಿಪ್ಲೈ ಮಾಡೋದ್ರೆ ಐ ಕ್ಯಾಪ್ ಇಂಟು ಕ್ಯಾಪ್ ಮಾಡಿದ್ರೆ 1 ಬರುತ್ತೆ, 2 into 1 ಮಾಡಿದ್ರೆ 2 ಬರುತ್ತೆ, ಪ್ಲಸ್ ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ 1 ಬರುತ್ತೆ, 3 into 2 ಮಾಡಿದ್ರೆ 6 ಬರುತ್ತೆ, ಪ್ಲಸ್ ಅದಿದ್ರೆ 2 ಕ್ಯಾಪ್ ಇಂಟು ಕೆ ಕ್ಯಾಪ್ ಇಂಟು ಕೇಪ್ ಮಾಡಿದ್ರೆ 1 ಬರುತ್ತೆ, 2 into 1 ಮಾಡಿದ್ರೆ 2 ಬರುತ್ತೆ. ದಟ್ ಈಸ್ ಡಿವೈಡೆಡ್ ಬೈ ರೂಟ್ ಆಫ್ 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4 ಬರುತ್ತೆ. ದಟ್ ಈಸ್ 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ. ದಟ್ ಈಸ್ 1 ಸ್ಕ್ವೇರ್ ಇಸ್ 1, 4 plus 1 plus 1 ಅಂದ್ರೆ ದಟ್ ಈಸ್ 6 ಆಗುತ್ತೆ, ರೂಟ್ 6 ಆಗುತ್ತೆ. ದಿಸ್ ವಿಲ್ ಬಿಕಮ್ ವಾಟ್, ನಮಗೆ ರೂಟ್ 10 ಡಿವೈಡೆಡ್ ಬೈ ರೂಟ್ 6 ಆಯ್ತು. ಓಕೆ, so this is what projection of a on b. Projection of a on b ಎಷ್ಟು ಬಂದಿದೆ ನಮಗೆ 10 divided by root 6. This is what the correct answer. Okay, so now we will go for next question. Same exactly along the projection of, so this on this direct ಆಗಿ a ಮತ್ತೆ b ಅಂತ ಕೊಟ್ಟಿಲ್ಲ. ಓಕೆ, ಸೊ ಇಷ್ಟು ಬರ್ಕೊಳ್ಳಿ ಫಸ್ಟ್. ಓಕೆ, ನೀವು ಟ್ರೈ ಮಾಡಿ, ಅದು ಆದ್ಮೇಲೆ ನೀವು ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಓಕೆ, ನೋಡಿ no. So projection of a on b. So ನಮಗೆ ಏನು ಮಾಡಬೇಕು, let us consider this here consider as a vector. Okay, this you consider as b vector. ನಮಗೆ projection of a on b, projection of a on b ನಮಗೆ that is equal ನಮಗೆ dot product of a and b, dot product of these two ಅಂದ್ರೆ ಏನು ಬರುತ್ತೆ ನಮಗೆ, that is I cap plus j cap dot product with I cap minus j cap. Okay, divided by magnitude of this vector. Magnitude of this vector ಅಂದ್ರೆ that is root of that is I cap coefficient ಇದೆ 1 ಇದೆ, 1 square ಬರ್ಕೊಳ್ಳಿ. that is plus j cap coefficient minus 1 ಇದೆ, minus 1 square. Now this is dot product ಮಾಡಿದ್ರೆ I cap into I cap ಮಾಡಿದ್ರೆ ಏನು ಬರುತ್ತೆ, 1 ಬರುತ್ತೆ, write it 1. Okay, j cap into j cap ಮಾಡಿದ್ರೆ ಏನಾಗುತ್ತೆ, that is j cap into j cap ಮಾಡಿದ್ರೆ that is 1 ಬರುತ್ತೆ, plus into minus ಮಾಡಿದ್ರೆ minus 1 ಬರುತ್ತೆ, minus 1 divided by that is root of 1 ಅಂದ್ರೆ 1 ಬರುತ್ತೆ, that is minus 1 square ಅಂದ್ರೆ 1 ಬರುತ್ತೆ. So now this is 1 minus 1 ಅಂದ್ರೆ ಎಷ್ಟು ಬರುತ್ತೆ, 1 minus 1 is 0 ಬರುತ್ತೆ. Projection of a vector on b, projection of a vector on b ಅಂದ್ರೆ ಏನು ಬರುತ್ತೆ ನಮಗೆ, that is what 0 ಬರುತ್ತೆ, you write it 0.
Okay, so this is what the correct answer. Just ಬರ್ಕೊಳ್ಳಿ. So now we will go for next question. Next question ನೋಡಿ ಏನಿದೆ. ಸೊ ನಮಗೆ ಪ್ರೊಜೆಕ್ಷನ್ ಆಫ್ ಎ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಈಗ ಹೆಂಗ್ ಮಾಡಿದ್ವಿ ಅದೇ ತರ. ಓಕೆ, ಸೊ ನಮ್ಗೆ ಲೆಟರ್ಸ್ ಎ ಮತ್ತೆ ಬಿ ಏನ್ ಬರುತ್ತೆ, ಪ್ರೊಜೆಕ್ಷನ್ ಆಫ್ ಎ ಅಂಡ್ ಬಿ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ಎ ಅಂಡ್ ಬಿ ನಮ್ಗೆ ಏನ್ ಬರುತ್ತೆ, ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಓಕೆ, ಡಾಟ್ ಪ್ರಾಡಕ್ಟ್ ಅಂದ್ರೆ ಯಾವ ಈ ವರ್ಡ್. ಓಕೆ, ಸೊ ದಟ್ ಈಸ್ ಇಲ್ಲಿ ಬರ್ಕೊಳ್ತೀವಿ ಬೇಕಾದ್ರೆ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. Okay, the dot product and that is I a vector and that is I cap plus 3j cap plus 7 cap, I cap plus 3j cap plus 7k cap. Okay, dot product with what? B vector and that is 7i cap minus j cap plus 8k cap. Okay, ಇಷ್ಟು ಇದೆ ನೋಡಿ, divided by magnitude of b vector. Magnitude of b vector ನಮಗೆ b vector ಏನು ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು. that is 7 square plus minus 1 square plus 8 square, that is equal to I cap into I cap ಮಾಡಿದ್ರೆ 1 ಬರುತ್ತೆ. 1 into 7 ಮಾಡಿದ್ರೆ ಎಷ್ಟು ಬರುತ್ತೆ, 7 ಬರುತ್ತೆ. 7 ಓಕೆ, 3 into minus 1 ಅಂದ್ರೆ minus 3 ಬರುತ್ತೆ. 7 into 8 ಓಕೆ, 8 7 56 ಬರುತ್ತೆ. 56 ಬರುತ್ತೆ ಡಿವೈಡೆಡ್ ಬೈ ರೂಟ್ ಆಫ್ 7 ಸ್ಕ್ವೇರ್ ಎಷ್ಟು ಅಂದ್ರೆ 7 ಸ್ಕ್ವೇರ್ 49 ಆಗುತ್ತೆ. that is 49 plus 1 plus 8 ಸ್ಕ್ವೇರ್ ಅಂದ್ರೆ 64 ಆಗುತ್ತೆ. ಓಕೆ, 50 plus 64 ಓಕೆ, ಎಷ್ಟು ಬರುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ಇದು 7 ಅಲ್ಲಿ 3 ಅಂದ್ರೆ ಎಷ್ಟಾಗುತ್ತೆ, 7 ಅಲ್ಲಿ 3 ಹೋದಾಗ ಎಷ್ಟಾಗುತ್ತೆ, 4 ಬರುತ್ತೆ. 4 plus 56 ಅಂದ್ರೆ that is 60 ಆಗುತ್ತೆ. you write 60 divided by, so this is 49 plus 1 ಅಂದ್ರೆ 50 ಆಗುತ್ತೆ. 50 plus 64 ಅಂದ್ರೆ that is 140. this is root 140. the position of a on b ಎಷ್ಟು ಬಂದ್ರೆ 60 divided by root 140. ಓಕೆ, ಇಲ್ಲಿ ನೋಡಿ 60 divided by root 140. this is what the correct answer. ಓಕೆ, ಜಸ್ಟ್ ಬರ್ಕೊಳ್ಳಿ. Okay, so now we will go for next question. Next question ನೋಡಿ ಏನಿದೆ, it is value of lambda. Okay, value of lambda for which two vectors ಕೊಟ್ಟಿದ್ದಾರೆ. Okay, two vectors perpendicular ಇದೆ. Okay, so ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ, ಸೊ ಡೈರೆಕ್ಟ್ ವೆಕ್ಟರ್ ಅಂದ್ರೆ ಅವ್ರು ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಏನು ಬರಬೇಕು, 0. ಓಕೆ, ಅದು ಹೆಂಗಂದ್ರೆ, ಸೊ ನಮ್ಗೆ ಹೆಂಗಂದ್ರೆ, ಸೊ ನಿಮ್ಮ ಕಾನ್ಸೆಪ್ಟ್ ವೈಸ್ ಹೇಳ್ತೀನಿ. ದಟ್ ಈಸ್ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್. ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಫಾರ್ಮುಲಾ ಏನು, ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್. Okay, angle between two vectors formula and that is cos theta that is equal to dot product of a and b divided by magnitude of a vector into magnitude of b vector. Okay, this is formula. Okay, dot product of a and b divided by magnitude of this formula. ಅದೇ ಈಗ ಇವೆರಡು ನಡುವೆ ಆಂಗಲ್ ಏನಾಯ್ತು, ನಮಗೆ 90 ಡಿಗ್ರಿ ಆಯ್ತು. ಓಕೆ, ಸೊ 90 ಡಿಗ್ರಿ that is cos 90 that is equal to ನಮ್ಗೆ ಡಾಟ್ ಪ್ರಾಡಕ್ಟ್ ಹಿಂಗೆ ಬರ್ಕೊಳ್ಳಿ. that is dot product of a and b divided by magnitude of a. ಈಗ ನೋಡಿ cos 90 ಅಂದ್ರೆ ಎಷ್ಟು, cos 90 is nothing but 0. ಸೊ 0 ಬರುತ್ತೆ ನಮಗೆ. 0 ಇಂಟು ನಮ್ಗೆ ಏನು ಬರುತ್ತೆ, ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 0 ಇಂಟು ಎನಿಥಿಂಗ್ ಬಂದ್ರೆ ವಾಪಸ್ 0 ಬರುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಡಾಟ್. ಇಫ್ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್, ನಮಗೆ ಡಾಟ್ ಪ್ರಾಡಕ್ಟ್ ಏನು ಮಾಡಿದ್ರೆ 0 ಬರುತ್ತೆ. ಓಕೆ, ಇಫ್ ಎ ಅಂಡ್ ಬಿ, ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಅಂತ ಬಂದಾಗ ಇದರ ರಿಸಲ್ಟ್ ಏನು ಬರುತ್ತೆ, ನಮಗೆ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಏನು ಬರುತ್ತೆ, 0 ಬರುತ್ತೆ. ಅದೇ ತರ ಇಲ್ಲ, ಅದನ್ನೇ ಸಾಲ್ವ್ ಮಾಡಿ. ಓಕೆ, ಈ ಟೂ ವೆಕ್ಟರ್ಸ್ ಏನು ಪರ್ಪೆಂಡಿಕ್ಯುಲರ್ ಇದೆ, ಅದು ಡಾಟ್ ಪ್ರಾಡಕ್ಟ್ ಏನು ಬರಬೇಕು, 0 ಬರಬೇಕು. ದಟ್ ಈಸ್ ನಮ್ಗೆ ಅವಾಗ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬರುತ್ತೆ ಗೊತ್ತಿರಬೇಕು. 2i cap minus j cap, 2i cap minus j cap plus 2k cap. Okay, into ನಮ್ಗೆ ಇಲ್ಲಿ that is dot product with that is 3i cap plus lambda j cap plus k cap that is equal to 0. ಇಷ್ಟು ಬಂದಿದೆ. ಓಕೆ, ಇಷ್ಟು ಬಂದ್ಮೇಲೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಜಸ್ಟ್ ನಾವು ಮಲ್ಟಿಪ್ಲೈ ಮಾಡಿ ಡಾಟ್ ಪ್ರಾಡಕ್ಟ್ ಮಾಡಿ. that is 2 into 2i into 3i cap ಅಂತ ಏನು ಬರುತ್ತೆ ನಮಗೆ, that is 6 ಬರುತ್ತೆ. ರೈಟ್ ಇಟ್ 6. j cap into j cap ಮಾಡಿದ್ರೆ 1 ಬರುತ್ತೆ. that is minus 1 into lambda ಮಾಡಿದ್ರೆ that is minus lambda ಅಂದ್ರೆ minus lambda ಬರುತ್ತೆ. that is k cap into k ಮಾಡಿದ್ರೆ 1 ಬರುತ್ತೆ. 2 into 1 ಮಾಡಿದ್ರೆ that is 2 ಆಗುತ್ತೆ. ರೈಟ್ ಇಟ್ 2 that is equal to 0. ಓಕೆ, ಇದು ಮೈನಸ್ ಲ್ಯಾಂಬ್ಡಾ ನ ಕಟ್ ತಗೊಂಡು ತೊಗೊಂಡಿದ್ರೆ ಪ್ಲಸ್ ಲ್ಯಾಂಬ್ಡಾ ಆಗುತ್ತೆ. 6 plus 2 ಮಾಡಿದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. that is lambda that is equal to ಏನು ಬರೀಬೋದು, lambda that is equal to 8 ಬರುತ್ತೆ. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬರ್ಬೇಕು ನಮಗೆ, 8 ಬರ್ಬೇಕು. 8 ಇದೆ ನೋಡಿ. ಸೊ ಓಕೆ, ದಿಸ್ ಬರ್ಕೊಳ್ಳಿ. Okay, so now next question ನೋಡಿ ಏನಿದೆ, ಏನು ಕೊಟ್ಟಿದ್ದಾರೆ ಅಂದ್ರೆ, if theta is the angle between two vectors a and b, okay, angle between two vectors that is a and b, that is then a value a into b dot product of a and value is greater than or equal to 0. So then only when
ಯಾವುದು ಕಂಡೀಷನ್ ಪ್ರೂವ್ ಆಗುತ್ತೆ, ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿ. ಯಾವಾಗ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ನಮಗೆ ಇದ್ದಾಗ, ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಇದ್ದಾಗ ಅಲ್ಲಿ ನಮ್ಮ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಗ್ರೇಟರ್ ದನ್ ಈಕ್ವಲ್ ಟು 0 ಇದ್ದಾಗ. ನಾವು ಜಸ್ಟ್ ಯು ನೋ ದ ಫಾರ್ಮುಲಾ ದಟ್ ಇಸ್ ಕಾಸ್ ಥೀಟಾ ದಟ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ದಟ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ದಟ್ ಇಸ್ ಈಕ್ವಲ್ ಟು ಏನು ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ divided by magnitude of A into magnitude of B. Okay, so now ಇದನ್ನ ಇಲ್ತಾನೆ. Okay, ಇದು ಇಲ್ತಾನೆ, that is ನಮ್ಗೆ ಏನು ಬರುತ್ತೆ magnitude of A vector into magnitude of B vector cos theta that is equal to dot product of A and B. ಇಷ್ಟೇ. ಇದು ವ್ಯಾಲ್ಯೂ ಏನು? It is always greater than or equal to 0. ಇದು always greater than or equal to 0. Okay, ಇದು always greater than 0 ಯಾವಾಗ ಈಕ್ವಲ್ ಇರುತ್ತೆ? ಇಲ್ಲಿ ಈ ಕಂಡೀಷನ್ ಅಲ್ಲಿ ಯಾವಾಗ? ಈ ನೋಡಿ, ಇದು ಪಾಸಿಟಿವ್ ಇರುತ್ತೆ, ಇದನ್ನು ಪಾಸಿಟಿವ್ ಇರುತ್ತೆ, ಇದನ್ನು ಪಾಸಿಟಿವ್ ಇರುತ್ತೆ, ಆಲ್ವೇಸ್, ವಿಚ್ ಮೀನ್ಸ್ ನಮಗೆ ಕಾಸ್ ಥೀಟಾ ವ್ಯಾಲ್ಯೂ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಯಾವ ಕ್ವಾಡ್ರೆಂಟ್? ಆಲ್ವೇಸ್ ಗ್ರೇಟರ್ ದನ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ? ನಮಗೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ. ಓಕೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮ್ಮ ಕಾಸ್ ಥೀಟಾ ವ್ಯಾಲ್ಯೂ ಆಲ್ವೇಸ್ ಗ್ರೇಟರ್ ದನ್ 0 ಇರುತ್ತಲ್ಲ, 0 ಪಾಸಿಟಿವ್ ವ್ಯಾಲ್ಯೂ ಇರುತ್ತಲ್ಲ ಫಸ್ಟ್ ಕ್ವಾಡ್ರೆಂಟ್, ವಿಚ್ ಮೀನ್ಸ್ 0 to π/2. ಇಲ್ಲಿ ನೋಡಿ, ಬರೀ ಗ್ರೇಟರ್ ಅಂತ ಕೇಳಿಲ್ಲ, ಗ್ರೇಟರ್ ದನ್ ಆರ್ ಈಕ್ವಲ್ ಟು, ವಿಚ್ ಮೀನ್ಸ್ ನಮ್ಗೆ ಏನ್ ಬರುತ್ತೆ 0 ಇಂದ π/2. ಓಕೆ, 0 ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಏನು? 0 ಇಂದ π/2. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮ್ಗೆ ಏನಿರುತ್ತೆ? ಕಾಸ್ ಥೀಟಾ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ. ಸೊ ಯಾವ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಥೀಟಾ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಥೀಟಾ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ. ದಟ್ ಈಸ್ ವೈ ದಿಸ್ ಇಸ್ 0 to π/2. ಇಲ್ಲಿ ನಮಗೆ ಈಕ್ವಲ್ ಟು ಕೊಟ್ಟಿದ್ದ, ವೈ ಬಿಕಾಸ್ ಇಲ್ಲಿ ಈಕ್ವಲ್ ಟು ಕೊಟ್ಟಿದ್ದ. ಸೊ ದಟ್ ಈಸ್ ವೈ ನಮ್ಗೆ ಇದು ತಗೊಳಕ್ ಬರಲ್ಲ, 0 to π/2 ತಗೊಳ್ಳೋಣ. ಇಲ್ಲಿ ಏನಿದೆ? ಸೊ 0 including 0 also we have to take 0 to π/2. Okay, this is what the correct answer. Okay, just write down. Okay, so now we will go for next question. Next question nodi ಏನಂದ್ರೆ, okay, angle between two vectors. Okay, angle between two vectors A and B, the magnitude of A that is ಏನು ಕೊಟ್ಟಿದ್ರೆ 1 and 2 respectively, dot product of A and B that is equal to ಏನು ಕೊಟ್ಟಿದ್ರೆ 1 ಕೊಟ್ಟಿದ್ರೆ. angle ಕಂಡುಹಿಡಿ ಅಂತ ಹೇಳಿದ್ರು. So you know that formula, that is cos theta that is equal to angle between two cos theta that is equal to dot product of A and B, okay, divided by magnitude of A vector into magnitude of B vector, magnitude of A vector into magnitude of B vector. ಇದು ಗೊತ್ತಿದೆ ನಿಮಗೆ ಫಾರ್ಮುಲಾ. ಅವ್ರು ಕೊಟ್ಟಿದ್ದಾರೆ ಕ್ವಶನ್, ಏನೇನು ಕೊಟ್ಟಿದ್ದಾರೆ ಅವರು? ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಕೊಟ್ಟಿದ್ದಾರೆ, ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎಷ್ಟು? 1, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಓಕೆ, ಅವಾಗ ಆಂಗಲ್ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ. ದಟ್ ಈಸ್ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಎಷ್ಟು ಕೊಟ್ಟಿದ್ರೆ 1 ಕೊಟ್ಟಿದ್ರೆ ಯು ರೈಟ್ ಇಟ್ 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ 1 ಇದೆ, 1 ಬರ್ಕೊಳ್ಳಿ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಎಷ್ಟಿದೆ? ದಟ್ ಈಸ್ 2 ಇದೆ, 2 ಬರ್ಕೊಳ್ಳಿ. ದಟ್ ಈಸ್ ಏನು ಬರುತ್ತೆ? 1/2. ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟಿದೆ ನಮಗೆ? ಇಟ್ ಈಸ್ 1/2. ಕಾಸ್ ಯಾವ ವ್ಯಾಲ್ಯೂಗೆ 1/2 ಬರ್ತೇಳಿ? ಕಾಸ್ ಯಾವ ವ್ಯಾಲ್ಯೂ? ಥೀಟಾ ವ್ಯಾಲ್ಯೂ. ಅದಕ್ಕೆ ಥೀಟಾ ವ್ಯಾಲ್ಯೂ ಏನು ತಗೊಂಡಾಗ 1/2 ಬರ್ತೇಳಿ? ಇಟ್ ಈಸ್ ಥೀಟಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ ನಮ್ಗೆ ಏನು ಬರುತ್ತೆ? 60 ಡಿಗ್ರಿ. ಕಾಸ್ 60 ಡಿಗ್ರಿ ನಮ್ಗೆ ಇದ್ರಲ್ಲಿ ಕೊಟ್ಟಿದ್ದಾರೆ, ಇನ್ ಟರ್ಮ್ಸ್ ಆಫ್ ಏನು ಕೊಟ್ಟಿದ್ದಾರೆ? ಇನ್ ಟರ್ಮ್ಸ್ ಆಫ್ ನಮಗೆ ರೇಡಿಯನಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಕಾಸ್ ಯಾವ ವ್ಯಾಲ್ಯೂಗೆ 60 ಬೇಡ ನಮಗೆ. 60 ಅಂದ್ರೆ ಎಷ್ಟು? ದಟ್ ಈಸ್ π/3. ದಟ್ ಈಸ್ π/3. ಕಾಸ್ ಕ್ಯಾನ್ಸಲ್ ಮಾಡಿ ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ? π/3. So this is what the correct answer. Okay, so that is π/3. C value, that is C. Option C is correct. Okay, just write down. Okay, so next the magnitude of two vectors A and B having same magnitude. Okay, two vectors idave, other magnitude indave namge same idave, such that the angle between them ಎಷ್ಟಿದೆ? ನಮಗೆ π/3 ಇದೆ, π/3 ಬರ್ಕೊಳ್ಳಿ. ಅಂಡ್ ದಟ್ ಸ್ಕೇಲರ್ ಪ್ರಾಡಕ್ಟ್, ದೇರ್ ಸ್ಕೇಲರ್ ಪ್ರಾಡಕ್ಟ್ ಏನು ಕೊಟ್ಟಿದ್ರೆ 1/2 ಅಂತ ಕೊಟ್ಟಿದೆ. ಓಕೆ, ದಟ್ಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್, ಅವ್ರ ಏನು ಮ್ಯಾಗ್ನಿಟ್ಯೂಡ್ ಏನು ಕೊಟ್ಟಿದ್ರೆ? ಸೇಮ್ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಬೋತ್ ದ ವೆಕ್ಟರ್ಸ್ ಆರ್ ಸೇಮ್, ಅಂಡ್ ವಿಚ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಕೊಟ್ಟಿದೆ. ಓಕೆ, ಅದೇ ತರ ಸ್ಕೇಲರ್ ಪ್ರಾಡಕ್ಟ್ ಅಂದ್ರೆ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 1/2 ಕೊಟ್ಟಿದ್ದಾರೆ. ಆಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್ ದಟ್ ಈಸ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ದಟ್ ಈಸ್ ಥೀಟಾ ದಟ್ ಈಸ್ ಈಕ್ವಲ್ ಟು π/3 ಕೊಟ್ಟಿದ್ದಾರೆ. ಓಕೆ, ವಾಟ್ ದೇ ಹ್ಯಾವ್ ಆಸ್ಕ್ಡ್ us to find magnitude of a vector. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು. ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಏನಿದೆ ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ ಅಂತ ಕಂಡುಹಿಡಿಯೋಣ. ಓಕೆ, ನಾವು ಜಸ್ಟ್ ಯು ನೋ ದ ಫಾರ್ಮುಲಾ ದಟ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು ಬರುತ್ತೆ? ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಎ. ನೌ ಕಾಸ್ ಥೀಟಾ, ಕಾಸ್ 30, ಕಾಸ್ π/3 that is equal to
ಇದೆಷ್ಟಿದೆ ನಮಗೆ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು 1/3 1/2 ಇದೆ 1/2 ಬರ್ತದೆ ಡಿವೈಡೆಡ್ ಬೈ ಇದು ನೋಡಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಓಕೆ ಎ ಮತ್ತೆ ಬಿ ಮ್ಯಾಗ್ನಿಟ್ಯೂಡ್ ಏನಿದೆ ಸೇಮ್ ಇದೆ ದಟ್ ಈಸ್ ವೈ ನಾನೇನು ಬರೀದು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಯು ಕ್ಯಾನ್ ರೈಟ್ ಆಸ್ ಮ್ಯಾಗ್ನಿಟ್ಯೂಡ್ ಎ ಅಂತ ಬರಿಬೋದು ಓಕೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ಓಕೆ ನಾವು cos pi by 3 is nothing but what cos pi by 3 is nothing but 1/2 cos pi by 3 is nothing but 1/2 ಬರ್ಕೊಳ್ಳಿ ನಾವು ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1/2 ದಟ್ ಈಸ್ ಈಕ್ವಲ್ ಟು ನಮಗೆ ಇರುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಓಕೆ ಸೊ ನಾನು ಇದನ್ನ ಇಲ್ಲಿ ತರ್ತೀನಿ ನೋಡಿ ಓಕೆ ನಾನು ಇದನ್ನ ಇಲ್ಲಿ ತಂದಾಗ ಏನಾಗುತ್ತೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1/2 ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ 1/2 ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು ಸೊ ನಾನು ಏನು ಮಾಡ್ತೀನಿ ಇಲ್ಲಿ ತೊಗೊಂಬಂದು ಕ್ಯಾನ್ಸಲ್ ಮಾಡ್ತೀನಿ ಇಸ್ 1/2 ಇಲ್ಲಿ ಉಳಿತೆ ಇಲ್ಲಿ 2 ಇರೋದು ಇಲ್ಲಿ ತೊಗೊಂಬರ್ತೀನಿ ನೋಡಿ ಈ 2 ಕ್ಯಾನ್ಸಲ್ ಮಾಡಿ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1 ಬರುತ್ತೆ which means magnitude of a that is equal to ನಮಗೆ ಏನು ಬರುತ್ತೆ ಪ್ಲಸ್ ಆರ್ ಮೈನಸ್ 1 ಬರುತ್ತೆ okay but magnitude ಯಾವತ್ತಿದ್ರೆ ನೆಗೆಟಿವ್ ಬರಲ್ಲ okay magnitude ಯಾವತ್ತೂ ನೆಗೆಟಿವ್ ಬರಲ್ಲ that is why we can take it as magnitude of a that is equal to 1 so that is what so ನಮಗೆ ಆನ್ಸರ್ ಏನು ಬರುತ್ತೆ that is 1 they have asked magnitude ಏನಿದೆ ಸೇಮ್ ಇದೆ ಅದು ಏನು ಬರುತ್ತೆ ಅಂತ ಕಂಡುಹಿಡಿದು ಅವ್ರು ಕೊಟ್ಟಿದ್ದಾರೆ ಸ್ಕೇಲರ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಮ್ಯಾಗ್ನಿಟ್ಯೂಡ್ ಸೇಮ್ ಕೊಟ್ಟಿದ್ದಾರೆ ನಮಗೆ ಆಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್ ಕೊಟ್ಟಿದ್ದಾರೆ ಓಕೆ ಇದನ್ನ ಇಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ 1 ಮಾರ್ಕ್ಸ್ ಬರುತ್ತೆ ಜಸ್ಟ್ ಬರ್ಕೊಳ್ಳಿ okay so next question number 29 ನೋಡಿ ಏನಿದೆ so if dot product of a and b that is equal to minus of magnitude of a into magnitude of b then the angle between a and b is ಏನಾಗುತ್ತೆ ಅಂತ ಕೇಳ್ತಾರೆ ಇದನ್ನ ಇವಾಡಿ ಈಕ್ವಲ್ ಆದಾಗ ಸೊ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಏನು ಕಂಡುಹಿಡಿ ಅಂತ ಹೇಳಿದ್ರೆ ಸೊ ಯು ನೋ ದಿ ಫಾರ್ಮುಲಾ ಏನ್ ಫಾರ್ಮುಲಾ ದಟ್ ಈಸ್ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಅಥವಾ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ಸೊ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇಂಟು ಕಾಸ್ ಥೀಟಾ ಇದು ಗೊತ್ತಿದೆ ನಿಮಗೆ ಇದು ಫಾರ್ಮುಲಾ ಇಷ್ಟು ಗೊತ್ತಿದೆ ನಿಮಗೆ ಇದು ಈ ಅಂದ್ರೆ ಇಲ್ಲಿ ನೋಡಿ ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಹಂಗಿದೆ ಹಂಗೆ ಬಟ್ ಇಲ್ಲಿ ಏನು ಬಂದಿದೆ ನೆಗೆಟಿವ್ ಬಂದಿದೆ ಓಕೆ ಇದ್ರೊಳಗಿಂದ ಯಾವ ವ್ಯಾಲ್ಯೂ ಹಾಕಿದ್ರೆ ಇಲ್ಲಿ ನಮಗೆ ಈ ಕಾಸ್ ಥೀಟಾ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ ಕಾಸ್ ಥೀಟಾ ವ್ಯಾಲ್ಯೂ ನೆಗೆಟಿವ್ ಆಗಬಾರ್ದು ಕಾಸ್ ಥೀಟಾ ವ್ಯಾಲ್ಯೂ ನಮಗೆ ಪೈ ಹಾಕಿದಾಗ ಮಾತ್ರ ನೆಗೆಟಿವ್ ಬರುತ್ತೆ ಓಕೆ ಸೊ ಕಾಸ್ ಥೀಟಾ ವ್ಯಾಲ್ಯೂ ಬೇಕಾದ್ರೆ ಪೈ ಹಾಕಿ ನಮಗೆ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಕಾಸ್ ಪೈ ವ್ಯಾಲ್ಯೂ ಎಷ್ಟು ಕಾಸ್ ಪೈ ವ್ಯಾಲ್ಯೂ ಇಸ್ -1 ಬೇಕಾದ್ರೆ ಇದರಲ್ಲಿ ಯಾವ್ದರ ವ್ಯಾಲ್ಯೂ ಹಾಕಿ -1 ಬರಲ್ಲ ಸೊ ನಮ್ಮ ಕಾಸ್ ಪೈ ವ್ಯಾಲ್ಯೂ ಹಾಕಿದಾಗ ಮಾತ್ರ -1 ಬರ್ತದೆ ಅವಾಗ ಏನು ಬರ್ತದೆ ಇಟ್ ಈಸ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಬಿ ವೆಕ್ಟರ್ ಓಕೆ ನಮ್ಗೆ ಏನು ಕಾಸ್ ಪೈ ವ್ಯಾಲ್ಯೂ ಎಷ್ಟು ಬಂತು ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ ಪೈ ಇರುತ್ತೆ ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ವೆನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಪೈ ಆದಾಗ ಮಾತ್ರ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಓಕೆ ಸೊ ನಮ್ಗೆ ಇದು ಆನ್ಸರ್ ಏನಾಗುತ್ತೆ ಅಂದ್ರೆ ದಟ್ ಈಸ್ ಸಿ ಆಪ್ಷನ್ ಸಿ ದಟ್ ಈಸ್ ಪೈ ಓಕೆ ಜಸ್ಟ್ ರೈಟ್ ಡೌನ್ question number 30 ಏನಿದೆ ನೋಡಿ question number 30 ಇದೆ ನೋಡಿ let a and b be two unit vectors okay theta is the angle between them and a plus b is a unit vector if a plus b is also a unit vector if ಅವಾಗ ಏನು ಬರುತ್ತೆ ಸೊ ನಾವು ಜಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ whenever they have given a plus b vector ಅಂತ ಕೊಟ್ಟಾಗ a plus b vector ಅಂತ ತಗೊಂಡಾಗ you can write as directly write as a plus b into okay a plus b okay a plus b into a plus b ಮಾಡಿದ್ರೆ ಏನು ಬರುತ್ತೆ ನಮಗೆ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ a vector modulus of magnitude of a vector plus b vectors whole square ಈ ತರ ಬರುತ್ತೆ okay magnitude of a vectors plus a vector plus b vector whole square magnitude of a vector plus ಈ ತರ ಬರುತ್ತೆ okay ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಿರುತ್ತೆ ದಟ್ ಈಸ್ ನಿಮಗೆ ಏನಾಗುತ್ತೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು ನಮಗೆ ಏನಿರುತ್ತೆ ದಟ್ ಈಸ್ a vector into ಮಾಡಿದ್ರೆ ಅಂತ magnitude of a vector whole square okay ನಾವು ಇದನ್ನ ಯಾಕೆ magnitude of a vector whole square ಅಂತ ಬರ್ಕೊಳ್ತಾರೆ ನಮಗೆ ಸೇಮ್ ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ magnitude of that vector square ಬರುತ್ತೆ ಓಕೆ ಅದೇ ತರ ಇಲ್ಲಿ a into b ಮಾಡಿದ್ರೆ ಏನಾಗುತ್ತೆ a vector dot product with b vector ಬರುತ್ತೆ ಅಥವಾ b into a ಮಾಡಿದ್ರೆ b vector dot product with a vector ಬರುತ್ತೆ ಅದೇ ತರ ಪ್ಲಸ್ b vector into b vector ಮಾಡಿದಾಗ ಏನಾಗುತ್ತೆ magnitude of b vectors whole square ಅವ್ರು ಏನು ಕೊಟ್ಟಿದ್ದಾರೆ ಓಕೆ ಸೊ a plus b is a unit vector ಆಗುತ್ತೆ ಸೊ ದಟ್ ಈಸ್ ಯೂನಿಟ್ ವೆಕ್ಟರ್ 1 ಇದು 1 ಸ್ಕ್ವೇರ್ 1 ಯೂನಿಟ್ a plus b magnitude of a plus b ಎಷ್ಟಿದೆ 1 ಬಂದಿದೆ ದಟ್ ಈಸ್ 1 ಸ್ಕ್ವೇರ್ ಬರುತ್ತೆ ಓಕೆ magnitude of a plus b ಏನಾಗುತ್ತೆ 1 ಆಗುತ್ತೆ 1 ಆದಾಗ ಆವಾಗ ನಮಗೆ ಇದರಲ್ಲಿ ಯಾವ ಥೀಟಾ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ ಓಕೆ ನಾವು ಜಸ್ಟ್ magnitude of a ಅನ್ನೋದು ಯೂನಿಟ್ ವೆಕ್ಟರ್ ಅಂದ್ರೆ a ಸ್ಕ್ವೇರ್ ಅಂದ್ರೆ magnitude of a ಅಂದ್ರೆ 1 ಬರುತ್ತೆ 1 ಸ್ಕ್ವೇರ್ ಬರ್ಕೊಳ್ಳಿ ದಟ್ ಈಸ್ ಪ್ಲಸ್
There is dot product of dot product of a and b plus dot product of b and b, you can write as 2 times of dot product of a and b. Okay, ಈ ತರ ಬರ್ಕೋಬಹುದು. ಅದೇ ತರ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ b ವೆಕ್ಟರ್ ಇರ್ತದೆ, ದಟ್ ಈಸ್ ಆಲ್ಸೋ ಯೂನಿಟ್ ವೆಕ್ಟರ್, ಏನು ಬರುತ್ತೆ 1 ಸ್ಕ್ವೇರ್ ಬರ್ಕೊಳ್ಳಿ. ನಾವು ಇಲ್ಲಿ 1 ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಯು ಜಸ್ಟ್ ಸಿ ಇಲ್ಲಿ +1 ಸ್ಕ್ವೇರ್ -1 ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನಮ್ಗೆ ಏನು ಬರುತ್ತೆ, +1 ಆ ಕಡೆ ತೊಗೊಂಡು +1 ಆ ಕಡೆ ತೊಗೊಂಡು ಏನಾಗುತ್ತೆ, ದಟ್ ಈಸ್ ನಮಗೆ ದಟ್ ಈಸ್ 2 ಟೈಮ್ಸ್ ಆಫ್ a, 2 ಟೈಮ್ಸ್ ಆಫ್ a ಇಂಟು b ವೆಕ್ಟರ್, ದಟ್ ಈಸ್ ಈ ಕೋಡ್ ಏನು ಬರುತ್ತೆ -1. ಓಕೆ, -1 ಆಗುತ್ತೆ. ನಾವು ಈ ಜಸ್ಟ್ ಈ 2 ನ ಹೇಳ್ತಾನೆ. ಸೊ ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ a and b. ಸೊ ಡಾಟ್ ಪ್ರಾಡಕ್ಟ್ ಆಫ್ a and b ಶುಡ್ ನೋ. -1/2 ಹೆಂಗಿದೆ ಹಂಗೆ. ಡಾಟ್ ಪ್ರಾಡಕ್ಟ್ ಆಫ್ a and b ಅಂದ್ರೆ ಏನು? ಸೊ ಡಾಟ್ ಪ್ರಾಡಕ್ಟ್ ಆಫ್ a is being nothing but magnitude of a vector into magnitude of b vector into cos theta. Cos theta that is equal to -1/2. ಇದು ಫಾರ್ಮುಲಾ. ದಟ್ ಈಸ್ ಯು ನೋ ದಟ್ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್, ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಇಂದ ಬರ್ಕೊಂಡಿದ್ದೀವಿ. ಓಕೆ, ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಬೇಕಾದ್ರೆ ಇಲ್ಲಿ ತೊಗೊಂಡು ನೋಡಿ. ಓಕೆ, ಇಲ್ಲಿ ಬರ್ಕೊಂಡು ಇದನ್ನ ಇಲ್ಲಿ ಮಾಡಿ ಡಾಟ್ ಪ್ರಾಡಕ್ಟ್ ಆಫ್ a and b ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ a ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b ವೆಕ್ಟರ್ ಇಂಟು ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ a and b ಬರುತ್ತೆ. ಓಕೆ, ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ a ಎಷ್ಟು ಕೊಟ್ಟಿದ್ರೆ 1 ಕೊಟ್ಟಿದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ b ಎಷ್ಟು ಕೊಟ್ಟಿದ್ರೆ ದಟ್ ಈಸ್ ಆಲ್ಸೋ 1 ಇದೆ, ವಿಚ್ ಮೀನ್ಸ್ ಡೈರೆಕ್ಟ್ ಆಗಿ 1 ಇಂಟು ಕಾಸ್ ಥೀಟಾ, 1 ಇಂಟು ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು -1/2. ಓಕೆ, ಕಾಸ್ ವ್ಯಾಲ್ಯೂ ನಮಗೆ -1/2 ಯಾವಾಗ ಅಥವಾ ಫಸ್ಟ್ ಇಲ್ಲಿ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ ವ್ಯಾಲ್ಯೂ ಏನು ಬರುತ್ತೆ 1/2 ಆಗುತ್ತೆ. ಕಾಸ್ ವ್ಯಾಲ್ಯೂ 1/2 ಯಾವಾಗಿರುತ್ತೆ ಅಂದ್ರೆ, ಸೊ ನಮಗೆ ಕಾಸ್ ವ್ಯಾಲ್ಯೂ ದಟ್ ಈಸ್ ಕಾಸ್ π/3 ಇಂದ 1/3 ಇದೆ. ಕಾಸ್ π/3 ಇಂದ 1/2 ಇರುತ್ತೆ. ಬಟ್ ಇಲ್ಲಿ ಏನಿದೆ ನೆಗೆಟಿವ್ ಇಂದ ಹೋಗುತ್ತೆ. ಸೊ ನಮಗೆ ಕಾಸ್ ವ್ಯಾಲ್ಯೂ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಇರುತ್ತೆ. ನಮ್ಮ ಕಾಸ್ ವ್ಯಾಲ್ಯೂ ಯಾವ್ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್. ಸೊ ನಮಗೆ ಕಾಸ್ ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ, ಈ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮ್ಗೆ ಏನಿರುತ್ತೆ ನೆಗೆಟಿವ್ ಇರುತ್ತೆ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಇರುತ್ತೆ. ನಮ್ಗೆ ಈ ಆಂಗಲ್ ಏನಿರುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರಂಗ್ ಬರ್ಕೋಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರ್ಬೇಕಂದ್ರೆ ಏನು ಮಾಡ್ಬೇಕು, ನಾನು ಇಲ್ಲಿಂದ ಇಲ್ಲಿ ರೆಸ್ಟ್ ಆಂಗಲ್ ಆಗಿರುತ್ತೆ π ಇರುತ್ತೆ. π ಅಲ್ಲಿ ಎಷ್ಟು ಕಳಿಬೇಕು ನಾನು, π/3 ಕಳೆದ್ರೆ ಅದು ಸೆಕೆಂಡ್ ಆಂಗಲ್ ಅಲ್ಲಿ ಬರುತ್ತೆ. ಓಕೆ, ವಿಚ್ ಮೀನ್ಸ್ ಕಾಸ್ ಥೀಟಾ ದಟ್ ಯು ಕ್ಯಾನ್ ರೈಟ್ ಆಸ್ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ನಾ ಈ ನೆಗೆಟಿವ್ ರಿಪೋರ್ಟ್ ಮಾಡಿ ಏನು ಬರೀಬೋದು ನಾನು, ದಟ್ ಈಸ್ ಕಾಸ್ ಆಫ್ π - π/3 ಅಂತ ಬರೀಬೋದು. ಓಕೆ, π - π/3 ಕ್ಯಾನ್ ರೈಟ್ ಆಸ್ ದಟ್ ಈಸ್ ಕಾಸ್ ಆಫ್ 2π/3. ಓಕೆ, ಕಾಸ್ ಆಫ್ 2 ಕಾಸ್ ಥೀಟಾ ಹೆಂಗಿದೆ ಹಂಗೆ ಬರ್ಬೋದು. ದಟ್ ಕಾಸ್ ಕ್ಯಾನ್ಸಲ್, ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಥೀಟಾ ವ್ಯಾಲ್ಯೂ ದಟ್ ಈಸ್ 2π/3. ಓಕೆ, ಥೀಟಾ ವ್ಯಾಲ್ಯೂ ಎಷ್ಟು ಬಂತು ನಮಗೆ 2π/3. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಸೊ ಥೀಟಾ ವ್ಯಾಲ್ಯೂ ಎಷ್ಟು ಬಂತು ನಮಗೆ 2π/3. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ಬರ್ಕೊಳ್ಳಿ. Okay, so now we will go for next question. Next question, a and b such that magnitude of a and magnitude of b that is equal to ಏನೋ ಕೊಟ್ಟಿದ್ದಾರೆ, and then so a cross b, cross product of a and b, cross product of a and b is a unit vector. Okay, cross product of a and b is a unit vector if angle between them is, okay, angle. So ಏನು ಕೊಟ್ಟಿದ್ದಾರೆ, magnitude of a ಕೊಟ್ಟಿದ್ದಾರೆ, magnitude of b ಕೊಟ್ಟಿದ್ದಾರೆ, cross product of a and b ಕೊಟ್ಟಿದ್ದಾರೆ. a and b is a unit vector ಅಂತ ಕೊಟ್ಟಿದ್ದಾರೆ. Okay, so unit vector, you know that angle between two vector in sine formula, that is sin theta that is equal to sin theta that is equal to ನಮ್ಗೆ ಏನು ಬರ್ತಂದ್ರೆ sin theta that is equal to, ಅಥವಾ you know that ನಮಗೆ ಫಾರ್ಮುಲಾ ಗೊತ್ತಿದೆ, cross product of a and b that is equal to magnitude of a vector into magnitude of b vector into sin theta n cap, ಇದು ಫಾರ್ಮುಲಾ. ಓಕೆ, ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ a and b ಇಷ್ಟು ಫಾರ್ಮುಲಾ ನಮಗೆ. ಓಕೆ, ಅದನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಸಾಲ್ವ್ ಮಾಡೋಣ. a ಕ್ರಾಸ್ b ಇದನ್ನ ಏನು ಮಾಡ್ತೀವಿ ಯೂನಿಟ್ ವೆಕ್ಟರ್. ಇದು ನೋಡಿ, ಇದನ್ನ ಏನು ಮಾಡೋಣ, ಇದಕ್ಕೆ ನಾವು ಮಾಡ್ಲೆಸ್ ಅಪ್ಲೈ ಮಾಡ್ಕೊಳ್ಳೋಣ. ಮಾಡ್ಲೆಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮಾಡ್ಲೆಸ್ ಆಫ್ a ಕ್ರಾಸ್ b ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ b ದಟ್ ಈಸ್ ಈಕ್ವಲ್ ಟು, ಇದು ಕಂಪ್ಲೀಟ್ ಆಗಿ ಮಾಡ್ಲೆಸ್ ಅಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b ಇಂಟು ಸೈನ್ ಥೀಟಾ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಇಂಟು ಯೂನಿಟ್ ವೆಕ್ಟರ್. ಓಕೆ, ಸೊ ನಮಗೆ ಇದೇನು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ, ಸೈನ್ ಥೀಟಾ ವ್ಯಾಲ್ಯೂ ಏನು ಬರುತ್ತೆ ಯಾವತ್ತಿದ್ರೆ ಪಾಸಿಟಿವ್ ಬರುತ್ತೆ, ಇವನು ಮ್ಯಾಗ್ನಿಟ್ಯೂಡ್ ಆಲ್ವೇಸ್ ಪಾಸಿಟಿವ್ ಬರುತ್ತೆ, ಡೈರೆಕ್ಟ್ ಆಗಿ ಏನು ಬರುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ a ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ b ವೆಕ್ಟರ್. ಓಕೆ, ಸೈನ್ ಥೀಟಾ ಹೆಂಗಿದೆ ಹಂಗೆ ಮಾಡ್ಕೊಳ್ಳಿ, ಮಾಡ್ಲೆಸ್ ಅಪ್ಲೈ. ಈಗ ನೋಡಿ, ಇದು ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟರ್ ಏನು ಬರುತ್ತೆ, ಇದು ಸಪ್ರೇಟ್ ಆಗಿ ಯೂನಿಟ್ ವೆಕ್ಟರ್ ಅಪ್ಲೈ ಮಾಡಿದಾಗ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟರ್ ಏನು ಬರುತ್ತೆ ನಮಗೆ 1 ಬರುತ್ತೆ, ರೈಟ್ ಇಟ್ 1. ಓಕೆ, ಕ್ರಾಸ್ ಪ್ರಾಡಕ್ಟ್ ಆಫ್ a and b, ಕ್ರಾಸ್ ಪ್ರಾಡಕ್ಟ್ ಆಫ್ a and b ಇಷ್ಟು ಬಂತು, ಮ್ಯಾಗ್ನಿಟ್ಯೂಡ್ ಆಫ್ ಕ್ರಾಸ್ ಪ್ರಾಡಕ್ಟ್ ಆಫ್ a and b ಇಷ್ಟು ಬಂತು. ಅಷ್ಟು ಇದನ್ನ ಏನು, ಇದು ಯೂನಿಟ್ ವೆಕ್ಟರ್ ಬರುತ್ತೆ ಅಂತ ಹೇಳಿದೆ. ಓಕೆ, ಇದ್ರದ್ದು ಏನು ಬರುತ್ತೆ, ಇದ್ರ ವ್ಯಾಲ್ಯೂ ಯೂನಿಟ್ ವೆಕ್ಟರ್ ಬರುತ್ತೆ. ಯೂನಿಟ್ ವೆಕ್ಟರ್ ಅಂದ್ರೆ ಏನು, ಇದ್ರ ಕ್ರಾಸ್ ಪ್ರಾಡಕ್ಟ್ ಆಫ್ a and b ನಮ್ಗೆ ಏನಿರುತ್ತೆ ಯೂನಿಟ್ ವೆಕ್ಟರ್ ಅಂದ್ರೆ 1 ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ a ಎಷ್ಟು ಕೊಡಿದ್ರೆ ದಟ್ ಈಸ್ 3 ಕೊಟ್ಟಿದ್ರೆ 3 ಬರ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ b ಎಷ್ಟು ಕೊಡಿದ್ರೆ ದಟ್ ಈಸ್ √2/3 ಕೊಟ್ಟು √2/3 sin θ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 3 ಕ್ಯಾನ್ಸಲ್ ಮಾಡಿ 2 ನ ಹೇಳ್ತಾನೆ, √2 ನ ಹೇಳ್ತಾನೆ, ಸೊ ದಟ್ ಈಸ್ ಏನು ಬರುತ್ತೆ 1/√2. sin θ ದಟ್ ಈಸ್ ಈಕ್ವಲ್ ಟು, sin θ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, sin θ ದಟ್ ಈಸ್ ಈಕ್ವಲ್ ಟು ನಮಗೆ 1/√2 ಬರುತ್ತೆ.
ಸೈನ್ ಯಾವ ವ್ಯಾಲ್ಯೂಗೆ 1/√2 ಇರುತ್ತೆ ಹೇಳಿ. ಸೊ ಸೈನ್ ವ್ಯಾಲ್ಯೂ ದಟ್ ಈಸ್ ಸೈನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸೈನ್ π/4. ಸೈನ್ π/4 ಗೆ ಏನಿರುತ್ತೆ ನಮಗೆ 1/√2 ಇರುತ್ತೆ. ದಟ್ ಈಸ್ ಥೀಟಾ ವ್ಯಾಲ್ಯೂ ಎಷ್ಟು ಬಂತು ನಮಗೆ, ಥೀಟಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು π/4. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 1 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಸೊ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ, ದಟ್ ಈಸ್ π/4. ಓಕೆ, ಎಷ್ಟು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ಇಫ್ ಆಂಗಲ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 8, magnitude of b that is equal to 3, and cross product of a and b that is equal to magnitude of cross product of a and b that is equal to 12 ಇದೆ. The value of dot product of a and b, okay, value of dot product of a and b that is equal to what? Okay, ಈಗ ನೋಡಿ, ಈಗ ಜಸ್ಟ್ ನಾವು ಕಂಡುಹಿಡಿದ್ವಿ ನಾವು sin theta. ಇದು ಏನು ಬಂದಿತ್ತು, ಕ್ರಾಸ್ ಪ್ರಾಡಕ್ಟ್ ಆಫ್ a and b ನಮ್ಗೆ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಕ್ರಾಸ್ ಪ್ರಾಡಕ್ಟ್ ಆಫ್ a and b ನಮ್ಗೆ ಏನು ಬಂದಿತ್ತು, ನಮಗೆ ಇಷ್ಟು ಬಂದಿತ್ತು. ಓಕೆ, ಅದನ್ನೇ ಅಲ್ಲಿ ಬರ್ಕೊಳ್ತೀವಿ. ಅದೇ ಥರ ಯು ನೋ ದ ಫಾರ್ಮುಲಾ. ಓಕೆ, ಸೊ ನಮಗೆ ಅಂತ ಮ್ಯಾಗ್ನಿಟ್ಯೂಡ್ ಆಫ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ, ಇಷ್ಟು ಬಂದಿತ್ತು. ಅದೇ ಥರ ಡು ಯು ರಿಮೆಂಬರ್ ದಟ್ ಡಾಟ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ, ಡಾಟ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಏನು ಬರುತ್ತೆ, ಡಾಟ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇಂಟು ಕಾಸ್ ಥೀಟಾ ಬರುತ್ತೆ. ಇಷ್ಟು ಬರ್ತಿತ್ತು, ಇದು ಬರ್ತಿತ್ತು. ಓಕೆ, ಇದು ಬರ್ತಿತ್ತು. ಇದನ್ನ ಇವಾಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು ಅಲ್ಲ. ಓಕೆ, ಇವಾಡ್ ಇನ್ಬೋದು ಇದನ್ನ ಇಕ್ವೇಷನ್ 1 ನ ಇಕ್ವೇಷನ್ 2 ನ ಡಿವೈಡ್ ಮಾಡ್ಕೊಳ್ಳಿ. ನಮ್ಗೇನು ಕಡೆ ಇದನ್ನ ಕಂಡುಹಿಡಬೇಕಾ, ಇಕ್ವೇಷನ್ 1 ಮತ್ತೆ ಇಕ್ವೇಷನ್ 2 ನ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಅವಾಗ ಏನು ಬರುತ್ತೆ ನೋಡಿ. ಸೊ ಇದರಲ್ಲಿ ಇದನ್ನ ಡಿವೈಡ್ ಮಾಡ್ಕೊಂಡು ಅವಾಗ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಬಿ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಆಫ್ ಡಿವೈಡೆಡ್ ಬೈ ಡಾಟ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಇಂಟು ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೇನಿದೆ ಇಲ್ಲಿ ಹೆಂಗೆ ಬರ್ಬೋದು, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸೈನ್ ಥೀಟಾ divided by magnitude of a vector into magnitude of b vector cos theta. Okay, now ಇಲ್ಲಿ magnitude of a vector cancel ಮಾಡಿ, ಅದೇ ತರ magnitude of b vector cancel ಮಾಡಿ. ಅದೇ ತರ ನಾವು ಜೆಸಿ magnitude of a cross b vector ಎಷ್ಟು ಕೊಟ್ಟಿದ್ದಾರೆ, 12 ಕೊಟ್ಟಿದ್ದಾರೆ, 12 ಬರ್ಕೊಳ್ಳಿ. ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ a and b ನಾನು ಕಂಡುಹಿಡಿಬೇಕು ಅದನ್ನ. ಓಕೆ, ದಟ್ ಈಸ್ ಇಲ್ಲಿ sin theta divided by cos theta ಏನು ಬರುತ್ತೆ, sin theta divided by cos theta can it as tan theta ಬರೀರಿ. ಓಕೆ, tan theta. ಸೊ theta ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, that is angle between them. Okay, angle between them ಏನಾದರೂ ಕೊಟ್ಟಿದ್ದಾರಾ, that is angle between them is ಕೊಟ್ಟಿಲ್ಲ. ಓಕೆ, ಈ ಥೀಟಾ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಥೀಟಾ ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀರಾ. ಸೊ ಥೀಟಾ ವ್ಯಾಲ್ಯೂ ಹೆಂಗೆ ಕಂಡುಹಿಡಬೇಕಂದ್ರೆ ಇವನು ಇದನ್ನ ಫಾರ್ಮುಲಾದಲ್ಲಿ ಹಾಕ್ಬಿಡಿ. ಈ ಫಾರ್ಮುಲಾದಲ್ಲಿ ಹಾಕೊಂಡು ಥೀಟಾ ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ. ನೋಡಿ ಏನು ಬರ್ತದೆ, ದಟ್ ಈಸ್ ಡಾಟ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ದಟ್ ಈಸ್ ಈಕ್ವಲ್ ಏನಿದೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಬಿ ವೆಕ್ಟರ್ ಇಂಟು ಸೈನ್ ಥೀಟಾ. ಓಕೆ, ಇಷ್ಟಿದೆ. ಓಕೆ, ಇಷ್ಟಿದೆನಾ. ಓಕೆ, ಇಷ್ಟಿದ್ಮೇಲೆ ಸೊ ನೋಡಿ ಕ್ರಾಸ್ ಪ್ರಾಡಕ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಡಾಟ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಎಷ್ಟಿದೆ, 12 ಇದೆ, 12 ಬರ್ಕೊಳ್ಳಿ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎಷ್ಟಿದೆ, 8 ಬರ್ಕೊಳ್ಳಿ, 8 ಬರ್ಕೊಳ್ಳಿ. ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಎಷ್ಟಿದೆ ನಮಗೆ 3 ಇದೆ, 3 ಬರ್ಕೊಳ್ಳಿ. ದಟ್ ಈಸ್ ಸೈನ್ ಥೀಟಾ ಹಂಗಿದೆ, ಹಂಗೆ ಬರ್ಕೊಳ್ಳಿ. ನಾವು ಇದು ನೋಡಿ ಇದು ಹೆಂಗೆ ಬರಿಬೋದು ನಾನು. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 12 ಡಿವೈಡೆಡ್ ಬೈ, ಸೊ 8 3 ಎಷ್ಟಾಗುತ್ತೆ 24 ಆಗುತ್ತೆ, 24 ಬರ್ಕೊಳ್ಳಿ ಸೈನ್ ಥೀಟಾ. 12 1 ಜಾ 12 2 ಜಾ. ಓಕೆ, ಸೈನ್ ಥೀಟಾ ವ್ಯಾಲ್ಯೂ ಎಷ್ಟು ಬಂತು ನಮಗೆ 1/2 ಬರುತ್ತೆ. ಸೈನ್ ಥೀಟಾ ದಟ್ ಈಸ್ ಈಕ್ವಲ್ ಟು 1/2, ವಿಚ್ ಮೀನ್ಸ್ ಸೈನ್ ಯಾವ ವ್ಯಾಲ್ಯೂಗೆ 1/2 ಬರುತ್ತೆ. ಓಕೆ, ಸೈನ್ π/6 ಗೆ ಏನು ಬರುತ್ತೆ 1/2 ಬರುತ್ತೆ. ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ π/6 ಆಗುತ್ತೆ, π/6 ಬರುತ್ತೆ. ಥೀಟಾ ಸೈನ್ ಯಾವ ಡಿಗ್ರಿಗೆ 1/2, ಸೈನ್ ಯಾವ ಆಂಗಲ್ಗೆ 1/2 ಬರುತ್ತೆ ನಮಗೆ, ಸೈನ್ π/6 ಗೆ 1/2 ಬರುತ್ತೆ. ದ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ π/6. ಇದರಲ್ಲಿ π/6 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ತಾನಿ. ಸೊ ದಟ್ ಈಸ್ 12 ಡಿವೈಡೆಡ್ ಇದನ್ನ ಈ ಕಡೆ ತಾನಿ, ದಟ್ ಈಸ್ ಟ್ಯಾನ್ theta value ಎಷ್ಟು ಬಂದೆ π/6 ಇದ್ರೆ ಸರ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಬಿ. tan π/6 ಅಂದ್ರೆ tan π/6 ಅಂದ್ರೆ 1/√3 ದಟ್ ಈಸ್ 12 ಡಿವೈಡೆಡ್ ಬೈ 1/√3 ದಟ್ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ. ಓಕೆ, ಸೊ ಇದು √3 ನ ಮೇಲೆ ತಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 12√3 ದಟ್ ಈಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ದ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ನಿಮಗೆ 12√3. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. Just write down. Okay, so next question is the value of lambda and mu if ಈ ಕೊಟ್ಟಿದ್ದಾರೆ ಕ್ರಾಸ್ ಪ್ರಾಡಕ್ಟ್ ಮಾಡಿ ಅಂತ ಹೇಳಿದ್ರೆ ಇದ್ರದ್ದು ಎರಡದು ಅದರದ್ದು ವ್ಯಾಲ್ಯೂ ಏನಿದೆ 0 ವೆಕ್ಟರ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಇವಾಗ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಏನು ಬರುತ್ತೆ 0 ವೆಕ್ಟರ್ ಬರುತ್ತೆ. ಓಕೆ, ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಮತ್ತೆ ಮ್ಯೂ ಕಂಡಿಡಿ ಅಂತ ಹೇಳಿದ್ರು. ಓಕೆ, ಸೊ ಇದನ್ನ ನಿಮಗೆ ಕ್ರಾಸ್ ಪ್ರಾಡಕ್ಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಕೊಟ್ಟಿರ್ಬೇಕು. ಕ್ರಾಸ್ ಪ್ರಾಡಕ್ಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಹೆಂಗ್ ಬರುತ್ತೆ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ಐ ಕ್ಯಾಪ್ ಇದೆ, ಫಸ್ಟ್ ಏನ್ ಬರ್ತೀವಿ ಐ ಕ್ಯಾಪ್ ಬರ್ಕೊಳ್ತೀವ, ಆಮೇಲೆ ಏನ್ ಬರ್ತೀವಿ ಜೆ ಕ್ಯಾಪ್ ಬರ್ಕೊಳ್ತೀವ, ಆಮೇಲೆ ಏನ್ ಬರ್ಕೊಳ್ತೀವಿ ಕೆ ಕ್ಯಾಪ್ ಬರ್ಕೊಳ್ತೀವಿ. ಇದು ಈ ತರ ಲೈನ್ ಆಗಿ ಬರ್ಕೊಳ್ಳಿ.
ಸೊ ಫಸ್ಟ್ ಇಂಟು ಐ ಇಂಟು ಜೆ, ಐ ಕ್ರಾಸ್ ಪ್ರಾಡಕ್ಟ್ ಆಫ್ ಐ ಇಂಟು ಜೆ ಮಾಡೋದು. ಓಕೆ, ಕ್ರಾಸ್ ಪ್ರಾಡಕ್ಟ್ ಆಫ್ ಐ ಇಂಟು ಜೆ. ಸೊ ಇಲ್ಲಿ ನೋಡಿ ಕ್ರಾಸ್ ಪ್ರಾಡಕ್ಟ್ ಮಾಡಿ, ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಈ ವರ್ಡ್ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಉಳಿದಿದ್ದೇನು ನಮಗೆ ಕೆ ಕ್ಯಾಪ್ ಉಳಿತು, ರೈಟ್ ಇಟ್ ಕೆ ಕ್ಯಾಪ್. ಇದ್ರದ್ದು ಏನು ಬರುತ್ತೆ ಕೆ ಕ್ಯಾಪ್ ಬರುತ್ತೆ. ಸಿಮಿಲರ್ಲಿ ಜೆ ಇಂಟು ಕೆ ಕ್ಯಾಪ್. ಓಕೆ, ಜೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಕೆ ಕ್ಯಾಪ್, ಜೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಈ ವರ್ಡ್ ಮಾಡ್ತಿದ್ವಿ ನೋಡಿ. ಸೀರೀಸ್ ಅಲ್ಲಿ ಹೋಗಿ ಸೀರೀಸ್ ಫಸ್ಟ್ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಹೋಗಿದೆ, ಇಲ್ಲಿಂದ ಇಲ್ಲಿ ಹೋದಾಗ ನಮ್ಗೆ ಏನು ಬರುತ್ತೆ ಕೆ ಕ್ಯಾಪ್ ಅಂತ. ಅದೇ ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದಾಗ ಏನು ಬರುತ್ತೆ ನಮಗೆ ಇದು ಐ ಕ್ಯಾಪ್ ಬರುತ್ತೆ. ಓಕೆ ಓಕೆ, ಅದೇ ತರ ಇಲ್ಲಿ ವಾಪಸ್ ಸೀರೀಸ್ ಕೆ ಆದ್ಮೇಲೆ ಏನು ಬರುತ್ತೆ ವಾಪಸ್ ಮತ್ತೆ ಐ ಬರುತ್ತೆ. ಸೊ ಐ ಕ್ಯಾಪ್ ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಉಳಿದಿದ್ದೆ ನಮಗೆ ಜೆ ಕ್ಯಾಪ್ ಉಳಿದು ರೇಟೆಡ್ ಜೆ ಕ್ಯಾಪ್ ಇದು. So this is what cross product of I cap into J cap into K cap and K cap into I cap. ಇದನ್ನೇ ಉಲ್ಟಾ ಮಾಡೋಣ. ಇದು ಹೆಂಗಿದೆ ನೋಡಿ ಸರಿ, ಫಸ್ಟ್ I ಇಂಟು ಜೆ, ಜೆ ಇಂಟು ಕೆ, ಕೆ ಇಂಟು ಐ. ಓಕೆ, ಈ ತರ ಬಂದಾಗ ಎಲ್ಲ ಪಾಸಿಟಿವ್ ಇಂದ ಬರ್ತಾವೆ. ಇಫ್ ಇದನ್ನೇ ನಾನು ಉಲ್ಟಾ ಮಾಡೋದಂದ್ರೇನು ಜೆ ಇಂಟು ಐ ಮಾಡಿದಾಗ, ಸೊ ಜೆ ಕ್ರಾಸ್ ಪ್ರಾಡಕ್ಟ್ ವಿತ್ ಐ ಮಾಡಿದಾಗ ಉಲ್ಟಾ ಬರ್ತಿತ್ತು. ಉಲ್ಟಾ ಹಿಂಗ್ ಬಂದಾಗ ಇದೇನಾಗುತ್ತೆ, ಇದು ಕೆ ಕ್ಯಾಪ್ ಇದೆ, ಇದು ಮೈನಸ್ ಕೆ ಕ್ಯಾಪ್. ಓಕೆ, ಅದೇ ತರ ಇಲ್ಲಿ ಕೆ ಕ್ಯಾಪ್ ಇಂಟು ಜೆ ಕ್ಯಾಪ್, ಕೆ ಕ್ಯಾಪ್ ಇಂಟು ಜೆ ಕ್ಯಾಪ್, ಕೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದಾಗ, ಕೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ದಟ್ ಈಸ್ ಮೈನಸ್ ಐ ಕ್ಯಾಪ್. ಓಕೆ, ಸಿಮಿಲರ್ಲಿ ಇಲ್ಲಿ ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದಾಗ, ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಐ ಕ್ಯಾಪ್ ಇಂಟು ಕೆ ಮೈನಸ್ ಜೆ ಕ್ಯಾಪ್. ಇದು ಗೊತ್ತಿರಲಿ, ಐ ಇಂದ ಜೆ, ಜೆ ಇಂದ ಕೆ, ಕೆ ಇಂದ ಐ ಬಂದಾಗ ಪಾಸಿಟಿವ್ ಬರ್ತಾವೆಲ್ಲವು. ಅದು ಬಿಟ್ಟು ಇವು ಆಡ್ಬಿಟ್ಟು ಹುಡುಕಿದ್ದು ಏನ್ ಬರುತ್ತೆ ಅದು ಬರುತ್ತೆ. ಅದೇ ನಾವು ಊಟ ಬಂದ್ರೆ ಜೆ ಇಂದ ಕೆ, ಕೆ ಇಂದ ಜೆ, ಜೆ ಇಂದ ಐ, ಕೆ ಇಂದ ಜೆ, ಮತ್ತೆ ನೆಕ್ಸ್ಟ್ ಐ ಇಂದ ಕೆ, ಈ ತರ ಹೋದಾಗ ನಾವ್ ಏನ್ ಬರುತ್ತೆ ಅದು ನೆಗೆಟಿವ್ ಇಂದ ಓಪನ್ ಆಗುತ್ತೆ. ಇದು ಗೊತ್ತಿರಲಿಲ್ಲ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಇದು ಕೊಟ್ಟಿದ್ದಾರೆ. ಸೊ ಇದು ಕೊಟ್ಟಿರೋ ಕ್ವಶನ್ ಫಸ್ಟ್ ಬರ್ಕೊಳ್ಳಿ, ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಏನಿದೆ ನಮಗೆ 2i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಪ್ಲಸ್ 27k ಕ್ಯಾಪ್. ಓಕೆ, ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ ವಿತ್ ವಾಟ್, ಕ್ರಾಸ್ ಪ್ರಾಡಕ್ಟ್ ವಿತ್ ಐ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ ಮ್ಯೂ ಕೆ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು 0 ವೆಕ್ಟರ್ ಅಂತ ಕೊಟ್ಟಿದೆ. ಓಕೆ, ಇದು ಬಿಟ್ಟು 0 ವೆಕ್ಟರ್ ಅಂತ ಕೊಟ್ಟಿದ್ರೆ ನಾವು ಈಗ ಒಂದೊಂದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಓಕೆ, ಸೊ ನಿಲ್ ನೋಡಿ, ಸೊ ಐ ಕ್ಯಾಪ್ ಒನ್ ಮೋರ್ ಥಿಂಗ್ ನಾನು ಏನು ಹೇಳಲ್ಲ. ಸೊ ಒನ್ ಮೋರ್ ಥಿಂಗ್ ಏನಂದ್ರೆ ಐ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದಾಗ ಏನು ಬರುತ್ತೆ, ಐ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದಾಗ ದಟ್ ಈಸ್ ಐ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಐ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಜೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಜೆ ಕ್ಯಾಪ್. ಓಕೆ, ಅದೇ ತರ ಕೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಕೆ ಕ್ಯಾಪ್ ನಮ್ಗೆ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ಈ ವ್ಯಾಲ್ಯೂ ಏನು ಬರುತ್ತೆ 0 ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಸೊ ಐ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದ್ರೆ 0 ಬರುತ್ತೆ, ಅದಕ್ಕೋಸ್ಕರ ಏನು ಬರ್ಕೋಬೇಡಿ. ನೆಕ್ಸ್ಟ್ ಇಲ್ಲಿ 2i ಕ್ಯಾಪ್ ಇಂಟು ಲ್ಯಾಂಬ್ಡಾ ಜೆ ಕ್ಯಾಪ್. ಸೊ ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದಾಗ ಏನು ಬರುತ್ತೆ ನಮಗೆ ಕೆ ಕ್ಯಾಪ್ ಬರುತ್ತೆ, ಇವ್ ರೇಟೆಡ್ ಕೆ ಕ್ಯಾಪ್ ಬರ್ಕೊಳ್ಳಿ. ಓಕೆ, ಸೊ 2 ಇಂಟು ಲ್ಯಾಂಬ್ಡಾ ಬರುತ್ತೆ, 2 ಲ್ಯಾಂಬ್ಡಾ ಬರುತ್ತೆ, 2 ಲ್ಯಾಂಬ್ಡಾ ಬರ್ಕೊಳ್ಳಿ. ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ತರ ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಸೊ ಇಲ್ಲಿ ಮಾಡಿದ್ವಿ ನೋಡಿ, ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದಾಗ ಏನು ಬಂದಿತ್ತು, ಐ ಕ್ಯಾಪ್ ಇಂಟು ಕೆ ಮೈನಸ್ ಜೆ ಕ್ಯಾಪ್ ಆಗಿತ್ತು. ಓಕೆ, ನಮ್ಗೆ ಏನು ಬರಬೇಕು ಮೈನಸ್, ಇದು ಮೈನಸ್ ಆಗುತ್ತೆ, ಮೈನಸ್ ಜೆ ಕ್ಯಾಪ್ ಆಗುತ್ತೆ. ಇದು 2 ಇಂಟು ಮ್ಯೂ ಮಾಡಿದಾಗ ಏನಾಗುತ್ತೆ 2 ಮ್ಯೂ ಆಗುತ್ತೆ, ಇವ್ ರೇಟೆಡ್ 2 ಮ್ಯೂ. ಇದಾಯ್ತು. ನೆಕ್ಸ್ಟ್ ಇದು 6j ಕ್ಯಾಪ್ ಇಂದ ಇದಕ್ಕೆಲ್ಲ ಮಾಡಿದ್ರು. 6j ಕ್ಯಾಪ್ ಇಂದ ಇದನ್ನೆಲ್ಲ ಮಾಡಿದ್ರೆ 6 ಇಂಟು ಐ ಕ್ಯಾಪ್, ಜೆ ಕ್ಯಾಪ್ ಇಂಟು ಐ ಕ್ಯಾಪ್ ಏನ್ ಬರ್ತಿತ್ತು ನೋಡಿ, ಜೆ ಕ್ಯಾಪ್ ಇಂಟು ಐ ಕ್ಯಾಪ್ ಏನ್ ಬಂದಿತ್ತು ನಮಗೆ ಜೆ ಕ್ಯಾಪ್ ಇಂಟು ಐ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಇತ್ತು, ಮೈನಸ್ ಕೆ ಕ್ಯಾಪ್ ಬರ್ಕೊಳ್ಳಿ. ದಟ್ ಈಸ್ ಮೈನಸ್ ಕೆ ಕ್ಯಾಪ್ ಎಲ್ಲಿ ಬರ್ಬೋದು, ದೇರ್ ಮೈನಸ್ ಕೆ ಕ್ಯಾಪ್ ಬರ್ಕೊಳ್ಳಿ. ನೆಕ್ಸ್ಟ್ 6 ಇಂಟು 1 ಮಾಡಿದ್ರೆ ಏನು ಬರ್ತಿತ್ತು ನಮಗೆ 6 ಬರ್ತಿತ್ತು, ಇವ್ ರೇಟೆಡ್ 6. ನೆಕ್ಸ್ಟ್ ಇದಾಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ನೋಡಿ, ದಟ್ ಈಸ್ 6j ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಏನಾಗುತ್ತೆ, ಸೊ ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ 0 ಬರುತ್ತೆ, ಅದಕ್ಕೋಸ್ಕರ ಬರ್ಕೋಬೇಡಿ. ಸೊ ಅದೇ ತರ ನೀವು 6j ಕ್ಯಾಪ್ ಇಂಟು ಮ್ಯೂ ಕೆ ಕ್ಯಾಪ್. ಓಕೆ, ಸೊ ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಏನ್ ಬರ್ತಿತ್ತು ನಮಗೆ, ದಟ್ ಈಸ್ ಐ ಕ್ಯಾಪ್ ಬರ್ತಿತ್ತು, ಇವ್ ರೇಟೆಡ್ ಐ ಕ್ಯಾಪ್. ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಏನ್ ಬರ್ತಿತ್ತು, ಐ ಕ್ಯಾಪ್ ಬರ್ತಿತ್ತು. 6 ಇಂಟು ಮ್ಯೂ ಮಾಡಿದ್ರೆ ಅಂದ್ರೆ ದಟ್ ಈಸ್ 6 ಮ್ಯೂ ಆಗುತ್ತೆ, 6 ಮ್ಯೂ. ಇದಾಯ್ತಾ. ನೆಕ್ಸ್ಟ್ ಈಗ ನೋಡಿ, ಈಗ 27 ಕೆ ಕ್ಯಾಪ್ ಇಂಟು ಇದಕ್ಕೆ ಮಲ್ಟಿಪ್ಲೈ ಮಾಡಿ, 27 ಕೆ ಕ್ಯಾಪ್ ಇಂಟು ಇದೆಲ್ಲಕ್ಕೆ ಮಲ್ಟಿಪ್ಲೈ ಮಾಡೋಣ. 27 ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದ್ರೆ ಏನು ಆಗುತ್ತೆ, ಸೊ ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಜೆ ಕ್ಯಾಪ್ ಬರುತ್ತೆ, ಇವ್ ರೇಟೆಡ್ ಜೆ ಕ್ಯಾಪ್. ಓಕೆ, ಜೆ ಕ್ಯಾಪ್ ಬರುತ್ತೆ. 27 ಇಂಟು 1 ಮಾಡಿದಾಗ ಏನಾಗುತ್ತೆ, ದಟ್ ಈಸ್ 27 ಆಗುತ್ತೆ, 27 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಕೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಕೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಮೈನಸ್ ಐ ಕ್ಯಾಪ್ ಬರುತ್ತೆ, ಸೊ ದಟ್ ಈಸ್ ಮೈನಸ್ ಆಗುತ್ತೆ, ದಟ್ ಈಸ್ ಮೈನಸ್ ಐ ಕ್ಯಾಪ್ ಬರ್ಕೊಂಬಿಡಿ. ಓಕೆ, ಮೈನಸ್ ಐ ಕ್ಯಾಪ್. ಓಕೆ, 27 ಇಂಟು ಲ್ಯಾಂಬ್ಡಾ ಮಾಡಿದಾಗ ಏನಾಗುತ್ತೆ, 27 ಲ್ಯಾಂಬ್ಡಾ ಬರುತ್ತೆ, 27 ಲ್ಯಾಂಬ್ಡಾ ಬರ್ಕೊಳ್ಳಿ. ಅದೇ ತರ ಕೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, 0 ಬರುತ್ತೆ, ನಾವು ಅದಕ್ಕೋಸ್ಕರ ಬರ್ಕೊಳ್ಳೋದು ಬೇಡ. ಓಕೆ, 0 ವೆಕ್ಟರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದನ್ನ ನೋಡಿ, ಇಲ್ಲಿ ನೋಡಿ ಐ ಕೋಎಫಿಷಿಯಂಟ್ ಐ ಕ್ಯಾಪ್ ಕೋಎಫಿಷಿಯಂಟ್ಸ್ ಎಲ್ಲೆಲ್ಲಿದಾವೆ ಅದನ್ನ ಒಂದೇ ಸಲ, ಐ ಕ್ಯಾಪ್ ಎಲ್ಲಿದೆ ಅದನ್ನ ಕಾಮನ್ ತಗೊಳ್ಳಿ. ಸೊ ಐ ಕ್ಯಾಪ್ ಎಲ್ಲಿದೆ ನೋಡಿ,
ಇಲ್ಲಿ ಒಂದೊಂದೇ 6 ಐ ಕ್ಯಾಪ್, ಇಲ್ಲಿ ಐ ಕ್ಯಾಪ್ ಇದೆ, ಅಲ್ಲಿ ಇಲ್ಲಿ ಎರಡರಲ್ಲಿ ಐ ಕ್ಯಾಪ್ ಕಾಮನ್ ತೊಗೊಳ್ಳಿ. ಸೊ ಐ ಕ್ಯಾಪ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಐ ಕ್ಯಾಪ್ ಕಾಮನ್ ತೊಗೊಂಡ್ರಾಗ ನಮಗೆ 6 ಮ್ಯೂ ಮೈನಸ್ ಆಫ್ 2 ಲ್ಯಾಂಬ್ಡಾ, 6 ಮ್ಯೂ ಮೈನಸ್ ಆಫ್ 2 ಲ್ಯಾಂಬ್ಡಾ ಬರುತ್ತೆ. ಅದೇ ಥರ ಜೆ ಕ್ಯಾಪ್ ಕಾಮನ್ ತೊಗೊಳ್ಳಿ. ಸೊ ಜೆ ಕ್ಯಾಪ್ ಕಾಮನ್ ತೊಗೊಂಡ್ರೆ ಪ್ಲಸ್ ಜೆ ಕ್ಯಾಪ್ ಕಾಮನ್ ತೊಗೊಂಡಾಗ ಏನು ಬರುತ್ತೆ, ಜೆ ಕ್ಯಾಪ್ ಎಲ್ಲೆಲ್ಲಿದೆ, ಇಲ್ಲಿದೆ ಮತ್ತೆ ಇಲ್ಲಿದೆ ನೋಡಿ. ಓಕೆ, ಇವೆರಡರಲ್ಲಿ ಜೆ ಕ್ಯಾಪ್ ಕಾಮನ್ ತೊಗೊಂಡಾಗ ಏನಾಗುತ್ತೆ ನಮಗೆ, ದಟ್ ಈಸ್ 2 ಮ್ಯೂ ಮೈನಸ್ 2 ಮ್ಯೂ ಓಕೆ ಪ್ಲಸ್ 27 ಇದೆ, ಮೈನಸ್ 2 ಮ್ಯೂ ಪ್ಲಸ್ 27. ಅದೇ ಥರ ಇದಾಯ್ತಾ. ನೆಕ್ಸ್ಟ್ ಕೆ ಕ್ಯಾಪ್ ಕಾಮನ್, ಕೆ ಕ್ಯಾಪ್ ಕಾಮನ್ ತೊಗೊಂಡಾಗ ಏನಾಗುತ್ತೆ, ದಟ್ ಈಸ್ ಇಲ್ಲಿ ಕೆ ಕ್ಯಾಪ್ ಎಲ್ಲೆಲ್ಲಿದೆ ನೋಡಿ, ಕೆ ಕ್ಯಾಪ್ ಇಲ್ಲಿದೆ, ಓಕೆ ಇಲ್ಲಿದೆ ಮತ್ತೆ ಇಲ್ಲಿದೆ. ಕೆ ಕ್ಯಾಪ್ ಕಾಮನ್ ತೊಗೊಂಡಾಗ ಏನಾಗುತ್ತೆ, 2 ಲ್ಯಾಂಬ್ಡಾ ಉಳಿತು. ಓಕೆ, ಸೊ ದಟ್ ಈಸ್ 2 ಲ್ಯಾಂಬ್ಡಾ ಮೈನಸ್ 6 ಉಳಿತು, 2 ಲ್ಯಾಂಬ್ಡಾ ಮೈನಸ್ 6 ದಟ್ ಈಸ್ ಈಕ್ವಲ್ ಟು 0. ಇಷ್ಟು ಬಂತು. ಓಕೆ, 0 ವೆಕ್ಟರ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಐ ಕ್ಯಾಪ್ ಕೋಎಫಿಷಿಯಂಟ್ ಏನಿರ್ತವೆ, ಇಲ್ಲಿ 0 ವೆಕ್ಟರ್ ಐ ಕ್ಯಾಪ್ ಕೋಎಫಿಷಿಯಂಟ್ 0 ಇರ್ತವೆ, ವೈ ಕ್ಯಾಪ್ ಜೆ ಕ್ಯಾಪ್ ಕೋಎಫಿಷಿಯಂಟ್ ಏನಿರ್ತವೆ 0 ಇರ್ತವೆ. ಅದೇ ತರ ಕೆ ಕ್ಯಾಪ್ ಕೋಎಫಿಷಿಯಂಟ್ ಏನಿರ್ತವೆ ನಮಗೆ 0 ಇರ್ತವೆ. ಅಂದ್ರೆ ಸ್ಕೇಲರ್ ಕಾಂಪೋನೆಂಟ್ಸ್ ಆಫ್ ಐ ಕ್ಯಾಪ್, ಜೆ ಕ್ಯಾಪ್ ಅಂಡ್ ಕೆ ಕ್ಯಾಪ್ ಅಂತ 0 ಇರುತ್ತೆ. ಅದನ್ನ ಅದಕ್ಕೆ ಕಂಪೇರ್ ಮಾಡೋಣ. ಓಕೆ, ಇಲ್ಲಿ ಸ್ಕೇಲರ್ ಕಾಂಪೋನೆಂಟ್ಸ್ ಐ ಕ್ಯಾಪ್ ಏನಿರುತ್ತೆ ಅಲ್ಲಿ 0 ಇರುತ್ತೆ. ಅದಕ್ಕೋಸ್ಕರ ದಿಸ್ ಈಸ್ ಈಕ್ವಲ್ ಟು 0 ಆಗುತ್ತೆ, ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 0 ಆಗುತ್ತೆ, ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 0 ಆಗುತ್ತೆ. ನಾನು ಏನು ಮಾಡ್ತೀನಿ, ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡ್ಕೊಡ್ತೀನಿ. ಸೊ ದಿಸ್ ಇಸ್ ಈಕ್ವಲ್ ಟು 0 ಆಗುತ್ತೆ, ಮೈನಸ್ 2 ಲ್ಯಾಂಬ್ಡಾ ಪ್ಲಸ್ 27 ದಟ್ ಈಸ್ ಈಕ್ವಲ್ ಟು 0. ಓಕೆ, ಇದು ಮೈನಸ್ 2 ಲ್ಯಾಂಬ್ಡಾ ಆ ಕಡೆ ತೋರಿಸ್ರಿ, ಮೈನಸ್ 2 ಮ್ಯೂ ಆ ಕಡೆ ತಗೊಂಡ್ರೆ ಏನಾಗುತ್ತೆ, 27 ದಟ್ ಈಸ್ ಈಕ್ವಲ್ ಟು 2 ಮ್ಯೂ ಆಗುತ್ತೆ. ಈ 2 ನ ಡಿನಾಮಿನೇಟರ್ ತಾನೆ, ದಟ್ ಈಸ್ ಮ್ಯೂ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 27 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಮ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 27 ಡಿವೈಡೆಡ್ ಬೈ 2 ಆಗುತ್ತೆ. ಅದೇ ತರ ನಾವೇನು ಕಂಡಿಡ, ಲ್ಯಾಂಬ್ಡಾ ಕಂಡಿಡ. ಸೊ ಲ್ಯಾಂಬ್ಡಾ ಅಂದ್ರೆ ಇದು ವ್ಯಾಲ್ಯೂ, ಇಲ್ಲಿ ಐ ಕ್ಯಾಪ್ ಕೋಎಫಿಷಿಯಂಟ್ ಆ ಕಡೆ ಸೈಡ್ ಐ ಕ್ಯಾಪ್ ಕೋಎಫಿಷಿಯಂಟ್ ಏನಿರುತ್ತೆ ನಮಗೆ, ಅಥವಾ ಐ ಕ್ಯಾಪ್ ಸ್ಕೇಲರ್ ಕಾಂಪೊನೆಂಟ್ ಕೆ ಕ್ಯಾಪ್ ಸ್ಕೇಲರ್ ಕಾಂಪೊನೆಂಟ್ಸ್ ಏನಿರುತ್ತೆ, ಕೆ ಕ್ಯಾಪ್ ಸ್ಕೇಲರ್ ಕಾಂಪೊನೆಂಟ್ಸ್ ನಮ್ಗೆ 0 ಇರುತ್ತೆ. ಅದಕ್ಕೋಸ್ಕರ ದಟ್ ಈಸ್ 2 ಲ್ಯಾಂಬ್ಡಾ ಮೈನಸ್ 6 ದಟ್ ಈಸ್ ಈಕ್ವಲ್ ಟು 0. ಮೈನಸ್ 6 ಆ ಕಡೆ ಕಳಿಸಿ, ದಟ್ ಈಸ್ 2 ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು 6 ಆಗುತ್ತೆ. 2 ನ ಡಿವೈಡೆಡ್ ಬೈ 2 ನ ಇಲ್ಲಿ ಡಿವೈಡ್ ಮಾಡಿ, ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ದಟ್ ಈಸ್ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ ಟು 2 1 2 3 ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಷ್ಟಾಯ್ತು 3 ಆಯ್ತು. ಓಕೆ, ಸೊ ನಮಗೆ ಇವೆರಡು ನಮಗೆ ಕ್ರಾಸ್ ಪ್ರೊಡಕ್ಟ್ ಮಾಡಿದಾಗ ಏನು ಬರುತ್ತೆ, ಲ್ಯಾಂಬ್ಡಾ 27/2 ಬರುತ್ತೆ. ಅದೇ ತರ ಮ್ಯೂ 27/2 ಬರುತ್ತೆ, ಲ್ಯಾಂಬ್ಡಾ ಎಷ್ಟು ಬರುತ್ತೆ, ದಟ್ ಈಸ್ 3 ಬರುತ್ತೆ. ಓಕೆ, ಇಲ್ಲ ಇದೇನು ನೋಡಿ, ಸೊ ಮ್ಯೂ 27/2 ಇದೇನು ನೋಡಿ, ಮ್ಯೂ 27/2. ಅದೇ ಅವ್ರೇನು ಕೊಟ್ಟಿದ್ರೆ ಲ್ಯಾಂಬ್ಡಾ ಅಂಡ್ ಮ್ಯೂ, ಫಸ್ಟ್ ಏನು ಬರಬೇಕು, ಲ್ಯಾಂಬ್ಡಾ ಬರು, ಲ್ಯಾಂಬ್ಡಾ ಏನು ಬಂದಿದೆ 3 ಬಂದಿದೆ, 3 ಐತಾ, 3 ಐತಿ. ಓಕೆ, ಇಲ್ಲ ಐತಿ 3. ವಾಟ್ ಅಬೌಟ್ ಮ್ಯೂ ಎಷ್ಟು ಬರಬೇಕು, 27/2 ಐತಾ ಮ್ಯೂ, ಇಲ್ಲಲ್ಲ. ಓಕೆ, ಸೊ ನಂಗೆ ಇಲ್ಲ ಆಪ್ಷನ್ ಬರಬೇಕು, ಇನ್ನೊಂದು ಏನು ಆಪ್ಷನ್ ಅಂತ ಬರಬೇಕಿತ್ತು, 3, 27/2 ಅಂತ ಬರಬೇಕಿತ್ತು ಆಪ್ಷನ್, ಬಟ್ ಇಲ್ಲ ಅದು. ಓಕೆ, ವಿಚ್ ಮೀನ್ಸ್ ಯಾವ ಆನ್ಸರ್ ಬರುತ್ತೆ ನಮಗೆ, ನನ್ ಆಫ್ ದಿಸ್ ಆಗುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಇದಾಯ್ತಲ್ಲ. ಸೊ ಅದು ನೆನ್ಪಿಡಬೇಕು ನಿಮಗೆ. ಸೊ ನೆನ್ಪಿಡ್ರೆ, ಸೊ ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು 0. ಓಕೆ, ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು 0. ಸೊ ದೆನ್ ವೆಕ್ಟರ್ಸ್ ಎ ಅಂಡ್ ಬಿ ಆರ್. ಓಕೆ, ಸೊ ನೋಡಿ ಈಗ ಡಾಟ್ ಪ್ರಾಡಕ್ಟು ಮತ್ತೆ ಡಾಟ್ ಪ್ರಾಡಕ್ಟು ಮಾಡಿದ್ರೆ 0 ಬರ್ತಿದೆ, ಕ್ರಾಸ್ ಪ್ರಾಡಕ್ಟು ಮಾಡಿದ್ರೆ 0 ಬರ್ತಿದೆ. ಅವಾಗ ವೆಕ್ಟರ್ಸ್ ಏನಾಗ್ತವೆ ಅಂತ ಹೇಳ್ತಾರೆ. ಓಕೆ, ಸೊ ನಮಗೆ ನಾರ್ಮಲ್ ಆಗಿ ನೋಡಿ, ಸೊ ನಮ್ಮ ಫಾರ್ಮುಲಾ ಆಫ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ, ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತಿದೆ ಅಂದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇಂಟು ಕಾಸ್ ಥೀಟಾ. ಇದು ಫಾರ್ಮುಲಾ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ. ಅದೇ ತರ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಅಂದ್ರೆ ಏನ್ಬೋದು, ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಓಕೆ, ಯೂನಿಟ್ ವೆಕ್ಟರ್. ಈಗ ನೋಡಿ ಇದು 0 ಆಗ್ಬೇಕಂದ್ರೆ ಇಲ್ಲಿ ಥೀಟಾ ವ್ಯಾಲ್ಯೂ ಎಷ್ಟಿರಬೇಕು, ಇದು ಥೀಟಾ ವ್ಯಾಲ್ಯೂ ಎಷ್ಟಿರ್ಬೇಕಂದ್ರೆ ಥೀಟಾ ವ್ಯಾಲ್ಯೂ ನಮಗೆ π/2 ಇರಬೇಕು, ಅಂದ್ರೆ ಪರ್ಪೆಂಡಿಕ್ಯುಲರ್ ಇರಬೇಕು. ಥೀಟಾ ದಟ್ ಈಸ್ ಈಕ್ವಲ್ ಟು ಇದು 0 ಆಗ್ಬೇಕಂದ್ರೆ ಥೀಟಾ ವ್ಯಾಲ್ಯೂ ಎಷ್ಟಿರಬೇಕು, ಅದು π/2 ಇರಬೇಕು. ಓಕೆ, ಇದು ಎ ಕ್ರಾಸ್ ಬಿ 0 ಆಗ್ಬೇಕಂದ್ರೆ ಥೀಟಾ ವ್ಯಾಲ್ಯೂ ಎಷ್ಟಿರಬೇಕು, 0 ಇರಬೇಕು. ಓಕೆ, ಸರಿ. ಸೊ ಇದು ಈ ಎ ಕ್ರಾಸ್ ಬಿ 0 ಆಗ್ಬೇಕಂದ್ರೆ ಎ ಕ್ರಾಸ್ ಬಿ 0 ಆಗ್ಬೇಕಂದ್ರೆ ಇಲ್ಲಿ ಥೀಟಾ ವ್ಯಾಲ್ಯೂ ಏನಾಗಬೇಕು, ಥೀಟಾ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗಬೇಕು, 0 ಆಗ್ಬೇಕು ಅಥವಾ π ಆಗ್ಬೇಕು, 0 ಅಥವಾ π ಆಗ್ಬೇಕು. ದೆನ್ ಇಲ್ಲಿ ನಮಗೆ ನಮ್ಗೆ ಬಟ್ ಇಲ್ಲಿ 2 ಕಂಡೀಷನ್ ಇದೆ, ಎರಡು ಈಕ್ವಲ್ ಆಗುತ್ತೆ, ಅಂದ್ರೆ ಪರ್ಪೆಂಡಿಕ್ಯುಲರ್ ಇರಲ್ಲ ಮತ್ತೆ ಪ್ಯಾರಲಲ್ಲೂ ಇರಲ್ಲ. ಓಕೆ, ಪರ್ಪೆಂಡಿಕ್ಯುಲರ್ ಇರಲ್ಲ ಮತ್ತೆ ಪ್ಯಾರಲಲ್ಲೂ ಇರಲ್ಲ, ವಿಚ್ ಮೀನ್ಸ್ ಫಸ್ಟ್ 2 ಆಪ್ಷನ್ಸ್ ಅಂದ್ರೆ ರಾಂಗ್. ದೆನ್ ಅಂದ್ರೆ ಏನಿರ್ಬೇಕು ಮತ್ತೆ, ಐದರ್ ಎ ವೆಕ್ಟರ್ 0 ಇರ್ಬೇಕು ಅಥವಾ ಬಿ ವೆಕ್ಟರ್ 0 ಇರ್ಬೇಕು. ಓಕೆ, ಇದು ನೋಡಿ ನಮಗೆ ಪರ್ಪೆಂಡಿಕ್ಯುಲರ್ ಆಗಲ್ಲ ಪ್ಯಾರಲಲ್ಲೂ ಆಗಲ್ಲ, ಅಂದ್ರೆ ಮತ್ತೆ ಏನಿರುತ್ತೆ, ಎ ವೆಕ್ಟರ್ 0 ಇರುತ್ತೆ ಅಥವಾ ಬಿ ವೆಕ್ಟರ್ 0 ಇರುತ್ತೆ. ಓಕೆ, ಅದೇ ಆನ್ಸರ್ ನಮಗೆ. ಸೊ ದಟ್ ಈಸ್ ಐದರ್ ಎ ವೆಕ್ಟರ್ ಇಸ್ 0 ಆರ್ ಬಿ ವೆಕ್ಟರ್ ಇಸ್ 0. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಈ ಕ್ವಶನ್ ನಂಬರ್ 35 ನೋಡಿ, ಈಗ ನಿಮ್ ಸಿಲೆಬಸ್ ಇಲ್ಲ ಇದು.
ಓಕೆ. ಸೊ ನಿಮಗೆ ಸಿಲೆಬಸ್ ಇಲ್ಲ, ಕೋಪ್ಲಾನರ್ ವೆಕ್ಟರ್ಸ್ ಸಿಲೆಬಸ್ ಇಲ್ಲ. ಸೊ ನಿಮ್ಗೆ KCTಯಲ್ಲೂ ಕೇಳಲ್ಲ ನಿಮಗೆ ಈ ಥರ ಕ್ವಶನ್ ಹೋಗಿ, ಬಿಕಾಸ್ ಕಂಪ್ಲೀಟ್ ಆಗಿ ಸಿಲೆಬಸ್ ಇಂದ ತೆಗೆದಿದ್ದಾರೆ. ನಾನು ಮಿಸ್ ಆಗಿ ಬರ್ಕೊಂಡ್ಬಿಟ್ಟಿದ್ದೀನಿ ಕ್ವಶನ್. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ. ಸೊ ನಾವು ಇಲ್ಲಿ ನೋಡಿ ಏನಿದೆ. ಸೊ ನಮಗೆ ನಂಬರ್ ಆಫ್ ಯೂನಿಟ್ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ಸ್ A and B. ಓಕೆ. ಎರಡು ವೆಕ್ಟರ್ಸ್ ಇದಾವೆ. ಓಕೆ, ಎರಡು ವೆಕ್ಟರ್ಸ್ ಇದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ವೆಕ್ಟರ್ A ಅಂತ ಅಂದ್ಕೊಳ್ಳಿ. ಓಕೆ, ದಿಸ್ ಇಸ್ ವೆಕ್ಟರ್ B ಅಂತ ಇದೆ. ಓಕೆ, ಎರಡು ವೆಕ್ಟರ್ಸ್ಗೆ ಇವು ಎರಡು ವೆಕ್ಟರ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ವೆಕ್ಟರ್ಸ್ ಇರ್ತಾವೆ ಅಂತ ಹೇಳ್ತೀವಿ. ಓಕೆ, ಇವೆರಡು ವೆಕ್ಟರ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ವೆಕ್ಟರ್ಸ್ ಇರ್ತಾವೆ ಅಂದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಈ ವೆಕ್ಟರ್ಗೆ ಸೊ ಪರ್ಪೆಂಡಿಕ್ಯುಲರ್ ಎಷ್ಟು ವೆಕ್ಟರ್ಸ್ ಅಂದ್ರೆ ಒಂದು ಈ ತರ ಇರುತ್ತೆ, ಒಂದು ಮೇಲೆ ಇರುತ್ತೆ, ಇನ್ನೊಂದು ಎಲ್ಲಿರುತ್ತೆ, ಇನ್ನೊಂದು ಕೆಳಗಿರುತ್ತೆ. ಇವೆರಡು ವೆಕ್ಟರ್ಸ್ಗೆ ಪರ್ಪೆಂಡಿಕ್ಯುಲರ್ ಇರಬೇಕು. ಓಕೆ, ಸೊ ದಟ್ ದ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು ವೆಕ್ಟರ್ಸ್ ಎಷ್ಟು ಬರುತ್ತೆ? ಸೊ ಒಂದು ಅಪ್ವರ್ಡ್ ಡೈರೆಕ್ಷನ್ ಇರುತ್ತೆ, ಒಂದು ಡೌನ್ವರ್ಡ್ ಡೈರೆಕ್ಷನ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಇರುತ್ತೆ? 2 ವೆಕ್ಟರ್ಸ್ ಇರ್ತವೆ. ಸೊ ದಟ್ ಈಸ್ ವೈ ದ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಟು ದೀಸ್ 2 ವೆಕ್ಟರ್ಸ್ ದಟ್ ಈಸ್ ಈಕ್ವಲ್ ಟು ನಾವೇನ್ ಮಾಡ್ತೀವಿ, ದಟ್ ಈಸ್ 2. ಓಕೆ, let's write down. ಓಕೆ, ಈ ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37 ಏನಿದೆ? ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು both the vectors. So this is I cap plus J cap and J cap K cap. Let us consider, let ಕೊಟ್ಟಿರೋ ವೆಕ್ಟರ್ಸ್ ಏನು ತಗೊಳ್ಳೋಣ. let ಕೊಟ್ಟಿರೋ ವೆಕ್ಟರ್ಸ್ A ವೆಕ್ಟರ್ that is equal to I cap plus J cap. Okay, so B vector that is equal to J cap plus K cap ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡು ಫಸ್ಟ್. ಓಕೆ, ಸೊ ಈ ಎರಡು ವೆಕ್ಟರ್ಸ್ ಇದೆ. ಈ ಎರಡು ವೆಕ್ಟರ್ಸ್ಗೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಕಂಡುಹಿಡಿ ಅಂತ ಹೇಳ್ತಾರೆ. ಸೊ ಈಗ ಜಸ್ಟ್ ನಾವು ಹೇಳಿದೆ, ನಾನು ಜಸ್ಟ್ ನಾವು ಏನು ಹೇಳ್ತೆ, ಸೊ ಎರಡು ವೆಕ್ಟರ್ಸ್ ಇದೆ, ಅದು ಪರ್ಪೆಂಡಿಕ್ಯುಲರ್ಗೆ ಇದಕ್ಕೆ ಪರ್ಪೆಂಡಿಕ್ಯುಲರ್ಗೆ ಎಷ್ಟು ವೆಕ್ಟರ್ಸ್ ಇರ್ತವೆ? 2 ವೆಕ್ಟರ್ಸ್ ಇರ್ತವೆ ಅಂತ ಹೇಳಿದ್ವಿ. ಸೊ ಅದರ ಬೇಸಿಸ್ ಮೇಲೆ ಯು ಜಸ್ಟ್ ಫೈಂಡ್ ಔಟ್ 1 ವೆಕ್ಟರ್. ಓಕೆ, 1 ವೆಕ್ಟರ್ ಕಂಡುಹಿಡಿಯಿರಿ. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ A ವೆಕ್ಟರ್ ಅಂತ ಅನ್ಕೊಳ್ಳಿ. ಇದು A ವೆಕ್ಟರ್. ಓಕೆ, ದಿಸ್ ಇಸ್ A ವೆಕ್ಟರ್ ಅಂಡ್ ದಿಸ್ ಇಸ್ B ವೆಕ್ಟರ್. Okay, this is A vector ಮತ್ತೆ ಇದು B vector ಅಂತ ಅನ್ಕೊಳ್ಳಿ. Okay, the vector perpendicular to these 2 vectors. Let us consider ಇಲ್ಲಿ ಯಾವ್ದಾರ ವೆಕ್ಟರ್ ಇದೆ, ಈ ವೆಕ್ಟರ್ ಏನಿದೆ perpendicular to these 2 vectors. ಈ ಎರಡು ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇದೆ. ಅದು ಹೆಂಗ್ ಕಂಡುಹಿಡಿತೀವಿ ಅಂದ್ರೆ, ಸೊ ದಟ್ ವಿ ಕ್ಯಾನ್, ಅದು ಹೆಂಗ್ ಕಂಡುಹಿಡಿತೀವಿ ಅಂದ್ರೆ ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ n vector. Okay, n vector ಹೆಂಗ್ ಕಂಡುಹಿಡಿತೀವಿ? that is n vector that is equal to cross product of A and B. n vector that is equal to cross product of A and B. So cross product of A and B ಇದು ಅವ್ರು ಏನು ಕಂಡುಹಿಡಿಯೋದು? ಯೂನಿಟ್ ವೆಕ್ಟರ್ ಕಂಡುಹಿಡಿಯೋದು. ಫಸ್ಟ್ ನಾವು ಇದು n ವೆಕ್ಟರ್ ಕಂಡುಹಿಡಿಯೋಣ. ಸೊ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದೀಸ್ 2 ವೆಕ್ಟರ್ಸ್. ನಾವು ನೋಡಿ ಇನ್ನೊಂದು ವೆಕ್ಟರ್ ಬರುತ್ತೆ, ಇಲ್ಲಿ ಕೆಳಗಡೆ ಇನ್ನೊಂದು ವೆಕ್ಟರ್ ಬರುತ್ತೆ. ಬಟ್ ನಾವೇನ್ ಮಾಡೋಣ, ಇದನ್ನ ಏನು ವೆಕ್ಟರ್ ಮೈನಸ್ n ವೆಕ್ಟರ್ ಬರುತ್ತೆ ಇನ್ನೊಂದು. ಬಟ್ ನಮ್ಗೆ ಇದು ಬೇಡ, ಇದು ಒಂದೇ ಕಂಡುಹಿಡಿಯೋಣ. ಓಕೆ, ಸೊ ಇದು ಒಂದೇ ಕಂಡುಹಿಡಿದ್ರೆ ಸಾಕು. Now this is n vector that is equal to cross product of A and B. Okay, cross product of A and B ನಮಗೆ ಹೆಂಗ್ ಮಾಡ್ತೀವಿ ಅಂದ್ರೆ, that is cross product of A and B that is equal to ನಮಗೆ determinant of I cap, J cap, K cap. ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಳಿ. I cap coefficient ಏನಿದೆ 1 ಇದೆ, 1 you write it. ಇಲ್ಲಿ J cap coefficient ಏನಿದೆ 1 ಇದೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ K cap coefficient ಇಲ್ಲ, that is 0 ಬರ್ಕೊಳ್ಳಿ. ಅದೇ ತರ B ವೆಕ್ಟರ್ ಏನಿದೆ, ಇಲ್ಲಿ I cap coefficient ಎಷ್ಟಿದೆ 0 ಇದೆ, 0 ಬರ್ಕೊಳ್ಳಿ. J cap coefficient ಎಷ್ಟಿದೆ 1 ಇದೆ, 1 ಬರ್ಕೊಳ್ಳಿ. K cap coefficient ಏನಿದೆ 1 ಇದೆ, 1. ಈ ತರ ನಾವು ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡ್ತೀವಿ. ಕ್ರಾಸ್ ಪ್ರಾಡಕ್ಟ್ ಈ ತರ ಕಂಡುಹಿಡಿದ್ರೆ ನಮಗೆ ಡಿಟರ್ಮಿನೆಂಟ್ ನಿಮ್ಗೆ ಗೊತ್ತಿದೆ. ಸೊ ದಿಸ್ ಇಸ್ I cap ಅಂದ್ರೆ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ಸೊ ನಾವೇನ್ ಮಾಡಿದ್ವಿ, ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತೀನಿ. ದಟ್ ಈಸ್ I cap of ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 1 into 1 ಮಾಡಿದ್ರೆ ಏನಾಗುತ್ತೆ? 1 ಆಗುತ್ತೆ, ಯು ರೈಟ್ ಇಟ್ 1. ಮೈನಸ್ ಆಫ್ 1 into 0 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 1 minus 0 ಆಗುತ್ತೆ, ಯು ರೈಟ್ ಇಟ್ 0. ಓಕೆ, ಮೈನಸ್ ಜೆ ಕ್ಯಾಪ್, ವೈ ಬಿಕಾಸ್ ಇಲ್ಲಿ ಮೈನಸ್ ಇದೆ, ಮೈನಸ್ ಜೆ ಕ್ಯಾಪ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ 1 into 1 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 1 ಆಗುತ್ತೆ. ಮೈನಸ್ ಆಫ್ 0 into 0 ಮಾಡಿದ್ರೆ ಏನಾಗುತ್ತೆ? 0 ಆಗುತ್ತೆ, 0 ಬರುತ್ತೆ. ಅದೇ ತರ ಸೊ ಕೆ ಕ್ಯಾಪ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ 1 into 1 ಮಾಡಿದಾಗ 1 ಬರುತ್ತೆ, 1 into 1 ಮಾಡಿದಾಗ 1 ಬರುತ್ತೆ. ಸೊ 0 ಮೈನಸ್ ಆಫ್ 0 into 1 ಮಾಡಿದ್ರೆ ದಟ್ ಈಸ್ 0 ಬರುತ್ತೆ, 0. ಅಂದ್ರೆ ನಮ್ಗೆ ಏನ್ ಬಂತು? ನಮಗೆ ದಟ್ ಈಸ್ I cap plus I cap minus J cap plus K cap ಬಂತು. ಓಕೆ, ಇದನ್ನ ಸಾಲ್ವ್ ಮಾಡಿದಾಗ ಏನು ಬಂತು? ನಮಗೆ A cross B ನಮ್ಗೆ ಏನು ಬಂತಂದ್ರೆ A cross B ದಟ್ ಈಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬಂತು? ದಟ್ ಈಸ್ A cross B that is equal to ನಮಗೆ I cap minus J cap plus K cap ಬಂತು. A cross B. Okay, this is what n vector ಆಯ್ತು. ಇದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿ ಅಂತ. ಸಾರಿ, ಇದರದ್ದು ಯೂನಿಟ್ ವೆಕ್ಟರ್ ಹೆಂಗೆ ಕಂಡುಹಿಡಿತೀರಾ? ಸೊ ಯೂನಿಟ್ ವೆಕ್ಟರ್ ಆಫ್ n vector that is equal to n vector divided by magnitude of n vector. ಇದೆ ಅಲ್ಲ? ಓಕೆ, ಸೊ ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ n vector ಏನು ಬರ್ತದೆ? ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ n vector that is equal to ನಮ್ಗೆ ಏನು ಬರ್ತದೆ? ರೂಟ್
ರೂಟ್ ಆಫ್ ಇಲ್ಲಿ ಐ ಕೋಎಫಿಷಿಯಂಟ್ ಏನಿದೆ 1 ಇದೆ, ಅದನ್ನ 1 ಸ್ಕ್ವೇರ್ ಮಾಡಿ 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಓಕೆ, ಸೊ ದಿಸ್ ಜೆ ಕ್ಯಾಪ್ ಕೋಎಫಿಷಿಯಂಟ್ ಮತ್ತೆ ಕೆ ಕ್ಯಾಪ್ ಕೋಎಫಿಷಿಯಂಟ್ ಸ್ಕ್ವೇರ್ ಮಾಡ್ಕೊಂಡು. ಸೊ ನಾವು ಇಲ್ಲಿ ದಿಸ್ ಇಸ್ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ. ಸೊ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. ನಮ್ಗೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ ಎಷ್ಟು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು √3 ಬರುತ್ತೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮುಗಿತು. ಓಕೆ, ದಟ್ ಈಸ್ ಎನ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಯೂನಿಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಎನ್ ವೆಕ್ಟರ್ ಏನು ಬಂದಿದೆ ನಮಗೆ, ದಟ್ ಈಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ divided by magnitude of n vector. Magnitude of n vector ಏನಿದೆ √3 ಬಂದು √3. So this is what the answer. Okay, ಇದೆ ನೋಡಿ ಆನ್ಸರ್. ಓಕೆ, ನಮ್ಗೆ ಇಲ್ಲಿ ನೋಡಿದ್ರೆ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಮೈನಸ್ ಪ್ಲಸ್ ಕೆ ಕ್ಯಾಪ್. ಓಕೆ, ಸೊ √3. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. Okay, next question ನೋಡೋಣ. next question. So next question ಏನಿದೆ, ಯೂನಿಟ್ ವೆಕ್ಟರ್. ಓಕೆ, ಯೂನಿಟ್ ವೆಕ್ಟರ್ ಇನ್ A cross B where A vector that is equal to 2i cap and B vector that is equal to 3k cap. ಈಗ ಜಸ್ಟ್ ನಾವು ಕಂಡುಹಿಡಿಯೋಣ ಯೂನಿಟ್ ವೆಕ್ಟರ್ ಕಂಡುಹಿಡಿ A cross B. ಓಕೆ, A cross B ದು ಯೂನಿಟ್ ವೆಕ್ಟರ್ ಕಂಡುಹಿಡಿ ಅಂತ ಹೇಳಿದ್ರೆ, ಸೊ ಯೂನಿಟ್ ವೆಕ್ಟರ್ ಇನ್ ಆಫ್ A cross B ಇದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಿ. ಸೊ ಫಸ್ಟ್ ಏನು ಕಂಡುಹಿಡಿ, ನಮ್ಗೆ ಏನಿದೆ, ನಮಗೆ A cross B ಕಂಡುಹಿಡ್ಕೊಳ್ಳಿ. A cross B that is equal to ನಮ್ಗೆ ಏನು ಬರುತ್ತೆ, ನಮಗೆ A cross B that is equal to, so determinant of that is I cap J cap K cap of, ಇಲ್ಲಿ ನೋಡಿ A ವೆಕ್ಟರ್ದು I cap ಕೋಎಫಿಷಿಯಂಟ್ ಎಷ್ಟಿದೆ, 2 ಇದೆ, 2 ಬರ್ಕೊಳ್ಳಿ. J cap ಕೋಎಫಿಷಿಯಂಟ್ 0 ಇದೆ, K cap ಕೋಎಫಿಷಿಯಂಟ್ 0 ಇದೆ. ಅದೇ ತರ B ವೆಕ್ಟರ್ದು ನಮಗೆ I cap ಕೋಎಫಿಷಿಯಂಟ್ ಇದೆ 0 ಇದೆ, J cap ಕೋಎಫಿಷಿಯಂಟ್ ಏನಿದೆ, J cap ಕೋಎಫಿಷಿಯಂಟ್ 0 ಇದೆ. ಅದೇ ತರ K cap ಕೋಎಫಿಷಿಯಂಟ್ 3 ಇದೆ, ಇವು 3 ಬರ್ಕೊಳ್ಳಿ. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗಿ. ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸೊ ನಮಗೆ ಇದೇನಾಗುತ್ತೆ, ಇದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ಇದು ಡಿಟರ್ಮಿನೆಂಟ್ ಸಾಲ್ವ್ ಮಾಡುವಾಗ ಈ ಥರ ಆಗುತ್ತೆ. ಸೊ ಅದೇ ಥರ ನಮಗೆ ಐ ಕ್ಯಾಪ್ ಫಸ್ಟ್ ರೋ ಇಂದ ಎಕ್ಸ್ಪ್ಲೇನ್ ಮಾಡಿದೆ, ಫಸ್ಟ್ ರೋ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ರೋ ಫಸ್ಟ್ ಕಾಲಮ್ ತೆಗೆದುಬಿಡಿ. ಸೊ ದಟ್ ಐ ಕ್ಯಾಪ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ತೆಗೆದಿದ್ರೆ 3 ಇಂಟು 0 ಮಾಡಿದ್ರೆ 0 ಆಗುತ್ತೆ. ಸೊ ಅದೇ 0 ಇಂಟು 0 ಮಾಡಿದ್ರೆ 0 ಆಗುತ್ತೆ. ಇದಾಗಿ ನೆಕ್ಸ್ಟ್ ಅದೇ ಥರ, ಸೊ ಮೈನಸ್ ಜೆ ಕ್ಯಾಪ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ 3 2 ಜೆ ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 6 ಆಗುತ್ತೆ. ರೇಟ್ 6 ಮೈನಸ್ 0 ಇಂಟು 0 ಮಾಡಿದ್ರೆ 0 ಆಗುತ್ತೆ. ಅದೇ ಥರ ಪ್ಲಸ್ ಕೆ ಕ್ಯಾಪ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 2 ಇಂಟು 0 ಮಾಡಿದಾಗ 0 ಬರುತ್ತೆ, 0 ಇಂಟು 0 ಮಾಡಿದಾಗ 0 ಬರುತ್ತೆ. ಸೊ ಟೋಟಲ್ ಆಗಿ 0. ಸೊ ನಮ್ಗೆ ಇದು ಎಷ್ಟು ವ್ಯಾಲ್ಯೂ ಬಂತು, ಕ್ರಾಸ್ ಪ್ರಾಡಕ್ಟ್ ಆಫ್ A and B ದಟ್ ಈಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬಂತಂದ್ರೆ ದಟ್ ಈಸ್ ಮೈನಸ್ 6 ಜೆ ಕ್ಯಾಪ್ ಆಯ್ತು. ಇದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಿ ಅಂತ ಹೇಳ್ತಾರೆ. ಓಕೆ, ಮೈನಸ್ 6 ಜೆ ಕ್ಯಾಪ್ ಆಯ್ತು, ಇದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಿ ಅಂತ ಹೇಳಿದ್ರೆ, ಓಕೆ, ಇದ್ರದ್ದು ಯೂನಿಟ್ ವೆಕ್ಟರ್ ಲೇಟೆಸ್ಟ್ ಕನ್ಸಿಡರ್ ಇದನ್ನ ಏನಂತ ಎನ್ ವೆಕ್ಟರ್ ಅಂತ ತಗೊಂಡು ಇದ್ರದ್ದು ಯೂನಿಟ್ ವೆಕ್ಟರ್ ಏನು ಕಂಡುಹಿಡಿಯುತ್ತೆ, ದಟ್ ಈಸ್ ಎನ್ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಎನ್ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತದೆ, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ ರೂಟ್ ಆಫ್ ಮೈನಸ್ 6 ಸ್ಕ್ವೇರ್. ಓಕೆ, ಮೈನಸ್ 6 ಸ್ಕ್ವೇರ್ ರೂಟ್ ಆಫ್ ಎಷ್ಟಾಗುತ್ತೆ, ದಟ್ ಈಸ್ 36 ಆಗುತ್ತೆ. ರೂಟ್ 36 ಅಂದರೆ ಎಷ್ಟು, 6. ಅದನ್ನೇ ಇಲ್ಲಿ ಬರ್ಬಿಡಿ. ಓಕೆ, ಸೊ ದಟ್ ಈಸ್ ಏನಾಗುತ್ತೆ, ಮೈನಸ್ 6 ಜೆ ಕ್ಯಾಪ್ ಡಿವೈಡೆಡ್ ಬೈ 6. ಓಕೆ, 6 1 6 1 ವಾಟ್ ಯು ಲೆಫ್ಟ್ ವಿತ್ ಮೈನಸ್ ಜೆ ಕ್ಯಾಪ್. ಓಕೆ, ಮೈನಸ್ ಜೆ ಕ್ಯಾಪ್. ಸೊ ದಿಸ್ ಈಸ್ ವಾಟ್ ಯೂನಿಟ್ ವೆಕ್ಟರ್ ಆಫ್ ದಿಸ್ A cross B. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಮೈನಸ್ ಜೆ ಕ್ಯಾಪ್ ಇದೆ ನೋಡಿ, ಇದೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ದ ವ್ಯಾಲ್ಯೂ ಆಫ್ ಇದು ಗೊತ್ತಿರಬೇಕು ನಿಮ್ಗೆ. ಓಕೆ, ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದ್ರೆ, ಓಕೆ, ನಿಮಗೆ ಈಗ ನಾವು ಹೇಳಿದ್ದೆ ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ. ಓಕೆ, ಅದೇ ಥರ ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಅದೆಲ್ಲ ನೆನ್ಪಿಡ್ಬೇಕು. ಬೇಕಾದ್ರೆ ಇನ್ನೊಂದ್ಸಲ ಹೋಗ್ತೀನಿ ನೋಡಿ. ಓಕೆ, ಇಲ್ಲಿ ಸೊ ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಕೆ ಕ್ಯಾಪ್ ಬರುತ್ತೆ. ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದ್ರೆ ಐ ಕ್ಯಾಪ್ ಬರುತ್ತೆ. ಅದೇ ರೀತಿ ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದಾಗ ಜೆ ಕ್ಯಾಪ್ ಬರುತ್ತೆ. ಅದನ್ನೇ ಉಲ್ಟಾ ಮಾಡಿದಾಗ ಮೈನಸ್ ಕೆ ಮೈನಸ್ ಜೆ ಮೈನಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಇಂದ ಓಪನ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಸಾಲ್ವ್ ಮಾಡ್ತೀನಿ ನೋಡಿ. ಐ ಇಂಟು ಜೆ ಇಂಟು ಕೆ ಮಾಡಿದಾಗ ಪಾಸಿಟಿವ್ನೇ ಬರ್ತವೆ, ಕೆ ಅಂತ ಸೀರೀಸಲ್ಲಿ ಮಾಡ್ಕೊಂತ ಹೋಗುವ ನಿಮಗೆ ಪಾಸಿಟಿವ್ ಅಂತ. ಅದೇ ಥರ ಉಲ್ಟಾ ಬಂದರೆ ಜೆ ಇಂಟು ಐ ಕೆ ಇಂಟು ಜೆ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಅದೇ ನೆಗೆಟಿವ್ ಇಂದ ಓಪನ್ ಆಗುತ್ತೆ. ಅದು ಗೊತ್ತಿರಬೇಕು. ಸೊ ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಅದು ಕ್ವಶನ್ ಹೋಗೋಣ ಡೈರೆಕ್ಟ್ ಆಗಿ. ಓಕೆ, ಸೊ ಇಲ್ಲ, ಸೊ ನಾವು ಫಸ್ಟ್ ಕೊಟ್ಟಿರೋದು ಬರ್ಕೊಡ್ತೀನಿ, ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಐ ಕ್ಯಾಪ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಐ ಕ್ಯಾಪ್. ಸೊ ಯು ನೋ ದಟ್ ಕ್ರಾಸ್ ಪ್ರಾಡಕ್ಟ್ ಆಫ್ ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್. ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದ್ರೆ ಏನು ಬರ್ತಿತ್ತು ನಮಗೆ, ಐ ಕ್ಯಾಪ್ ಬರ್ತಿತ್ತು, ಐ ಕ್ಯಾಪ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ಲಸ್ ಜೆ ಕ್ಯಾಪ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಡಾಟ್ ಪ್ರಾಡಕ್ಟ್ ಆಫ್ ಐ ಕ್ಯಾಪ್ ಇಂಟು ಕೆ ಕ್ಯಾಪ್.
ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ಏನು ಬರ್ತದೆ, ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ನಮಗೆ ಮೈನಸ್ ಜೆ ಕ್ಯಾಪ್ ಬರ್ತದೆ. ಓಕೆ, ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ಏನು ಬರುತ್ತೆ, ಮೈನಸ್ ಜೆ ಕ್ಯಾಪ್ ಬರ್ತದೆ. ಪ್ಲಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಕೆ ಕ್ಯಾಪ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ದಟ್ ಈಸ್ ಕೆ ಕ್ಯಾಪ್ ಬರ್ತದೆ, ಕೆ ಕ್ಯಾಪ್ ಬರ್ತದೆ. ನೆಕ್ಸ್ಟ್ ಇದನ್ನು ಕ್ರಾಸ್ ಮಾಡಿಬಿಟ್ಟು ನಮ್ಗೆ ಡಾಟ್ ಪ್ರಾಡಕ್ಟ್ ಆಫ್ ಐ ಕ್ಯಾಪ್ ಇಂಟು ಐ ಕ್ಯಾಪ್ ಏನು ಬರ್ತದೆ, ನಮ್ಗೆ ಡಾಟ್ ಪ್ರಾಡಕ್ಟ್ ಆಫ್ ಐ ಕ್ಯಾಪ್ ಇಂಟು ಐ ಕ್ಯಾಪ್ ದಟ್ ಈಸ್ ಏನು ಬರ್ತಿತ್ತು, 1 ಬರ್ತಿತ್ತು. ಇದು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರ್ತಿತ್ತು. ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಅದು 1 ಬರುತ್ತೆ, 1 ಬರ್ಕೊಳ್ಳಿ, ದಟ್ ಈಸ್ ಪ್ಲಸ್. ಮತ್ತೆ ಕೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಅದನ್ನು 1 ಬರುತ್ತೆ, 1 ಬರುತ್ತೆ. ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡಿ, ವಾಟ್ ಈಸ್ ಲೆಫ್ಟ್ ವಿತ್ 1 ಬಿಡಿ. ಸೊ ದಿಸ್ ಈಸ್ ವಾಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಇದು ಗೊತ್ತಿರಬೇಕು ನಿಮಗೆ. ಐ ಕ್ಯಾಪ್ ಇಂಟು ಐ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ಜೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಿಂದ ಇನ್ನೊಂದ್ಸಲ ಬೇಕಾದ್ರೆ ಅರ್ಥಗಳಿಂದ ಇನ್ನೊಂದ್ಸಲ ನೋಡಿಕೊಂಡು ಅರ್ಥ ಮಾಡಿಕೊಂಡು ಈ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದು ಎಕ್ಸಾಕ್ಟ್ಲಿ ಅದೇ ಥರ ಕ್ವಶನ್, ಬಟ್ ಇನ್ ಟರ್ಮ್ಸ್ ಆಫ್ ಸಮೇಷನ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ಇನ್ ಟರ್ಮ್ಸ್ ಆಫ್ ಅದಿಲ್ಲ ಏನು ಕೊಟ್ಟಿದ್ದಾನೆ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿ ಕೊಟ್ಬಿಟ್ಟಿದ್ದಾನೆ. ಬಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಸಮೇಷನ್ ಅಲ್ಲಿ ಕೊಟ್ಟಿದ್ದಾನೆ, ಇದನ್ನ ನಾವು ಸಮೇಷನ್ ಅಲ್ಲಿ ಬರ್ಕೋಬೇಕು. ಓಕೆ, ಸಮೇಷನ್ ಅಂದ್ರೆ ಏನು, ಸಮೇಷನ್ ಒಂದೊಂದು ಆದ್ಮೇಲೆ ಒಂದು ಬರ್ಕೊಂಡು ಆ್ಯಡ್ ಮಾಡ್ಕೊಂಡು ಹೋಗಿ. ಫಸ್ಟ್ ನೋಡಿ, ಇಲ್ಲಿ ಐ ಕ್ಯಾಪ್ ಇತ್ತಾ, ಇಲ್ಲಿ ಐ ಕ್ಯಾಪ್ ಬರ್ಕೊಳ್ಳಿ. ಓಕೆ, ಇಲ್ಲಿ ಡಾಟ್ ಪ್ರಾಡಕ್ಟ್ ವಿತ್ ಜೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಕೆ ಕ್ಯಾಪ್ ಪ್ಲಸ್ ಇಲ್ಲಿ ಐ ಕ್ಯಾಪ್ ಆದ್ಮೇಲೆ ಏನು ಬರುತ್ತೆ, ಐ ಕ್ಯಾಪ್ ಆದ್ಮೇಲೆ ಜೆ ಕ್ಯಾಪ್ ಆತ, ಯು ರೈಟೆಡ್ ಜೆ ಕ್ಯಾಪ್ ಹಿಯರ್. ಓಕೆ, ಡಾಟ್ ಪ್ರಾಡಕ್ಟ್ ವಿತ್ ಜೆ ಕ್ಯಾಪ್ ಆದ್ಮೇಲೆ ಏನು ಬರುತ್ತೆ ನಮಗೆ, ಜೆ ಕ್ಯಾಪ್ ಆದ್ಮೇಲೆ ಕೆ ಕ್ಯಾಪ್ ಬರ್ತಾ, ಯು ರೈಟೆಡ್ ಕೆ ಕ್ಯಾಪ್. ಓಕೆ, ಕ್ರಾಸ್ ಪ್ರಾಡಕ್ಟ್ ವಿತ್ ಇಲ್ಲಿ ಕೆ ಕ್ಯಾಪ್ ಇದೆ, ಕೆ ಕ್ಯಾಪ್ ಆದ್ಮೇಲೆ ಏನು ಬರುತ್ತೆ ನಮಗೆ, ಕೆ ಕ್ಯಾಪ್ ಆದ್ಮೇಲೆ ನಮ್ಗೆ ಇರುತ್ತೆ ಐ ಕ್ಯಾಪ್ ಬರುತ್ತೆ, ಯು ರೈಟೆಡ್ ಐ ಕ್ಯಾಪ್. ಓಕೆ, ಪ್ಲಸ್ ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಜೆ ಕ್ಯಾಪ್ ಆಯ್ತಾ, ಜೆ ಕ್ಯಾಪ್ ಆದ್ಮೇಲೆ ಏನು ಬರುತ್ತೆ ನಮಗೆ, ಕೆ ಕ್ಯಾಪ್ ಬರುತ್ತೆ, ಯು ರೈಟೆಡ್ ಕೆ ಕ್ಯಾಪ್. ಓಕೆ, ಡಾಟ್ ಪ್ರಾಡಕ್ಟ್ ವಿತ್ ಇಲ್ಲಿ ಕೆ ಕ್ಯಾಪ್ ಆಯ್ತಾ, ಕೆ ಕ್ಯಾಪ್ ಆದ್ಮೇಲೆ ಏನು ಬರುತ್ತೆ ನಮಗೆ, ಐ ಕ್ಯಾಪ್ ಬರುತ್ತೆ, ಯು ರೈಟೆಡ್ ಐ ಕ್ಯಾಪ್. ಓಕೆ, ಕ್ರಾಸ್ ಪ್ರಾಡಕ್ಟ್ ವಿತ್ ಐ ಕ್ಯಾಪ್ ಆದ್ಮೇಲೆ ಏನು ಬರುತ್ತೆ, ಐ ಕ್ಯಾಪ್ ಆದ್ಮೇಲೆ ನಮ್ಗೆ ಏನು ಬರುತ್ತೆ, ಜೆ ಕ್ಯಾಪ್ ಬರುತ್ತೆ, ಯು ರೈಟೆಡ್ ಜೆ ಕ್ಯಾಪ್. ಇಷ್ಟು ನಾವು ಯು ಜೆ ಸಿ ಐ ಕ್ಯಾಪ್ ಯು ರೈಟ್ ಆಸ್ ಇಟ್ ಈಸ್, ಐ ಕ್ಯಾಪ್ ಯು ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್. ಇನ್ನು ನಿಮ್ಗೆ ಗೊತ್ತಿರಬೇಕು, ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಜೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಕೆ ಕ್ಯಾಪ್ ಮಾಡಿದ್ರೆ ದಟ್ ಈಸ್ ನಮಗೆ ಏನು ಬರುತ್ತೆ, ದಟ್ ಈಸ್ ಐ ಕ್ಯಾಪ್ ಬರುತ್ತೆ, ಯು ರೈಟೆಡ್ ಐ ಕ್ಯಾಪ್. ನೆಕ್ಸ್ಟ್ ದಿಸ್ ಪ್ಲಸ್ ಜೆ ಕ್ಯಾಪ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಡಾಟ್ ಪ್ರಾಡಕ್ಟ್ ವಿತ್ ಡಾಟ್ ಪ್ರಾಡಕ್ಟ್ ಕೆ ಕ್ಯಾಪ್ ಇಂಟು ಐ ಕ್ಯಾಪ್, ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಜೆ ಕ್ಯಾಪ್ ಬರುತ್ತೆ, ಯು ರೈಟೆಡ್ ಜೆ ಕ್ಯಾಪ್. ಪ್ಲಸ್ ಕೆ ಕ್ಯಾಪ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಐ ಕ್ಯಾಪ್ ಇಂಟು ಜೆ ಕ್ಯಾಪ್, ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದಾಗ ನಮಗೆ ಏನು ಬರುತ್ತೆ ಅಂದರೆ ದಟ್ ಈಸ್ ಕೆ ಕ್ಯಾಪ್ ಬರುತ್ತೆ, ಯು ರೈಟೆಡ್ ಕೆ ಕ್ಯಾಪ್. ಓಕೆ, ಇಷ್ಟಿದೆ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸೊ ದಟ್ ಈಸ್ ಐ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 1 ಬರುತ್ತೆ. ಪ್ಲಸ್ ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, 1 ಬರುತ್ತೆ. ಅದೇ ಥರ ಕೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, 1 ಬರುತ್ತೆ. ದಿಸ್ ಈಸ್ 1 + 1 + 1 ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ 3 ಬರುತ್ತೆ. ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಇದ್ರ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ, ಸಮೇಷನ್ ಆಫ್ ಐ ಆಫ್ ಜೆ ಕ್ರಾಸ್ ಪ್ರಾಡಕ್ಟ್ ವಿತ್ ಕೆ ಬಂದಾಗ ಕೆ ಕ್ಯಾಪ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ 3 ಆಗುತ್ತೆ ನಮಗೆ. ಇಲ್ಲಿದೆ ನೋಡಿ ಆನ್ಸರ್. ಸೊ ದಿಸ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, so next question ಏನಿದೆ, so that is if theta is the angle between two vectors a and b, okay, then dot product of a and b that is equal to cross product of a and b, and then theta is equal to, so ನಿಮಗೆ ಹೇಳಿದೀನಿ, ನಿಮ್ಗೆ ಗೊತ್ತಿದೆ. ಸೊ ನಮಗೆ that is dot product of a and b, dot product of a and b that is equal to magnitude of a vector into magnitude of b vector into cos theta. Okay, ಇದು ಗೊತ್ತಿದೆ. And cross product of magnitude of cross product of a and b that is equal to ನಿಮ್ಗೆ ಗೊತ್ತಿದೆ magnitude of a vector into magnitude of b vector into sin theta. ಇದು ಗೊತ್ತಿದೆ ನಿಮ್ಗೆ. ಓಕೆ, ಸೊ ಇಲ್ಲೇ ನೋಡೋಣ, ಒಂದು ಇಕ್ವೇಷನ್ ಇನ್ನೊಂದು ಇಕ್ವೇಷನ್ ಡಿವೈಡ್ ಮಾಡ್ಕೊಳ್ಳೋಣ. ಓಕೆ, ಒಂದು ಇಕ್ವೇಷನ್ ಇನ್ನೊಂದು ಇಕ್ವೇಷನ್ ಡಿವೈಡ್ ಮಾಡ್ಕೊಳ್ಳೋಣ. ದಟ್ ಈಸ್ ಏನಾಗುತ್ತೆ, ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ a and b divided by cross product of a and b. Okay, that is equal to ಇದು ಹೆಂಗಿದೆ ಇದು ಹಂಗೆ ಬರ್ಕೊಳ್ಳಿ. ಸೊ ನಮ್ಗೆ ಏನಿದೆ, ದಟ್ ಈಸ್ magnitude of a vector into magnitude of b vector into cos theta whole divided by magnitude of a vector into magnitude of b vector into sin theta. ಈ ಥರದ್ದು ಅವಾಗಲೇ ಮಾಡಿದ್ದೀವಿ ಅನ್ಸುತ್ತೆ, ಈಗ ಮಾಡಿದ್ದೀವಿ ಅದು. ಸೊ ನಾವು ಈ ವಾರ್ಡ್ ಏನಿದಾವೆ ಈಕ್ವಲ್ ಇದಾವೆ, ಈ ವಾರ್ಡ್ ಈಕ್ವಲ್ ಇದೆ ನೋಡ್ಬೇಕಂದ್ರೆ ಈ ವಾರ್ಡ್ ಈಕ್ವಲ್ ಇದಾವೆ. ಅವಾಗ ಟೀಟಾ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡಿಡ್ಡೆ ತಿಳಿದು ಈ ವಾರ್ಡ್ ಈಕ್ವಲ್ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಈ ವಾರ್ಡ್ ಈಕ್ವಲ್ ಆಗಿ ಏನು ಉಳಿತೆ ನಮಗೆ, 1 ಉಳಿತೆ. 1 ಬರ್ಕೊಳ್ಳಿ. 1 ದಟ್ ಈಸ್ ಈಕ್ವಲ್ ಟು ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ಯಾನ್ಸಲ್ ಮಾಡಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಕ್ಯಾನ್ಸಲ್. ಕಾಸ್ ಥೀಟಾ ಡಿವೈಡೆಡ್ ಬೈ sin ಥೀಟಾ, ಕಾಸ್ ಥೀಟಾ ಡಿವೈಡೆಡ್ ಬೈ sin ಥೀಟಾ ಅಂದ್ರೆ ಏನು, ಕಾಸ್ ಥೀಟಾ ಇಸ್ ಡಿವೈಡೆಡ್ ಬೈ sin ಥೀಟಾ ಇಸ್ ನಥಿಂಗ್ ಬಟ್ cot ಥೀಟಾ. ಓಕೆ, ಕಾಟ್ ಯಾವ ವ್ಯಾಲ್ಯೂಗೆ ನಮಗೆ 1 ಬರುತ್ತೆ ಹೇಳಿ. ಸೊ ದಟ್ ಈಸ್ cot π/4. ಸೊ ದಿಸ್ cot π/4 ವ್ಯಾಲ್ಯೂಗೆ ಏನು ಬರುತ್ತೆ ನಮಗೆ 1 ಬರುತ್ತೆ. cot π/4 ದಟ್ ಈಸ್ ಈಕ್ವಲ್ ಟು cot ಥೀಟಾ. cot ಕ್ಯಾನ್ಸಲ್ ಮಾಡಿ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಥೀಟಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು π/4. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಅಂಡ್ ಎಷ್ಟಿದೆ ನೋಡಿ, ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, π/4 ಬರುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್.
Okay, just write down. Okay, so now we will go for next question. Next question is, okay, this may be the last question. I think last question is, A and B are two unit vectors. A and B are unit vectors, and pi by 3 is the angle between them. So what about magnitude of A and B? Okay, so magnitude of A and B ಏನು ಬರುತ್ತೆ ಅಂತ. Okay, let us consider magnitude of A and B. ನಾನು ಹೆಂಗೆ ಬರಿತೀನಿ ಅಂದರೆ ನಮಗೆ ಸೊ ನಾವು A plus B, A vector plus B vector, okay, A vector plus B vector into A vector plus B vector. Okay, ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇದನ್ನು ಸಾಲ್ವ್ ಮಾಡ್ಕೊಂಡು ಇರ್ತಿದ್ರೆ ಅಂದರೆ A vector into A vector ಅಂದರೆ magnitude of A vector, okay, whole square plus magnitude of B vector whole square, magnitude of A vector into A vector ಮಾಡಿದ್ರೆ magnitude of A vector whole square, magnitude of B vector whole square plus 2 times of A vector into B vector ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಇಷ್ಟು ಬರುತ್ತೆ. ಓಕೆ, ಸೊ ನಾನು ಆವಾಗಲೇ ಮಾಡಿಸಿದ್ದೀನಿ, ಅದಕ್ಕೋಸ್ಕರ ಈ ಥರ ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಓಕೆ, ಇಷ್ಟು ಮಾಡಿದೆ. ಅದೇ ಥರ ಇದನ್ನ ಮೀನಿಂಗ್ ಏನಿದು? ಇದರ ಮೀನಿಂಗ್ ಅನ್ನೋದು ದಟ್ ಈಸ್ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ಸ್ ಪ್ಲಸ್ B ವೆಕ್ಟರ್ಸ್ ಹೋಲ್ ಸ್ಕ್ವಯರ್ಸ್ ಆಗುತ್ತೆ. ಇದನ್ನ ಇದು ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಏನು ಬರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಪ್ಲಸ್ B ವೆಕ್ಟರ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇಷ್ಟು ಬಂತು. ದಟ್ ಈಸ್ ಈಕ್ವಲ್ ಟು ಅವ್ರು ಏನು ಕೊಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ B ಆರ್ ಯೂನಿಟ್ ವೆಕ್ಟರ್. ಅಂದರೆ ಏನು ಕೊಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೇನು 1, ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎಷ್ಟು? 1 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆಂಗಲ್ ಬಿಟ್ವೀನ್ ದ ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ಥೀಟಾ ದಟ್ ಈಸ್ ಈಕ್ವಲ್ ಟು pi by 3. ಅಂದರೆ ಆಂಗಲ್ ಬಿಟ್ವೀನ್ A and B ಎಷ್ಟು ಕೊಟ್ಟಿದ್ದಾರೆ? ನಮಗೆ pi by 3 ಅಂತ ಇಷ್ಟು ಕೊಟ್ಟಿದ್ದಾರೆ. ನಾವು ಇದರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಇದರ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಎಷ್ಟು ಕೊಟ್ಟಿದ್ದಾರೆ? ನಮಗೆ 1 ಇದೆ, 1 ಸ್ಕ್ವೇರ್ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್ ಏನಿದೆ? 1 ಸ್ಕ್ವೇರ್, 1 ಇದೆ, 1 ಸ್ಕ್ವೇರ್ ಬರ್ಕೊಳ್ಳಿ. ನೆಕ್ಸ್ಟ್ 2 ಟೈಮ್ಸ್ ಆಫ್ A, 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಯು ನೋ ದ ಡಾಟ್ ಪ್ರಾಡಕ್ಟ್ ಆಫ್ A and B. ಡಾಟ್ ಪ್ರಾಡಕ್ಟ್ ಆಫ್ A and B ದಟ್ ಈಸ್ ನಥಿಂಗ್ ಬಟ್ ನಮ್ಗೆ ಏನು ಬರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್ ಇಂಟು ಕಾಸ್ ಥೀಟಾ. ಇದು ಹೌದಲ್ಲ? ಸೊ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್ ಇಂಟು ಕಾಸ್ ಥೀಟಾ ಇದು ಬರುತ್ತೆ. ಸೊ ನಾವು ಇಲ್ಲಿ ನೋಡಿ 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, ಇಲ್ಲಿ 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, 1 + 1 ಮಾಡಿದ್ರೆ 2 ಬರುತ್ತೆ. ಇವರೇಟಿ 2 + 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದು ಮ್ಯಾಗ್ನಿಟ್ಯೂಡ್ ಆಫ್ 1 ಅಂದ್ರೆ ಏನು ಬರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ A ಅಂದ್ರೆ ಏನು ಬರುತ್ತೆ? 1 ಬರುತ್ತೆ. ಇವರೇಟಿ 1. ಮ್ಯಾಗ್ನಿಟ್ಯೂಡ್ ಆಫ್ B ಆಲ್ಸೋ 1 ಬರುತ್ತೆ, 1 ಬರುತ್ತೆ. ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟಿದೆ ನಮಗೆ? ದಟ್ ಈಸ್ ಥೀಟಾ ವ್ಯಾಲ್ಯೂ ದಟ್ ಈಸ್ pi by 3 ಇದೆ, pi by 3 ಬರ್ಕೊಳ್ಳಿ. ಸೊ ಕಾಸ್ pi by 3 ಅಂದ್ರೆ ಎಷ್ಟು? ಕಾಸ್ pi by 3 ಇಸ್ ನಥಿಂಗ್ ಬಟ್ 1/2 ಅಂತ ಅರ್ಥ. ಸೊ ನಮ್ಗೆ ಏನು ಬರ್ತದೆ? ದಟ್ ಈಸ್ 2 + 2 ಟೈಮ್ಸ್ ಆಫ್ ಇದೇನಾಗುತ್ತೆ? 1/2 ಆಗುತ್ತೆ, 1/2. 2 ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್? ನಮಗೆ 2 + 1 ನೋಡಿ, 2 + 1 ದಟ್ ಈಸ್ ಈಕ್ವಲ್ ಟು ಏನು ಬಂತು? 3 ಬಂತು. ಓಕೆ, ಇಷ್ಟು ಬಂತು. ಬಟ್ ಇಲ್ಲಿ ಏನಿದೆ ನಮಗೆ? ಸೊ ನಮಗೆ ಇಲ್ಲಿ ಏನಿದೆ ಅಂದರೆ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಪ್ಲಸ್ B ವೆಕ್ಟರ್ಸ್ ಹೋಲ್ ಸ್ಕ್ವೇರ್ ಇದೆ. ಓಕೆ, ಈ ಸ್ಕ್ವೇರ್ ಇದ್ದಿದ್ದು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? ಸ್ಕ್ವೇರ್ ಇದ್ದಿದ್ದು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? ನಮಗೆ ದಟ್ ಈಸ್ +or - √2 ಬರುತ್ತೆ. ಓಕೆ, ಸ್ಕ್ವೇರ್ ಇದ್ದಿದ್ದು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? ದಟ್ ಈಸ್ +or - √3 ಬರ್ತೀವಿ, √3 ಬರುತ್ತೆ. ನಾವು ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಪ್ಲಸ್ B ವೆಕ್ಟರ್ ನಮ್ಗೆ ಎಷ್ಟು ಬಂತು? ಸೊ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಪ್ಲಸ್ B ವೆಕ್ಟರ್ +or - ಅಂದರೆ ಮ್ಯಾಗ್ನಿಟ್ಯೂಡ್ ಯಾವತ್ತಿದ್ರು ನೆಗೆಟಿವ್ಲಿ ಇರುತ್ತಾ? ಇರಲ್ಲ. ಸೊ ದಟ್ ಈಸ್ ವೈ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಪ್ಲಸ್ B ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನಿರುತ್ತೆ? √3. ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ದಿಸ್ ಓಕೆ, ಸಿ ನೋಡಿ ಬರ್ಕೊಳ್ಳಿ ಫಸ್ಟ್. ಓಕೆ, ಸೊ ನೋಡಿ ಇಷ್ಟು ಕ್ವಶನ್ ನೀವು ನೀಟಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಸೊ ಮತ್ತೆ ನೀವು MCQ ಬೇರೆ ಕ್ವಶನ್ಸ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ ವೆಕ್ಟರ್ ಆಲ್ಜಿಬ್ರಾ ಇಂದ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ. ಈ ಕ್ವಶನ್ಸ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಕ್ವಶನ್ಸು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬಿಟ್ರೆ ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ನಮಗೆ ಈ ಕ್ವಶನ್ಸು ನಮಗೆ KCETಗೂ ಬರ್ಬೋದು. ಓಕೆ, ಆ ಲೆವೆಲ್ಗೆ ಇದಾವೆ ಸ್ವಲ್ಪ ಕೆಲವೊಂದು ಕ್ವಶನ್ಸ್. ಓಕೆ, ಆ ಲೆವೆಲ್ಗೆ ಇದಾವೆ, ಬಂದರೆ ಬರ್ಬೋದು. ಅದಕ್ಕೋಸ್ಕರ ನೀವು KCETಗೂ ನೋಡ್ಕೋಬಹುದು. ಬಟ್ ಬೋರ್ಡಿಗೆ ಇಷ್ಟು ಕೊಡಿದ್ರೆ, ಇಷ್ಟು ಓದಿದ್ರೆ ಸಾಕು, ನಿಮಗೆ ಆರಾಮಾಗಿ ನೀವು ವೆಕ್ಟರ್ ಆಲ್ಜಿಬ್ರಾದಿಂದ ಯಾವುದೇ ಕ್ವಶನ್ಸ್ ಮಿಸ್ ಮಾಡೋದು, ಯಾವ ಕ್ವಶನ್ ಮಿಸ್ ಮಾಡ್ಕೊಡ್ಬೇಕು. ಅದನ್ನ ನಾನು ಬರ್ಕೊಡ್ತೀನಿ. ನೀವು ಯಾವ್ದು ಕ್ವಶನ್ಸ್ ಮಿಸ್ ಮಾಡಲ್ಲ. ಇಷ್ಟು ಕ್ವಶನ್ ನಾವು 42 ಕ್ವಶನ್ಸ್ ಏನು ಮಾಡಿದ್ನ, ಆ 42 ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿಬಿಟ್ರೆ ಸಾಕು. ನೀವು ವೆಕ್ಟರ್ ಆಲ್ಜಿಬ್ರಾದಿಂದ MCQs ಕ್ವಶನ್ಸ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ಎಸ್ ಎವ್ರಿ ಒನ್ ಏಮ್ ಫಾರ್ ಔಟ್ ಆಫ್ 4. ಓಕೆ, ಔಟ್ ಆಫ್ 4 ತೊಗೊಳಕ್ಕೆ ಟ್ರೈ ಮಾಡಿ. ವೈ? ಬಿಕಾಸ್ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತಿದ್ದೀನಿ. ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಿಬಿಟ್ರೆ ಸಾಕು. ಓಕೆ, ಈ MCQs ನಿಮ್ಗೆ ನಾರ್ಮಲ್ ಆಗಿ MCQ ಮಾರ್ಕ್ಸ್ ಹೋಗ್ತವೆ. MCQs ನಾನು ಸಾಲ್ವ್ ಮಾಡಿಸಿದ್ದೀನಿ. ಆ MCQs ನಾನು ಏನು ಮಾಡಿಸಿದ್ದೀನಿ, MCQs ನೀವು ಸಾಲ್ವ್ ಮಾಡಿಬಿಟ್ರೆ ಔಟ್ ಆಫ್ 4 ಪಕ್ಕ ಬರುತ್ತೆ. ಬಟ್ ನೀವೆಲ್ಲ ಹಿಂದಿನ ಕ್ವಶನ್ ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ 6 ಮಾರ್ಕ್ಸ್ ಕರೆಕ್ಟ್ ಮಾಡಿದ್ರೆ MCQ ಕ್ವಶನ್ಸ್ ನಾನು ವಿಡಿಯೋಸ್ ನೋಡ್ಬಿಟ್ರೆ ಸಾಕು, ನಿಮಗೆ ಔಟ್ ಆಫ್ 4 ಪಕ್ಕ ಬರುತ್ತೆ.
ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.